ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಬ್ಬ 8 ವರ್ಷದ ಬಾಲಕ ಯಾರ್ದೋ ಗೃಹಿಣಿ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಕೇಳಿದ್ರು. ನನ್ನ ಮನೆಯಲ್ಲಿ ಏನೂ ಇಲ್ಲಪ್ಪ, ಅತ್ಯಂತ ದಟ್ಟ ದರಿದ್ರವಾಗಿ ಬದುಕ್ತಾ ಇದ್ದೀನಿ, ಮನೇಲಿ ನೋಡು 1-2 ನಲ್ಲಿಕಾಯಿ ಇದೆ, ಬೇಕಾದ್ರೆ ಅದನ್ನ ಕೊಡ್ತೀನಿ. ಆ ಬಾಲಕ ಯೋಚನೆ ಮಾಡಿದಾರೆ, ಇವ್ರು ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿರ್ಬೋದಪ್ಪ, ಈ ಜನ್ಮದಲ್ಲಿಯೂ ಇಷ್ಟೊಂದು ಯಾಕೆ ದರಿದ್ರ ಅನುಭವಿಸಬೇಕು. ಅಲ್ಲೇ ನಿಂತು ಒಂದು ಪ್ರಾರ್ಥನೆ ಮಾಡಿ ಚಿನ್ನದ ನೆಲ್ಲಿಕಾಯಿಗಳು ಬಿದ್ದು ಅಂತ ಹೇಳ್ತಾರೆ, ಧಾರಾಕಾರವಾಗಿ ಬಿದ್ದು. ಇವತ್ತು ಕೊರಗೋದನ್ನ ನಿಲ್ಲಿಸಿ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಇವತ್ತಲ್ಲ ನಾಳೆ ನಿಮ್ಮ ಮನೆಯ ಸ್ಥಿತಿ ಖಂಡಿತವಾಗ್ಲೂ ಬದಲಾಗ್ತದೆ. ಬುದ್ಧನಿಗೆ ಏನು ಮರದ ಕೆಳಗೆ ಎನ್ಲೈಟನ್ ಆಯ್ತು, ಅದಕ್ಕೂ ಹಿಂದೆ 7 ವರ್ಷಗಳ ನಿರಂತರ ಸಾಧನೆ ಇದೆ. ಆದಾಗ ಏನಾಗ್ತದೆ, ನಮ್ಮ ಒಳಗಿರುವ ಆ ಬೆಳಕು ಏನಿದೆ ಅದು ನಮಗ್ ಕಾಣಿಸಕ್ ಶುರುವಾಗ್ತದೆ, ನಮ್ಮ ಅರಿವಿಗೆ ಬರಕ್ ಶುರುವಾಗ್ತದೆ. ಈಗ ರಮಣ ಮಹರ್ಷಿಯೇ ಒಂದು ದಿನ ಅವ್ರಿಗೆ ನಾನು ಸತ್ತೋಗ್ತಾ ಇದ್ದೀನಿ ಅಂದಕ್ ಶುರುವಾಯ್ತು. ಎಷ್ಟನೇ ವಯಸ್ಸಲ್ಲಿ? 16ನೇ ವಯಸ್ಸಲ್ಲಿ. ಆದ್ರೆ ಈ ಸ್ಥಿತಿಯನ್ನ ಪ್ರತಿಯೊಬ್ಬರು ಕೂಡ ಹೊಂದಬಹುದು. ಒಳಗೂ ಹೊರಗೂ, ಒಳಗ್ ನಮಗ್ ಗೊತ್ತಿರಲ್ಲ, ಹೊರಗೆಲ್ಲ ಅಷ್ಟು ಕೆಟ್ಟೋರಾಗಿದ್ದವರು ಅಂತವ್ರಿಗೆ ಯಾಕೆ ತುಂಬಾ ಒಳ್ಳೇದಾಗತ್ತೆ. ಇವತ್ತು ಒಂದು ಬಾರ್ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಅವ್ನು ಕುಡಿತಾ ಇದ್ರೆ, ಅದೇ ಎಳ್ನೀರನ್ನು ಕುಡಿಬೇಕಾದ್ರೆ ಸ್ಟ್ರಾ ಬೇಕು. ಬಾರ್ ಮುಂದೆ ನಿಂತವ್ನು ಹೇಗ್ ಬೇಕಾದ್ರೂ ಕುಡಿತಾನೆ, ಹೇಗ್ ಬೇಕಾದ್ರೂ ವರ್ತಿಸ್ತಾನೆ, ರಾಜಾರೋಷವಾಗಿರ್ತಾನೆ. ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ, 4 ಜನಕ್ಕೆ ಉಪಯೋಗ ಆಗೋದನ್ನೇ ಮಾಡ್ತಾ ಇದ್ದೀನಿ ಅಂದಾಗ ಗಟ್ಟಿಯಾಗಿ ಧೈರ್ಯವಾಗಿ ನಿಂತು ಅದನ್ನ ಸಾಧಿಸಿ ತೋರಿಸ್ಬೇಕು. ಇವನ್ ನಾಶ ಆಗ್ಬೇಕು, ಇವನನ್ನು ನಾನು ಹೇಗಾದ್ರೂ ಮಾಡಿ ಇವನಿಗೆ ಕೆಟ್ಟದನ್ನ ಮಾಡಬೇಕು ಅಂತ ಸುಮ್ಮನೆ ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾ ಇದ್ರು, ಅದು ಕೂಡ ಕರ್ಮವೇ. ಅಂದ್ರೆ ಮಾನಸಿಕ ಕರ್ಮ. ಫಿಸಿಕಲಿ ಕೆಲಸ ಮಾಡ್ತಾ ಇದ್ದೀರಿ ಹಣವನ್ನು ಗಳಿಸ್ಲಿಕ್ಕೆ. ಕೇವಲ ಫಿಸಿಕಲಿ ಮಾಡಿದವರೆಲ್ಲ ಶ್ರೀಮಂತರಾಗಿದ್ದಾರಾ? ಇಲ್ಲ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಆ ಮಾನಸಿಕ ಕರ್ಮ ಏನಿದೆ, ಆ ಹಣವನ್ನ ಪಡೀಲಿಕ್ಕೆ ಪ್ರಿಪೇರ್ ಆಗಿರಲ್ಲ. ಲೈಫಲ್ಲಿ ಪ್ರತಿಯೊಂದು ಹೀಗೆ ಸಿಗ್ತಾ ಹೋದಾಗ ಒಂದು ಹಂತಕ್ಕೆ ಬೋರ್ ಆಗ್ತದೆ, ಇದಲ್ಲ ಲೈಫ್ ಅನ್ಸಕ್ ಶುರುವಾಗ್ತದೆ. ಅವಾಗ ಬೇಕಾದದ್ದು ಶುದ್ಧ ಪ್ರೀತಿ. ಒಬ್ರು ಏನು ಕಂಪನಿ ಮಗನ್ ಕೊಡ್ಕೊ. ಈಗ ಅವ್ರು ಏನ್ ಯೋಚನೆ ಮಾಡಿದ್ರು, ಎಲ್ಲ ಭಗವಂತನಿಚ್ಛೆ, ನಾನು ಏನ್ ದುಡಿದಿದ್ದೀನಿ ಅದನ್ನ ಭಗವಂತ ಕಾರ್ಯಕ್ಕೆ ವಿನಿಯೋಗಿಸ್ಬೇಕು. 20,000 ಕೋಟಿಯನ್ನ ಕಾರ್ಯಕ್ಕೆ ವಿನಿಯೋಗಿಸ್ತೀನಿ. ಯಾರಲ್ಲಿ ಅತೀವವಾದ ಪ್ರೀತಿ, ಅವ್ರು ಇಲ್ಲ ಅಂತ ಹೇಳಿದ್ರೆ ನನ್ನ ಬದುಕು ಇಲ್ಲ ಅನ್ನುವಂತ ಆ ಪ್ರೀತಿ ಏನಾದ್ರೂ ಒಂದ್ಸರಿ ಬೇರೆ ಕಡೆಗೆ ಟರ್ನ್ ಆದ್ರೆ, ನಿಮ್ಮಂತಹ ಉನ್ನತವಾದಂತ ವ್ಯಕ್ತಿತ್ವ ಇನ್ಯಾರು ಇರಕ್ ಸಾಧ್ಯ ಇಲ್ಲ. ದೇಹದ ಮೇಲಿರೋ ಪ್ರೀತಿ ಆ ದೇಹಾತೀತವಾದ ಪರಮಾತ್ಮನ ಕಡೆಗೆ ತಿರುಗಿಬಿಟ್ರಂತೂ ನೀವು ನಾವು ಹಿಮಾಲಯದಲ್ಲಿ ಅಲಿಬೇಕಾದ್ರೆ ಕೆಲವು ಪ್ರಶ್ನೆ ಮಾಡಿದಾಗ ಯಾಕೆ ಇಷ್ಟೆಲ್ಲ ಸಾಧನೆ ಮಾಡಬೇಕು, ಈಗ ಎಲ್ಲ ಯಾಕೆ ನಾವು ಇರಬೇಕು ಅಂತ ಕೇಳಿದ್ರೆ ಅವರು ಒಂದೇ ಪ್ರಶ್ನೆ ಹೇಳ್ತಾ ಇದ್ದಿದ್ದು, ಎಕ್ಸಾಮ್ ಟೈಮ್ ಚೆನ್ನಾಗಿರ್ಬೇಕು. ಅದಕ್ಕೆ ಈ ದೇಹವನ್ನು ಬಿಡುವಂತ ಸಮಯ ಇದೆಯಲ್ಲ, ಆ 10 ನಿಮಿಷ ಇದೆಯಲ್ಲ, ಅದು ಬಹಳ ಎಕ್ಸಾಮ್ ಟೈಮ್ ಅಂತ. ಸಾವಿನ ನಂತರ ಯಾವ ಲೋಕ ತಲುಪಬೇಕು ಅನ್ನೋದು ನಿರ್ಣಯ ಆಗೋದು ಆ 10 ನಿಮಿಷಗಳ ಸಮಯ ಅಂತ ಹೇಳ್ತಾರೆ. ಆ ಕೊನೆ 10 ನಿಮಿಷಕ್ಕೋಸ್ಕರ ಎಷ್ಟೋ ವರ್ಷ ನಿಜವಾಗ್ಲೂ ನಾವು ಕರೆಕ್ಟಾಗಿ ಬದುಕಕ್ಕೆ ಸಾಧ್ಯ ಆಗತ್ತಾ? ಹಾಗೆ ಬದುಕುವುದನ್ನ ಕಲಿಸುವುದೇ ಅಧ್ಯಾತ್ಮ. ಹಾಗಾಗಿ ಹಿರಿಯರು ಹೇಳೋದು ಬದುಕಲು ಕಲಿಯಿರಿ ಅಂತ, ಅಂದ್ರೆ ನಾನು ಹೇಳೋದು ಸಾಯಲು ಕಲಿಯಿರಿ. ಕತ್ತಲಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಭಯ ಆದ್ರೆ ಏನ್ ಮಾಡೋದು? ಒಂದ್ ಸಣ್ಣ ಕಲ್ಲು ಹಿಡ್ಕೊ ಅಂತ ಹೇಳೋರು. ಅಂದ್ರೆ ಹೀಗೆ ಒಂದ್ ಸಣ್ಣ ಕಲ್ಲು ನಮ್ ಭಯ ಹೋಗಿಸಬಹುದಾದ್ರೆ, ಒಬ್ಬ ಗುರು, ಬೃಹತ್ತಾದ ಮೂರ್ತಿ ನಮ್ಮ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ತರಬಹುದು. ಈ ಕೆಲಸವನ್ನ ಮಾಡಿ ಈ ಲೈಫ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು. ಗರ್ಭದಿಂದ ಹೊರಗೆ ಬರ್ತದೆ, ಅಲ್ಲಿಯವರೆಗೂ ಅದೇ ಪರ್ಪಸ್. ಆದ್ರೆ ಭೂಮಿಗೆ ಬಂದ ತಕ್ಷಣ ತಾನು ಯಾಕೆ ಹುಟ್ಟಿದೀನಿ ಅನ್ನೋದು ಮರ್ತು ಹೋಗ್ತದೆ. ಹೀಗೆ ಮರ್ತು ಹೋಗಿ ಕಾಪಿ ಮಾಡ್ತಾ ಇರ್ತೀವಿ. ನನ್ನದಲ್ಲ ಅನ್ನೋದೊಂದು ರೀಚ್ ಆಗೋ ಸ್ಟೇಜ್ ಇದೆ ಅಲ್ಲ ಗುರುಗಳೇ, ಅದು ಎಲ್ಲರಿಗೂ ಯಾಕೆ ಸಾಧ್ಯ ಆಗಲ್ಲ? ಯಾವುದು ಪರ್ಮನೆಂಟ್, ಯಾವುದು ಪರ್ಮನೆಂಟ್ ಅಲ್ಲ. ಬರೀ ಲಂಗೋಟಿ ಹಾಕೊಂಡು ನಾಮ ಬಳ್ಕೊಂಡಿದ್ದು, ಹಾಗಾದ್ರೆ ನಾನ್ ಯಾರು? ಇದನ್ನ ಕಂಡುಕೊಳ್ಳೋದನ್ನೇ ನಮ್ಮ ಪ್ರಾಚೀನ ಪರಂಪರೆ ಹೇಳಿದ್ದು. ರಾಜೇಶ್ ಚಿವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನಮ್ಮ ಪಾಡ್ಕಾಸ್ಟ್ ಬಹಳ ಅದ್ಭುತವಾಗಿರುತ್ತೆ. ನಾನು ಮುಂಚೆನೆ ನಿಮಗೆ ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಯಾಕಂದ್ರೆ ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ಅತಿಥಿಗಳೇ ಹಾಗೆ, ಅವರ ಆರಾನೇ ಅಂತದ್ದು. ಎಸ್, ಬನ್ನಿ, 1 ಅಲ್ಲ 2 ಅಲ್ಲ 10 ಪ್ರಶ್ನೆಗಳಿಗೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಇವತ್ತಿನ ಈ ಪಾಡ್ಕಾಸ್ಟ್ ಅಲ್ಲಿ. ಇವತ್ತು ನಮ್ಮ ಪಾಡ್ಕಾಸ್ಟ್ ಇರ್ತಕ್ಕಂಥ ನಮ್ಮ ಅತಿಥಿಗಳು ಆಧ್ಯಾತ್ಮಿಕ ಚಿಂತಕರು, ಗುರುಗಳು ಆದಂತ ಉಪಾಸನ ಫೌಂಡೇಶನ್ ಸದ್ಗುರು ಶ್ರೀರಾಮ್ ಅವರು. ನಮಸ್ತೆ. ನಮಸ್ತೆ ಗುರುಜಿ, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ, ಡಿಫೈನ್ ಮಾಡಿ ಫಸ್ಟ್ ಕ್ಲಾಸ್ ಅಂದ್ರಲ್ಲ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಭಗವಂತ ಪ್ರಕೃತಿನಲ್ಲಿ ನಮ್ಗೆ ಏನ್ ಬೇಕೋ ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಿದ್ದಾನೆ.
ನಾವು ಅದನ್ನ ನೋಡದೆ ಇಷ್ಟೆಲ್ಲ ಕೊಟ್ಟಿರುವಂತ ಭಗವಂತನಿಗೆ ಕೃತಜ್ಞತೆ ಇಟ್ಕೊಳ್ಳದೆ ನಾವು ಬರೀ ಕೊರಗ್ತಾನೆ ಇರ್ತೀವಿ. ಉಸಿರಾಡ್ತಾ ಇದ್ದೀರಿ, ಕೈಗಳು ಚೆನ್ನಾಗಿದೆ, ಕಣ್ಣುಗಳು ಚೆನ್ನಾಗಿದೆ, ಕಿವಿಗಳು ಚೆನ್ನಾಗಿದೆ, ಊಟ ಸಿಗ್ತಿದೆ, ಚೆನ್ನಾಗಿ ಊಟ ಸಿಗ್ತಾ ಇದೆ, ಜೀರ್ಣಿಸ್ಕೊಳ್ತಾ ಇದೀವಿ, ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಒಬ್ಬ ಮನುಷ್ಯನಾದವನು ಮುಖ್ಯವಾಗಿ ಬೇಕು ಇಷ್ಟೆಲ್ಲವೂ ಕೂಡ ಒಂದು ಒಳ್ಳೆ ಆರೋಗ್ಯಯುತವಾದಂಥ ದಿನಚರಿ ಬೇಕು. ಇಷ್ಟೆಲ್ಲ ನನ್ನ ಜೀವನದಲ್ಲಿದ್ದಾಗ ಇನ್ನೇನು ಇಲ್ಲದೇ ಇರೋದ್ ಕಡೆಗೆ ಯೋಚನೆ ಮಾಡ್ತಾ ಅಯ್ಯೋ ಇಲ್ಲ ಅಂತ ಕೊರಗೋ ಬದಲು ನಾವು ಎಂಥದ್ದೇ ಪರಿಸ್ಥಿತಿ ಇರಲಿ, ನನಗೆ ನೆನಪಿರೋ ಹಾಗಿರೋಗಿಂದ ಕೂಡ ನನಗೆ ಯಾರೇ ಕಾಲ್ ಮಾಡಲಿ ಅಥವಾ ಯಾರೇ ಕೇಳಲಿ ಹೇಗಿದ್ದೀರಿ ಅಂದ್ರೆ ಅದ್ಭುತ ಅಂತ ಹೇಳ್ತಾರೆ. ಈ ಬೆಂಗಳೂರು ಸಾಹಸ ಆದ್ಮೇಲೆ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅನ್ನೋದನ್ನ ಕಲ್ತಿದ್ದೀನಿ. ಆದ್ರೆ ಮೊದಲಿಂದ ನಾನು ಹೇಳ್ಕೊಂಬಂದದ್ದು ಯಾರೇ ಕೇಳಿದ್ರು, ಯಾರೇ ಕರೆದ್ರು, ಯಾರು ಏನೇ ಕೇಳಿದ್ರು ಹೇಗಿದ್ದೀರಿ ಅಂದ್ರೆ ಫಸ್ಟ್ ಬರ್ತಾ ಇದ್ದದ್ದೇ ಅದ್ಭುತವಾಗಿದ್ದೀನಿ ಅಂತ. ಭಗವಂತ ಅಂತ ಅದ್ಭುತವಾದಂಥ ಜೀವನ ಕೊಟ್ಟಿದ್ದಾನೆ. ಹಾಗೆ ಪ್ರತಿ ಕ್ಷಣ ಹೀಗೆ ಹೇಳುವ ಮೂಲಕ ಆ ಭಗವಂತನಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದೀನಿ, ಅದ್ಭುತವಾಗಿದ್ದೀನಿ ಅನ್ನುವ ಮೂಲಕ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಗುರುಗಳೇ, ಇನ್ನೊಂದು ಗಮನಿಸ್ತೆ ನಾನು. ಈಗ ನೀವು ಆ ಲಿಫ್ಟಿಂದ ಹಿಡಿದು ಇಲ್ಲಿ ಸ್ಟುಡಿಯೋ ಒಳಗೆ ಇಲ್ಲಿ ಬಂದು ಇಲ್ಲಿ ಕೂತ್ಕೊಳ್ಳೋ ತನಕ ಕೂಡ ನಾನು ನಿಮ್ಮನ್ನು 10 ಬಾರಿ ನಿಮ್ಮ ಮುಖ ನೋಡ್ತಿದ್ದೆ, ಮಾತಾಡಿಸ್ತಿದ್ದೆ. ಆ ಲಿಫ್ಟ್ ಇಂದ ಹೊರಗೆ ಬಂದಾಗಿಂದ ಇಲ್ಲಿ ತನಕ ಕೂಡ ಯಾವುದೇ ಒಂದು ಕ್ಷಣದಲ್ಲೂ ನಿಮ್ಮ ಮುಖದಲ್ಲಿ ಒಂದು ರಿಯಾಕ್ಷನ್ ಬದಲಾಗಲಿಲ್ಲ. ಅಂದ್ರೆ ಈ ಮಂದಹಾಸ, ಇದೊಂದು ಹ್ಯಾಪಿ ಸ್ಮೈಲಿಂಗ್ ಫೇಸ್ ಇರುತ್ತಲ್ಲ, ಇದೆಲ್ಲ ಯಾಕೆ ನಮ್ಮೆಲ್ಲರಿಗೂ ಸಾಧ್ಯ ಆಗಲ್ಲ? ಅದು ನೀವೇ ಕಂಡ್ಕೋಬೇಕು ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ನಮ್ಮನ್ನು ಪ್ರಶ್ನೆ ಕೇಳ್ಕೊಳ್ತಾ ಹೋದಾಗ ಆಗ್ಬೋದು. ಹಾಗಂತ ನಾನು ಹೀಗೆ ಇರ್ತೀನಿ ಅಂತಿಲ್ಲ. ಕೆಲವು ಸರಿ ಯಾರೋ ತಪ್ಪು ಮಾಡಿದಾಗ ಗದರುತ್ತೀನಿ, ಯಾಕೆಂದ್ರೆ ಸರಿ ಆಗ್ಬೇಕು. ಅವರು ಆ ತಪ್ಪುಗಳನ್ನ ಮೀರಿ ಅವರ ಜೀವನ ಚೆನ್ನಾಗಿ ಕಟ್ಕೋಬೇಕು ಅನ್ನೋದಕ್ಕೆ. ಆಗ ಕೆಲವು ಸರಿ ಮಕ್ಕಳಿಗೆ ನಾ ಮಂದಸ್ಮಿತದಲ್ಲೇ ರೇಗಿದ್ರೆ ಅವ್ರಿಗೆ ಅರ್ಥ ಆಗಲ್ಲ, ತಮಾಷೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಹಾಗಾಗಿ ಬೇರೆ ಯಾವ ಸಮಯದಲ್ಲಿ ಹೇಗಿರಬೇಕೋ ಅದ್ರ ಒಂದು ನನ್ನ ಅನುಭವಕ್ಕೆ ಬಂದಿರೋದು, ನನ್ನ ಅರಿವಿಗೆ ಬಂದಿದೆ. ನಾನು ಕೋಪ ಮಾಡ್ಕೊಳ್ತಾ ಇದ್ದೀನಿ ಅನ್ನುವಂಥದ್ದು ನನ್ನ ಅರಿವಿಗೆ ಬರ್ತದೆ. ಅಂದ್ರೆ ಕಾನ್ಷಿಯಸ್ಲಿ ನನ್ನ ಜೀವನದ ದಿನಚರಿ ನನಗೆ ಕಾನ್ಷಿಯಸ್ಲಿ ನಾನು ಏನೇನ್ ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇರ್ತದೆ. ಓಕೆ, ಈಗ ನೀವು ಅಂದ ತಕ್ಷಣ ಈಗ ನೀವು ನಿಮಗೆ ಹೇಳೋ ಐಡೆಂಟಿಟಿ ಬೇರೆ. ಈಗ ಉದಾಹರಣೆಗೆ ಈಗ ನನಗೆ ನೀವ್ ಯಾರು, ನೀನ್ ಯಾರಪ್ಪ ಅಂತ ನನಗೆ ಯಾರಾದರೂ ಕೇಳಿದ್ರೆ, ಈಗ ನಾನೊಂದು RJ ಅಂತನೋ, ನಾನೊಂದು ಪಾಡ್ಕಾಸ್ಟರ್ ಅಂತನೋ, ನಾನೊಂದು ನಟ ಅಂತನೋ, ನಾನೊಂದು ಮಗ ಅಂತನೋ, ಒಬ್ಬರು ಲವರ್ ಅಂತನೋ, ಏನೇನೋ 10 ಡೆಫಿನೇಷನ್ಸ್ ನನಗೆ ನಾನು ಡಿಫೈನ್ ಮಾಡ್ಕೊಂತ ಹೋಗ್ತೀನಿ. ಆದ್ರೆ ಇದ್ಯಾವುದು ನಂದಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಕೃಷ್ಣ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಏನು ಅಂದ್ರೆ, ಈ ದೇಹ ಕೂಡ ನಮ್ಮದಲ್ಲ, ಈ ದೇಹ ಕೂಡ ನಮ್ಮದಲ್ಲ, ಈ ದೇಹ ಕೊಟ್ಟಿರೋ ಪಟ್ಟ ಕೂಡ ನಮ್ಮದಲ್ಲ. ಹಾಗಿದ್ರೆ ನಾವ್ಯಾರು? ಹೂ ಆಮ್ ಐ? ಎಷ್ಟೋ ಜನರಿಗೆ ಅದೊಂದು ಪ್ರಶ್ನೆ ತಲೆಯಲ್ಲಿರುತ್ತೆ, ನಾವ್ ಯಾರು? ನೋಡಿ, ನಮ್ಮ ಭಾರತೀಯ ಪರಂಪರೆ, ವಿಶೇಷವಾಗಿ ಆಧ್ಯಾತ್ಮಿಕ ಮಾರ್ಗ ಏನಿದೆ, ಪ್ರತಿಯೊಬ್ಬರೂ ನಾವು ಭೋಗವನ್ನು ಅನುಭವಿಸಬೇಕು, ಇನ್ಯಾವುದು ಸುಖವನ್ನು ಅನುಭವಿಸಕ್ಕೆ ಭೂಮಿಗೆ ಬಂದಿದ್ದೀವಿ ಅಂತಾನೆ ಜೀವಿಸ್ತಾ ಇರ್ತಾರೆ. ಆ ಥರ ಭೋಗದಲ್ಲೇ ಬದುಕಿ ಕೊನೆಗೆ ರೋಗದಿಂದ, ನರಳಾಟದಿಂದ ತಮ್ಮ ಕೊನೆಯ ಜೀವನವನ್ನು ಕಳ್ಕೊಳ್ತಾರೆ. ನಾವು ಹಿಮಾಲಯದಲ್ಲಿ ಅಲಿಬೇಕಾದ್ರೆ ಕೆಲವು ಪ್ರಶ್ನೆ ಮಾಡಿದಾಗ, ಯಾಕೆ ಇಷ್ಟೆಲ್ಲ ಸಾಧನೆ ಮಾಡಬೇಕು, ಈಗ ಎಲ್ಲ ಯಾಕೆ ನಾವು ಇರಬೇಕು ಅಂತ ಕೇಳಿದ್ರೆ ಅವರು ಒಂದೇ ಪ್ರಶ್ನೆ ಹೇಳ್ತಾ ಇದ್ದದ್ದು, ಎಕ್ಸಾಮ್ ಟೈಮ್ ಚೆನ್ನಾಗಿರ್ಬೇಕು ಅದಕ್ಕೆ ಅಂತ. ಎಕ್ಸಾಮನ್ನು ನಾವು ಚೆನ್ನಾಗಿ ಬರೀಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ವಿ. ಎಕ್ಸಾಮ್ ಟೈಮ್ ಬರೆಯೋದು ಅಂದ್ರೆ ಏನು ಅಂದ್ರೆ, ನಮ್ಮ ಕೊನೆಯ ಸಮಯ ಇದೆಯಲ್ಲ, ಈ ದೇಹವನ್ನು ಬಿಡುವಂತ ಸಮಯ ಇದೆಯಲ್ಲ, ಆ 10 ನಿಮಿಷ ಇದೆಯಲ್ಲ, ಅದು ಬಹಳ ಎಕ್ಸಾಮ್ ಟೈಮ್ ಅಂತ. ಆ ಸಮಯದಲ್ಲಿ ನೀವು ಹೇಗಿರ್ತೀರಿ, ಯಾವ ಮನಸ್ಥಿತಿಲಿ ಇರ್ತೀರಿ, ಅದು ನಿಮ್ಮ ಮುಂದಿನ ಜೀವನ ಅಥವಾ ಮುಂದಿನ ಜನ್ಮ ಅಥವಾ ನಿಮ್ಮ ಸಾವಿನ ನಂತರ ಯಾವ ಲೋಕ ತಲುಪಬೇಕು ಅನ್ನೋದು ನಿರ್ಣಯ ಆಗೋದು ಆ 30ರಿಂದ 10 ನಿಮಿಷಗಳ ಸಮಯ ಅಂತ ಹೇಳ್ತಾರೆ. ಅದನ್ನ ನಿರ್ಧಾರ ಮಾಡ್ಬೇಕಾದ್ರೆ ಆ ಟೈಮಲ್ಲಿ ನಾನು ಚೆನ್ನಾಗಿರ್ತೀನಿ ಅನ್ಕೊಂಡ್ರೆ ಆಗಲ್ಲ. ಹಾಗಾಗಿ ಇವತ್ತಿನಿಂದನೇ ನಮ್ಮ ಜೀವನ ಅದಕ್ಕೆ ಪ್ರಿಪೇರ್ ಮಾಡ್ಕೋಬೇಕು ಎಕ್ಸಾಮಿಗೆ. ಹೇಗೆ ಇಡೀ 1 ವರ್ಷ ಓದ್ತೀವರಲ್ಲ ಹಾಗೆ. ಆದ್ರೆ ನಾವೇನ್ ಮಾಡಿದೀವಿ, ಈ ಐಡೆಂಟಿಟಿಗಳ ನಡುವೆ, ಕ್ರೈಸಿಸ್ ನಡುವೆ ಸಿಗಾಕೊಂಡ್ಬಿಟ್ಟಿದೀವಿ. ಹಾಗೆ ಸಿಗಾಕೊಂಡೇ ನಮ್ಮ ಜೀವನವನ್ನು ನರಳಾಟದಲ್ಲೇ ಕೊನೆಗಾಣಿಸ್ಕೊಂಡು ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನ್ ಹೇಳ್ತೀವಲ್ಲ, ಆ ಸರ್ಕಲ್ ಸಿಗಾಕೊಂಡಿದೀವಿ. ಈ ದೇಹ ನಮ್ಮದೇ, ಆದ್ರೆ ನಾನು ದೇಹ ಅಲ್ಲ. ನಮ್ಮ ಸಾಧನೆಗಾಗಿ ಇರುವಂಥದ್ದು ಈ ದೇಹ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಏನು ಕಾಳಿದಾಸ ಹೇಳ್ತಾನೆ. ಹಾಗೆ ಈ ಶರೀರದ ಮೂಲಕ ನಮ್ಮ ಧರ್ಮ ಸಾಧನೆಗೆ ಬಂದಿದ್ದೀವಿ. ಅದರ ಶರೀರದ ಸುಖವೇ ನಮ್ಮ ಧರ್ಮ ಅಲ್ಲ. ಇದು ಯಾರು ಅರ್ಥ ಮಾಡ್ಕೊಂಡಿಲ್ವೋ, ಪಾಶ್ಚಿಮಾತ್ಯರೆಲ್ಲ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ ಆಗದೆ ಭೋಗದಲ್ಲೇ, ಶರೀರ ಸುಖದಲ್ಲೇ ನಾನೇ ಶರೀರ ಅಂತ ಅದನ್ನ
ಭೋಗದಲ್ಲೇ ಅವರ ಜೀವನ ಅವಸಾನವಾಗಕ್ಕೆ ಶುರುವಾಯಿತು. ಒಂದು ಹಂತ ಆದ್ಮೇಲೆ ಅವ್ರಿಗೆ ಅನ್ಸಕ್ ಶುರುವಾಯಿತು, ಅಯ್ಯೋ ನಾವು ತಪ್ಪು ಮಾಡ್ತಾ ಇದ್ದೀವಿ ಏನೋ ಅಂತ. ಹಾಗಾಗಿ ಇವಾಗ ನೀವು ಹರಿದ್ವಾರ ಬನ್ನಿ, ಋಷಿಕೇಶ್ ಬನ್ನಿ, ಅಷ್ಟೇ ಯಾಕೆ ಅಣ್ಣಾಮಲೈ, ತಿರುವಣ್ಣಾಮಲೈಗೆ ಬನ್ನಿ, ವಿದೇಶದವರು, ಪಾಶ್ಚಿಮಾತ್ಯರು ಸಾವಿರಾರು ಜನ ಸಿಗ್ತಾರೆ. ಯಾಕೆ ಅಂದ್ರೆ ಅವ್ರಿಗೆ ಅನ್ಸಕ್ ಶುರುವಾಯಿತು, ದೇಹ ನಾನಲ್ಲ. ದೇಹ ನಾನಾಗಿದ್ದಿದ್ರೆ ಯಾಕೆ ಹೀಗೆ ನಾನು ದೇಹ, ನಾನೇ ದೇಹ ಅನ್ಬೋದಾಗಿತ್ತು, ನನ್ನ ದೇಹ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅನ್ಸೋಕ್ ಶುರುವಾಯ್ತು. ಹಾಗೆ ನನ್ನ ಮನಸ್ಸು ಅಂತ ಹೇಳ್ತೀವಿ, ನಾನೇ ಮನಸ್ಸಲ್ಲ. ಹಾಗಾದ್ರೆ ನಾನ್ ಯಾರು? ಇದನ್ ಕಂಡ್ಕೊಳ್ಳೋದನ್ನೇ ನಮ್ಮ ಪ್ರಾಚೀನ ಪರಂಪರೆ ಹೇಳಿದ್ದು ಆತ್ಮ ಸಾಕ್ಷಾತ್ಕಾರ, ಎನ್ಲೈಟನ್ಮೆಂಟ್. ಈ ಎನ್ಲೈಟ್ಮೆಂಟ್ ಅಂದ್ರೇನು? ನಾನು ದೇವರನ್ನು ನೋಡಿದೆ, ನಾನು ವಿಷ್ಣುನ್ ನೋಡಿದೆ, ನಾನು ಶಿವನ್ ನೋಡಿದೆ, ಅದಲ್ವೇ ಅಲ್ಲ. ನಾನ್ ಯಾರು ಅನ್ನೋದನ್ನ ನಾನು ಕೊಂಡ್ಕೊಂಡೆ ಅನ್ನೋದಿದೆಯಲ್ಲ, ಆ ಅರಿವು ಇರುವಾಗೋದೇ ಸಾಕ್ಷಾತ್ಕಾರ. ಎಲ್ರಿಗೂ ಅರಿವಿದೆ ನಾನು ಆತ್ಮ ಅಂತ. ಎಷ್ಟು ಜನಕ್ಕೆ ಗೊತ್ತಿಲ್ಲ? ಗೊತ್ತು. ತುಂಬಾ ಸರಿ ಮಾತಾಡ್ತೀವಿ, ನಾನ್ ಇದಲ್ಲಪ್ಪ, ನಾನು ಆತ್ಮ ಅಂತ. ಆದ್ರೆ ಇರುವು ಇದೆಯಾ ಅಂದ್ರೆ ಇಲ್ಲ. ಏನೋ ನೋವಾದ ತಕ್ಷಣ ವಿಚಲಿತರಾಗ್ಬಿಡ್ತೀವಿ, ಯಾರೋ ನಮ್ಮನ್ನು ಬಿಟ್ಟು ಹೋದ ತಕ್ಷಣ ದುಃಖ ಪಡ್ತೀವಿ. ಇದ್ಯಾವುದು ಪರ್ಮನೆಂಟ್ ಅಲ್ಲ ಅಂತ ಗೊತ್ತು. ಇನ್ನೊಂದು ಅಧ್ಯಾತ್ಮ ಮಾರ್ಗ ಏನಿದೆ ನಿಮಗೆ ಕಲಿಸ್ತಾ ಈ ದೇಹ ನಾನಲ್ಲ, ಈ ಶರೀರ ನಾನಲ್ಲ, ಪಂಚಕೋಶಗಳು ನಾನಲ್ಲ, ಪ್ರಾಣ ಅನ್ನುವಂಥದ್ದೇನಿದೆ ಅದ್ಯಾವುದೂ ನಾನಲ್ಲ, ಇದೆಲ್ಲವನ್ನು ಮೀರಿದ ಅಸ್ತಿತ್ವ ನಾನು ಅಂತ ಅರಿವು ಇರುವಾದ ದಿನ ಅವನು ಬುದ್ಧತ್ವವನ್ನು ಪಡೆದಿರ್ತಾನೆ, ಅಥವಾ ಆ ಒಂದು ಎನ್ಲೈಟನ್ಮೆಂಟ್ ಸ್ಥಿತಿ ಏನಿದೆ ಆ ಸ್ಥಿತಿಯನ್ನು ಅನುಭವಿಸ್ತಾ ಇರ್ತಾನೆ. ಆ ಅರಿವು ಅಂದ್ರೆ ಕಾನ್ಶಿಯಸ್ನೆಸ್. ಓಕೆ. ಆ ಕಾನ್ಶಿಯಸ್ನೆಸ್ ಮರ್ತ್ ಹೋಗ್ತಾ ಇರ್ತದೆ. ಅದು ಕೂಡ ಪ್ರಜ್ಞಾಹೀನ. ಕಾನ್ಶಿಯಸ್ ಅಂದ್ರೆ ಬಹಳ ದೊಡ್ಡ ಏನು ಶಬ್ದ ಅಲ್ಲ, ಪ್ರಜ್ಞೆಯಿಂದ ಇರುವುದು ಅಂತ. ಅವಾಗ ನಾವು ಪ್ರಜ್ಞಾಹೀನರಾಗ್ತೀವಿ. ಅಂದ್ರೆ ಈಗ ಪ್ರಜ್ಞೆ ಅಂದ್ರೆ ಉದಾಹರಣೆಗೆ, ಈಗ ನಾನೀಗ ಪಾಡ್ಕಾಸ್ಟ್ ಮಾಡ್ತಿದ್ದೀನಿ, ಬೆಳಗ್ಗೆ 11 ಗಂಟೆ ಟೈಮು, ನಾನು ಗುರುಗಳ ಮುಂದೆ ಕೂತಿದ್ದೀನಿ, ನನ್ನ ಮುಂದೆ ಮೈಕ್ ಇದೆ, ನಾನು ಈಗ ಈ ಕ್ಷಣದಲ್ಲಿ ಈ ಗಳಿಗೆಯಲ್ಲಿ ನಾನು ನಿಮ್ಮನ್ನ ಆಲಿಸೋದು ಅಂದ್ರೆ ನಿಮ್ಮನ್ನ ಕೇಳೋದು, ಇದು ಕಾನ್ಶಿಯಸ್ ಅಂತಾನೆ? ಎಸ್. ಅಥವಾ ಇಲ್ಲಿ ಕೂತ್ಕೊಂಡು ನಾನು ಸಾಯಂಕಾಲ ಏನ್ ತಿನ್ಲಿ ಅಂತ ಯೋಚನೆ ಮಾಡಿದ್ರೆ ಹಾ, ಆ ಯೋಚನೆನೂ ನಾನೇ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಅರಿವು ಇದ್ರೆ ಅದು ತೊಂದರೆ ಇಲ್ಲ. ಆದ್ರೆ ತುಂಬಾ ಸರಿ ಮನಸ್ಸಲ್ಲಿದೆ, ಇಲ್ಲಿ ಕಣ್ಣಿದೆ, ಇಲ್ಲಿ ಕಿವಿ ಇದೆ, ಆದ್ರೆ ಮನಸ್ಸು ಮಾತ್ರ ಇಲ್ಲೇನ್ ನಡೀತಾ ಇದೆ ಗೊತ್ತಿದೆ ಅದನ್ನ ಯೋಚನೆ ಮಾಡ್ತಾ ಮರೆಯೋದು ಅಂತ ಕರೀತಾರೆ. ಅಂದ್ರೆ ಯಾರು ಹೆಬ್ಬಿಸಿದಾಗ ಇಲ್ಲಿರ್ಬೇಕಾದದ್ದು ಅಲ್ಲಿದೆ. ಆದ್ರೆ ಕಾನ್ಶಿಯಸ್ಲಿ ನಾನು ಇಲ್ಲಿಗೂ ಹೋಗಬಹುದು, ಅಮೆರಿಕಕ್ಕೂ ಹೋಗ್ಬಹುದು, ಇಂಗ್ಲೆಂಡ್ಗೂ ಹೋಗಬಹುದು, ಬೇರೆ ಲೋಕಕ್ಕೂ ಹೋಗ್ಬಹುದು. ಕಾನ್ಶಿಯಸ್ಲಿ ಹೋದಾಗ ತೊಂದರೆ ಇಲ್ಲ. ಆದ್ರೆ ಕಾನ್ಶಿಯಸ್ಸೇ ಇಲ್ಲದೆ ಪ್ರಜ್ಞಾಹೀನ ನಿದ್ರೆನಲ್ಲಿ ಹೋಗ್ತೀವಲ್ಲ, ಹಾಗೆ ಹೋದಾಗ ಮಾತ್ರ ನಿಜವಾದ ಆಧ್ಯಾತ್ಮಿಕದ ಉನ್ನತ ಹಂತದಲ್ಲಿ ಇಲ್ಲ ಅಂತ ಆಗ್ತದೆ. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಿ ಗುರುಗಳೇ, ಕೊನೆ 10 ನಿಮಿಷದ ಏನಿರುತ್ತಿಲ್ಲ, ಈ ಸಾವು ಅನ್ನೋ ಬರೋ ಒಂದು 10 ನಿಮಿಷದ ಆಗ ನೀವು ಯಾವ ಸ್ಥಿತಿಲಿ ಇರ್ತೀರ ಅದು ನಿಮ್ಮ ಮುಂದಿನ ಜನ್ಮ ಡಿಸೈಡ್ ಮಾಡತ್ತೆ ಅಂತ. ಓಕೆ, ಈಗ ಮುಂಚೆ ಎಲ್ಲ ಈಗ 20ಕ್ಕೆ ಬಾಲ್ಯ, 20ಕ್ಕೆ ಅವನ, 30ಕ್ಕೆ ಮದುವೆ, ಅಥವಾ 40ಕ್ಕೆ ಮಕ್ಕಳು, 60ಕ್ಕೆ ನೀವು ಕಾಶಿ ಹೋಗಿ ಪಿಕ್ನಿಕ್ ಮಾಡ್ಕೊಂಬ ಹೋಗಿ, ಅಥವಾ ಕೆಲವೊಂದು ಸರಿ ಊರಿಗೆ ವಾಪಸ್ ಬರ್ತಿರ್ಲಿಲ್ಲ. ಹಿಂಗೆಲ್ಲ 60ರ ಮೇಲೆ ಡಿಸೈಡ್ ಆಗ್ತಿತ್ತು. ಮುಂಚೆ ಎಲ್ಲ ಈ ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ, ದೇವಸ್ಥಾನಗಳು ಸುತ್ತೋದು, ಕೊನೆಗಾಲದಲ್ಲಿ ರಾಮಕೃಷ್ಣ ಅನ್ನೋದು ಒಂದು 60 ವರ್ಷದ ಮೇಲೆ ರಿಯಲೈಸ್ ಆಗ್ತಿತ್ತು. ಈಗ ಹೇಗಿದೆ ಅಂದ್ರೆ ಜೀವನ 60 ವರ್ಷ ಅಲ್ಲ, 50 ವರ್ಷ ಬದುಕೋದು ಕೂಡ ದೊಡ್ಡ ವಿಚಾರ ಆಗಿದೆ. ಯಾಕಂದ್ರೆ ಇವಾಗ ಯಾವ ಕ್ಷಣದಲ್ಲಿ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಈಗ ಇತ್ತೀಚಿನ ಎಕ್ಸಾಂಪಲ್ಗಳು ತಗೊಂಡ್ರು ಕೂಡ ತುಂಬಾ ತುಂಬಾ ದೊಡ್ಡವರೆಲ್ಲ ಚಿಕ್ಕ ವಯಸ್ಸುಗಳಿಗೆ ಬಿಟ್ಟು ಹೋದ್ರು ಪ್ರಪಂಚ. ನಾನು 60, 70, 80ಕ್ಕೆ ರೀಚ್ ಆಗೋದು ಅಂದ್ರೆ ತುಂಬಾ ದೊಡ್ಡ ಲೈಫ್ ನೋಡೋ ತನಕ ನಾನು ತುಂಬಾ ಚೆನ್ನಾಗಿ ಬದುಕೋದು ನನಗೆ ಕಷ್ಟ. ಆ ಕೊನೆ ಯಾವುದೋ ಒಂದು 10 ನಿಮಿಷದ ಸುಖಕ್ಕೋಸ್ಕರ. ಅಂದ್ರೆ ಈಗ ಆ ಕೊನೆ 10 ನಿಮಿಷಕ್ಕೋಸ್ಕರ ಎಷ್ಟೋ ವರ್ಷ ನಿಜವಾಗ್ಲೂ ನಾವು ಕರೆಕ್ಟಾಗಿ ಬದುಕಕ್ಕೆ ಸಾಧ್ಯ ಆಗತ್ತಾ? ಹಾಗೆ ಬದುಕೋದನ್ನ ಕಲಿಸೋದೇ ಅಧ್ಯಾತ್ಮ. ಕೊನೆಯ 10 ನಿಮಿಷ ಚೆನ್ನಾಗಿರಬೇಕು ಅಂತ ಆದರೆ ಈಗಿನಿಂದ ನಿಮ್ಮ ಜೀವನ ಚೆನ್ನಾಗಿ ಇಟ್ಕೊಂಡಿರಬೇಕು. ಆ 10 ನಿಮಿಷಕ್ಕಾಗಿ ಇವತ್ತಿನಿಂದ ನಿಮ್ಮ ಜೀವನ ಚೆನ್ನಾಗಿ ಇಟ್ಕೊಂಡಿದ್ರೆ ಮಾತ್ರವೇ ಆ 10 ನಿಮಿಷವೋ 30 ನಿಮಿಷವೋ ಈ ದೇಹವನ್ನ ಕಾನ್ಶಿಯಸ್ಲಿ ಬಿಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಿಲ್ದೇ ಇದ್ರೆ ಇವತ್ತಿನಿಂದ ನೀವು ಚೆನ್ನಾಗಿ ಇಟ್ಕೊಂಡಿಲ್ಲ ಅಂದ್ರೆ ಮತ್ತೆ ಬದುಕಿಗೆ ಅರ್ಥನೇ ಇಲ್ಲಲ್ಲ. ನೀವು ಬಂದಿರೋದು ದುಃಖಕ್ಕಾಗಿ ಅಲ್ಲ, ನೀವು ಈ ಭೂಮಿಗೆ ಬಂದಿರುವಂಥದ್ದು ನರಳಾಟಕ್ಕಾಗಿ ಅಲ್ಲ. ನೀವು ಬೇರೆಯವರನ್ನ ನೋಡ್ತಾ ಅವರ ರೀತಿ ನಾನು ಆಗಿಲ್ಲ ಅಂತ ನೀವು ನರಳ್ತಾ ಇದ್ದೀರಿ, ಅವರಷ್ಟು ಸಂಪಾದನೆ ಮಾಡೋಕ್ಕಾಗಿಲ್ಲ ಅಂತ ನೀವು ನರಳ್ತಾ ಇದ್ದೀರಿ. ನನ್ನ ಮಕ್ಕಳು ಬೇರೆಯವರ ಮಕ್ಕಳಷ್ಟು ಚೆನ್ನಾಗಿ ಓದುತ್ತಾ ಇಲ್ಲ, ಅವರ ಥರ ಇಂಜಿನಿಯರಿಂಗ್ ಆಗಲಿಲ್ಲ, ಅವ್ರ ರೀತಿ ಡಾಕ್ಟರ್ ಆಗಲಿಲ್ಲ ಅಂತ ನೀವು ನರಳ್ತಾ ಇದ್ದೀರಿ. ಹೀಗೆ ನರಳಕ್ಕಾಗಿ ನೀವು ಬಂದಿಲ್ಲ.
ನೀವು ನಿಮ್ಮ ಜೀವನವನ್ನ ಸುಂದರವಾಗಿಸ್ಕೊಳ್ಳೋದು ನಿಮ್ಮ ಕೈನಲ್ಲಿದೆ. ಇವತ್ತಿನಿಂದ ಸುಂದರವಾಗಿಸ್ಕೊಳ್ತಾ ಹೋದ್ರೆ ಸಾವು ಕೂಡ ಸುಂದರ. ಸಾವು ದುಃಖ ಅಲ್ಲ, ಸಾವು ಕೂಡ ಸುಂದರ. ಯಾವಾಗ? ಬದುಕು ಚೆನ್ನಾಗಿಟ್ಕೊಂಡ್ರೆ. ಹಾಗಾಗಿ ಹಿರಿಯರು ಹೇಳೋದು ಬದುಕಲು ಕಲಿಯಿರಿ ಅಂತ. ಅಂದ್ರೆ ನಾನು ಹೇಳೋದು ಸಾಯಲು ಕಲಿಯಿರಿ. ಯಾರು ಆ ಆನಂದದ ಕ್ಷಣವನ್ನ, ಸಾವನ್ನ ಸ್ವೀಕಾರ ಮಾಡಕ್ಕೆ ಇವತ್ತು ರೆಡಿ ಇದ್ದಾರೋ ಅವನು ಭಯದಿಂದ ಮುಕ್ತಿ. ಯಾರು ಆ ಸಾವನ್ನ ಆನಂದದಿಂದ ಸ್ವೀಕಾರ ಮಾಡಕ್ ಸಿದ್ಧನಿದ್ದಾನೋ ಇಡೀ ಜೀವನವನ್ನು ಅಷ್ಟೇ ಆನಂದದಿಂದ ಸ್ವೀಕಾರ ಮಾಡ್ತಾನೆ. ಆ ಆನಂದಕ್ಕಾಗಿ ನಾವು ಬಂದಿರೋದು, ದುಃಖಕ್ಕಾಗಿ ಅಲ್ಲ. ಮನುಷ್ಯರಾಗಿ ಸಹಜವಾಗಿ ಅವೆಲ್ಲವೂ ಬರುತ್ತದೆ. ಬರಬಾರದು ಅಂತ ನಮಗೆ ನಾವು ಮುಖವಾಡ ಹಾಕೊಂಡು ಬದುಕಬಾರದು. ಆದ್ರೆ ಆ ದುಃಖ ಕ್ಷಣ ಏನಿದೆ, ಒಬ್ಬ ಒಳ್ಳೆಯ ಸಾಧಕ ಆದ್ರೆ ಕೆಲವೇ ಕ್ಷಣಗಳಲ್ಲಿ ಬಿದ್ದು ಹೋಗ್ತದೆ. ಕೃಷ್ಣನಿಗೂ ದುಃಖ ಆಗಿತ್ತು. ಕೃಷ್ಣನು ರೋಗ ಪೀಡಿತನಾಗಿದ್ದ. ಅವರ ಗುರು ಘೋರಾಂಗಿರಸ ಬೋಧನೆ ಮಾಡಿ, ಅರೆ ನೀನ್ ದೇಹ ಅಲ್ಲಯ್ಯ, ನೀನ್ ಇದಕ್ಕೂ ಮೀರಿದ ಅಸ್ತಿತ್ವ ಅಂತ ಬೋಧನೆ ಮಾಡಿದ್ದೆ ಭಗವದ್ಗೀತೆ ಆಗಿದ್ದು. ಮುಂದಿನ ದಿನದಲ್ಲಿ ಆ ಗುರು ಬೋಧನೆ ಮಾಡಿದಾಗ ಅವನಿಗೆ ಕ್ರಮೇಣ ಅವನ ಜೀವನದಲ್ಲಿ ಆಚರಣೆಗೆ ತಂದು ಕೃಷ್ಣ ಪರಮಾತ್ಮ ಆದ. ಹಾಗೆ ಪ್ರತಿಯೊಬ್ರು ತಮ್ಮ ಜೀವನದಲ್ಲಿ ಈ ಎಲ್ಲವನ್ನ ಆಚರಣೆಗೆ ತರ್ತಾ ಹೋದ್ರೆ, ಅಡಾಪ್ಟ್ ಮಾಡ್ಕೊಳ್ತಾ ಹೋದ್ರೆ, ಪ್ರತಿಯೊಬ್ಬರಿಗೂ ಆ ಆನಂದದ ಸ್ಥಿತಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ. ಈಗ ನೀವು ಆ ಮಾತು ಹೇಳಿದ್ರಿ, ಏನು ಅಂದ್ರೆ ದಿಸ್ ಪ್ಲೇಸ್ ಇಸ್ ಫಾರ್ ದಿ ಸೆಲೆಬ್ರೇಷನ್. ನೀವು ಹೇಳಿದ್ದು ಇಲ್ಲಿ ನರಳಾಡಕ್ ನೀವು ಬಂದಿಲ್ಲ, ಇಲ್ಲಿ ನೀವು ಸಂತೋಷನ ಎಕ್ಸ್ಪೀರಿಯನ್ಸ್ ಮಾಡಕ್ ಬಂದಿದ್ದೀರ ಅಂತ. ಈಗ ಉದಾಹರಣೆಗೆ ಈ ಪಾಡ್ಕಾಸ್ಟ್ ನೋಡ್ತಿರೋ ಒಂದು ಗೃಹಿಣಿ, ಒಂದು ಹೆಣ್ಮಗಳು, ಗಂಡ, ಮಕ್ಕಳು, ಅತ್ತೆ ಎಲ್ಲರೂ ಇದ್ದಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ ಆಕೆಗೆ, ಆರ್ಥಿಕ ಸಮಸ್ಯೆ, ಮಕ್ಕಳ ಫೀಸ್ ಕಟ್ಟಬೇಕು, ಗಂಡ ಹಿಂಸೆ ಕೊಡ್ತಾನೆ, ಅತ್ತೆ ಮಾವ ಜಗಳ ಮಾಡ್ತಾರೆ, ಇಲ್ಲಿ ಏನೋ ಒಂದು ಸಮಸ್ಯೆ. ಇಂಥ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾಳೆ ಈ ಹೆಣ್ಮಗಳು. ಇವಾಗ ಈಕೆ ನಿಜವಾಗ್ಲೂ ಹೇಗೆ ಸಾಧ್ಯವಾಗುತ್ತೆ? ಈಕೆ ಸಂತೋಷವಾಗಿರಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಅಂದ್ರೆ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು, ಇದೇ ತರ ತುಂಬಾ ಜನ ಅವ್ರವ್ರ ಸಮಸ್ಯೆಗಳಲ್ಲೇ ಸಿಕ್ಕಾಕೊಂಡಿದ್ದಾರೆ. ಈ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ ಸಮಸ್ಯೆ ಅಂತ. ನಾವು ಹೇಳೋದು, ನೀವೇನ್ ಕರ್ಮ ಮಾಡಿದ್ದೀರಿ ಅದು ಒಳ್ಳೆಯದೂ ಇದೆ, ಕೆಟ್ಟದ್ದು ಮಾತ್ರ ಇಲ್ಲ. ನೀವು ಇವಾಗ ಏನಾಗಿದೆ, ಕೆಟ್ಟದನ್ನು ಮಾತ್ರ ಯೋಚನೆ ಮಾಡ್ತಾ ಇದ್ದೀರಿ. ಕೆಟ್ಟ ಕರ್ಮ ಏನಿದೆ, ನನ್ನ ಹಣೆ ಬರಹ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ. ನಂದು ಇದಲ್ಲ ಹಣೆ ಬರಹ, ನಾನು ಇನ್ನೂ ಚೆನ್ನಾಗಿ ಬದುಕಬಹುದು ಅನ್ನೋದು ನಿಮ್ಮ ಜೀವನದಲ್ಲಿ ಏನಾದರೂ ಅದನ್ನ ಊಹಿಸ್ಕೊಳಕ್ ಸಾಧ್ಯ ಆದ್ರೆ, ನಿಮ್ಮ ಇಚ್ಛಾಶಕ್ತಿಯನ್ನ ಪ್ರಖರ ಮಾಡ್ಕೊಳಕ್ ಸಾಧ್ಯ ಆದ್ರೆ, ಅದ್ರ ಒಂದಿನದಲ್ಲಿ ಆಗಲ್ಲ. ಆದ್ರೆ ಕ್ರಮೇಣ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ತಾ ಹೋದ್ರೆ ನಿಮ್ಮ ಮನೆಯ ಸ್ಥಿತಿ ಖಂಡಿತವಾಗೂ ಬದಲಾಗ್ತದೆ. ಮನಸ್ಥಿತಿ ಬದಲಾಯಿಸಿ ಮನೆ ಸ್ಥಿತಿ ತನಗೆ ತಾನೇ ಬದಲಾಗ್ತದೆ. ಓಕೆ. ಒಬ್ಬ 8 ವರ್ಷದ ಬಾಲಕ ಯಾರ್ದೋ ಗೃಹಿಣಿ ಮುಂದೆ ನಿಂತು ಭವತಿ ಭಿಕ್ಷಾನ್ ದೇಹಿ ಅಂತ ಕೇಳಿದ್ರು. ಆ ಹೆಣ್ಮಗಳು ಹೇಳಿದ್ರು, ನನ್ನ ಮನೆಯಲ್ಲಿ ಏನೂ ಇಲ್ಲಪ್ಪ, ಅತ್ಯಂತ ದಟ್ಟ ದರಿದ್ರವಾಗಿ ಬದುಕ್ತಾ ಇದ್ದೀನಿ, ನಮ್ಮ ಮನೇಲಿ ನೋಡು 1-2 ನಲ್ಲಿಕಾಯಿ ಇದೆ, ಬೇಕಾದ್ರೆ ಅದನ್ನ ಕೊಡ್ತು. ಆ ಬಾಲಕ ಯೋಚನೆ ಮಾಡಿದಾರೆ, ಇವ್ರು ಹಿಂದಿನ ಜನ್ಮದಲ್ಲಿ ತಪ್ಪು ಮಾಡಿರ್ಬೋದಪ್ಪ, ಈ ಜನ್ಮದಲ್ಲಿಯೂ ಇಷ್ಟೊಂದು ಯಾಕೆ ದರಿದ್ರ ಅನುಭವಿಸಬೇಕು. ಅಲ್ಲೇ ನಿಂತು ಒಂದು ಪ್ರಾರ್ಥನೆ ಮಾಡಿ ಕನಕಧಾರ ಅಂತ ಒಂದು ಸ್ತೋತ್ರವನ್ನು ಹೇಳಿದ್ರು. ಅವರ ಇಡೀ ಮನೆಯಲ್ಲಿ ಚಿನ್ನದ ನೆಲ್ಲಿಕಾಯಿಗಳು ಬಿದ್ದುವು ಅಂತ ಹೇಳ್ತಾರೆ, ಧಾರಾಕಾರವಾಗಿ ಬಿದ್ದುವು. ಅದೇ ಕನಕಧಾರ ಸ್ತೋತ್ರ. ಅಂದ್ರೆ ಈ ಭೂಮಿಲಿರೋ ಗುರು ಪರಂಪರೆಗೆ, ನಮ್ಮ ನಂಬಿಕೆಗೆ, ಶ್ರದ್ಧೆಗೆ, ನಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ಇದೆ. ನಾವು ಅದರ ಅರಿವಿಲ್ಲದೆ, ಆ ನಂಬಿಕೆ ಇಲ್ಲದೆ, ಆ ಶ್ರದ್ಧೆ ಇಲ್ಲದೆ ನನ್ನ ಜೀವನ ಇಷ್ಟೇ ಅಂತ ಇದ್ರೆ ಈ ಜನ್ಮ ಅಲ್ಲ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಕೊರಗ್ತಾ ಇದ್ರೆ ಈ ಜನ್ಮಕ್ಕೆ ಲಾಸ್ಟ್ ಆಗಲ್ಲ. ಅದು ಇವತ್ತಿಗೆ ಮಾತ್ರ ಅಲ್ಲ, ಈ ವರ್ಷಕ್ಕೆ ಮಾತ್ರ ಅಲ್ಲ, ಜನ್ಮಾಂತರಕ್ಕೂ ಕೊರಗ್ತಾ ಇರ್ತೀರಿ. ಇವತ್ತು ಕೊರಗೋದನ್ನ ನಿಲ್ಲಿಸಿ ನಿಮ್ಮ ಮನಸ್ಥಿತಿ ಬದಲಾಯಿಸ್ಕೊಳ್ಳಿ. ಇವತ್ತಲ್ಲ ನಾಳೆ ನಿಮ್ಮ ಮನೆಯ ಸ್ಥಿತಿ ಖಂಡಿತವಾಗ್ಲೂ ಬದಲಾಗ್ತದೆ. ಹೀಗೆ ಬದಲಾಕ್ ಶುರು ಆದ್ರೆ ಮುಂದಿನ ಜನ್ಮ, ಮುಂದಿನ ದಿನ, ಮುಂದಿನ ವರ್ಷ, ಮುಂದಿನ ಜನ್ಮಗಳು ಕೂಡ ಸುಂದರವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಇದ್ರೆ, ಕೊರಗ್ತಾ ಇದ್ರೆ, ನಮ್ಮಲ್ಲೊಂದು ಮಾತಿದೆ, ಕೊರಗ್ತಾನೆ ಇದ್ರೆ ಇವು ನರಳತಾ ರೋಗ ಅಂತ ಏನ್ ಮಾತಿದೆಯಲ್ಲ, ಹಾಗೆ ನಿರಂತರವಾಗಿ ರೋಗ ಇರುವಂತಹ ಮನೆಯೇ ಆಗೋ. ನಾನು ಗೃಹಿಣಿ ಅಲ್ಲ, ನಾನು ಪ್ರತಿಯೊಬ್ಬರಿಗೂ ಹೇಳೋ ಮಾತು, ನಿಮ್ಮ ಮನಸ್ಥಿತಿ ಇದೆಯಲ್ಲ ಅದನ್ನ ಬದಲಾಯಿಸ್ಕೊಳ್ಳಿ. ಕೊರಗ್ಲಿಕ್ಕಲ್ಲ ಇರೋದು. ನನ್ನ ಗಂಡನೂ ಒಂದಿನ ಬದಲಾಗ್ತಾನೆ, ಜಗಳ ಮಾಡಬೇಕಾದದ್ದಿಲ್ಲ. ಮನುಷ್ಯ ಸಹಜವಾಗಿ ಇದೆಲ್ಲ ಬರ್ತದೆ, ನಮಗೂ ಬರ್ತದೆ, ಅವ್ರಿಗೂ ಬರ್ತದೆ. ಆದ್ರೆ ಒಂದು ನಿಮ್ಮ ಒಳಗೆ ಗಟ್ಟಿತನ ಇರಲಿ, ಖಂಡಿತವಾಗೂ ಬದಲಾಗ್ತದೆ. ನಮ್ಮ ಹತ್ರಕ್ಕೆ 10 ಜನ ಬರ್ತಾರೆ. ನಿಮ್ಗೆ ಉದಾಹರಣೆಗಳೇ ಕೊಡ್ತೀನಿ. ಎಷ್ಟೋ ಸಮಯದಲ್ಲಿ ಸಾಲ ಮಾಡಿ ಕೊನೆಯ ಹಂತ ಸುಸೈಡ್ ಮಾಡ್ಕೊಳಕ್ ಬಂದಿದ್ದಾರೆ. ನಮ್ಮ ಮುಂದೆ ಕೂತು ಇದೇ ಮಾತು ಹೇಳಿದ್ದಾರೆ, ನಾವು ಇಷ್ಟು ಶ್ರೀಮಂತಿಕೆಯನ್ನು ಬದುಕು, ಯಾರಿಗೋ ಸಹಾಯ ಮಾಡಕ್ ಹೋಗಿ ಸಿಗಾಕೊಂಡು ಇವತ್ತು ನರಳ್ತಾ ಇದ್ದೀವಿ.
ಸಾಯ್ಬೇಕು ಅಂತಿದ್ವು, ನಿಮ್ ದರ್ಶನ ಮಾಡಿ ಹೋಗ್ಬೇಕು ಅಂತ ಬಂದ್ವು ಅಂತ. ಇವತ್ತು ಅವರು 10-15 ಕೋಟಿಗಿದ್ದಾರೆ ಇವತ್ತು. ನಾವು ಒಂದೇ ಮಾತು ಹೇಳಿದ್ದು, ಇಲ್ಲಿ ಬಂದು ಕೂತಿದ್ದೀರಿ, ನಿಮ್ ಜೀವನ ಬದಲಾಗೇ ಆಗ್ತದೆ, ಯೋಚನೆ ಮಾಡಬೇಡಿ, ಸಾವನ್ನು ಬಿಟ್ಬಿಡಿ, ಅದರಿಂದ ನಿಮ್ಮ ಮನಸ್ಸನ್ನು ತೆಗೆದು ಹಾಕಿ ಸಾಧ್ಯ. ಒಂದು ಕೃಪೆ ಇದೆ, ಗುರು ಕೃಪೆ ಇದೆ, ದೈವ ಕೃಪೆ ಇದೆ, ನಾನು ಸಾಧಿಸ್ತೀನಿ ಅನ್ನೋ ಮನಸ್ಥಿತಿಯಲ್ಲಿ ಹೋಗಿ ಏನೋ ಒಂದು ಆಗ್ತದೆ ಅಂತ. ಕುಶಾಲನಗರದಲ್ಲಿ ಒಬ್ಬ ಇದ್ದಾನೆ, ಬದಲಾಗಿದೆ ಅವನ ಜೀವನ. ಚಂದ್ರಾಯಪಟ್ಟಣದಲ್ಲಿ ಒಬ್ರು ಇದ್ದಾರೆ, ಹೆಸರು ಸಹಿತ ಹೇಳಬಲ್ಲೆ, ಅವ್ರ ಜೀವನ ಬದಲಾಗಿದೆ. ನಮ್ಮದೇ ಮನೆ ಹತ್ರ ಒಬ್ರು ಇದ್ರು, ಕಿರಣ್ ವೈಶಾಲಿ, ಅವರು ಸಾಲ ಮಾಡಿ ಅವ್ರು ಬದುಕಕ್ ಸಾಧ್ಯವೇ ಇಲ್ಲ ಅಂದ್ರು. ಇವತ್ತು ಗುರುಗಳೇ ಆರಾಮಾಗಿ ಬದುಕ್ತಾ ಇದ್ದೀನಿ, ಯಾವ್ದು ಹಣ ಬರಬೇಕಾದ್ ಬರಲಿಲ್ಲ, ಆದ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗಿ ಬದುಕೋ ಶಕ್ತಿ ನಂಗೆ ಬಂದಿದೆ ಅಂತ ಹೇಳಿದ್ದಾರೆ. ಒಂದು ಸಣ್ಣ ಬದಲಾವಣೆ, ಒಂದು ಸಣ್ಣ ಶ್ರದ್ಧೆ ನಮ್ಮೊಳಗೆ ಮೂಡಿದ್ರೆ, ಬೆಳಕು ಮೂಡಿದ್ರೆ, ಖಂಡಿತವಾಗಿ ಇಡೀ ಜೀವನವನ್ನು ಅದು ಬೆಳಗಕ್ಕೆ ಸಾಧ್ಯ ಇದೆ. ನಾವು ನೋಡಿದೀವಿ ಅದನ್ನು, ನಮ್ಮ ಜೀವನದಲ್ಲೂ ನೋಡಿದೀವಿ. ವೈಯಕ್ತಿಕವಾಗಿ ನಮ್ಮ ಜೊತೆಗಿರೋರು 100 ಜನ ನೋಡಿದೀವಿ. ಈ ತರದ 10 ಉದಾಹರಣೆ ಅಲ್ಲ, 1000 ಉದಾಹರಣೆ ನಮ್ಮ ಜೀವನದಲ್ಲೇ ನಾವು ಕೊಡಬಹುದು. ಓಕೆ, ಈಗ ಹಾಗಾದ್ರೆ ಆ ಹಾದಿ ಯಾವುದು ಗುರುಗಳೇ? ಒಂದು ಆಧ್ಯಾತ್ಮಿಕ ಮಾರ್ಗ. ಆ ಮಾರ್ಗದಲ್ಲಿ ನಡೀಲಿಕ್ಕೆ ಒಬ್ಬ ಸರಿಯಾದ ಗುರು. ನೋಡಿ, ಒಬ್ಬ ಸಾಧಕ ಆದ ತಕ್ಷಣ ಮತ್ತು ಸುಖವೇ ಯಾವಾಗ್ಲೂ ಇರಲ್ಲ. ಈಗ ಒಂದು ತಪ್ಪು ಅಭಿಪ್ರಾಯ ಇದೆ, ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀನಿ, ಪ್ರತಿನಿತ್ಯ ಧ್ಯಾನ ಮಾಡ್ತೀನಿ, ಪ್ರತಿನಿತ್ಯ ಜಪ ಮಾಡ್ತೀನಿ, ಪ್ರತಿನಿತ್ಯ ನಾನು ಹೋಮಗಳನ್ನು ಮಾಡ್ತಾ ಇದ್ದೀನಿ, ಆದ್ರೂ ನಂಗೆ ಕಷ್ಟ ಬರ್ತದ್ರಿ, ಪ್ರತಿಯೊಬ್ಬರಿಗೂ ಬರಬೇಕು. ಆದ್ರೆ ಬಂದಾಗ ನಿಮ್ ಮನಸ್ಥಿತಿ ಕುಗ್ಗಿದ್ರೆ ಪಾತಾಳಕ್ಕೆ ಹೋಗ್ತೀರಿ. ಆದ್ರೆ ಆ ಸ್ಥಿತಿನಲ್ಲೂ ತೊಂದರೆ ಇಲ್ಲ, ನಾನು ಮತ್ತೆ ಎದ್ದು ನಿಲ್ತೀನಿ ಅಂದ್ರೆ ರಸ್ತೆನಲ್ಲೇ ನಿಲ್ತೀರಿ. ಗುಂಡಿಗೆ ಬಿದ್ದವನ ಮೇಲೆ ಎತ್ತದ ಕಷ್ಟ, ಪಾತಾಳಕ್ಕೆ ಬಿದ್ದವನ್ನ ಮೇಲೆತ್ತದ ಕಷ್ಟ, ರೋಗ ಪೀಡಿತದನ್ನ ಆರೋಗ್ಯವಂತನನ್ನಾಗಿ ಮಾಡೋದು ಕಷ್ಟ. ಆದ್ರೆ ಆರೋಗ್ಯವಂತನನ್ನ ಫಿಟ್ ಅಂಡ್ ಮಸಲ್ಸ್ ಬಿಲ್ಡ್ ಮಾಡೋದು ಸುಲಭ. ಈಗ ಎಲ್ಲರ ಸಮಸ್ಯೆ ಏನು, ಪಾತಾಳಕ್ಕೆ ಬಿದ್ದ ತಕ್ಷಣ ಇನ್ನು ರಸ್ತೆಗೆ ಬಂದಿಲ್ಲ, ಅವ್ರು ಆಲ್ರೆಡಿ ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಅವ್ರಿಗೆ ಆಗಲ್ಲ, ಒಂದಿನದಲ್ಲಿ ಆಗಲ್ಲ, ಒಂದ್ ವರ್ಷದಲ್ಲಿ ಆಗಲ್ಲ. ಅಂದ್ರೆ ಅವಾಗ ಯೋಚನೆ ಮಾಡ್ತಾರೆ, ಈ ದೇವರು ಇಲ್ಲ, ಈ ಮಂತ್ರ ಇಲ್ಲ, ಈ ಯಾವ ಗುರು ಇಲ್ಲ, ಈ ಧರ್ಮವೂ ಸರಿ ಇಲ್ಲ, ಈ ದೇಶವೂ ಸರಿ ಇಲ್ಲ, ಯಾರೂ ಸರಿ ಇಲ್ಲ ಅನ್ನೋಕ್ ಶುರು ಮಾಡ್ತಾರೆ. ಅವರೊಬ್ಬರೇ ಕರೆಕ್ಟು, ಇಡೀ ಪ್ರಪಂಚ ಕೆಟ್ಟ ಹೋಗಿದೆ ಅಂತ ಯೋಚನೆ ಮಾಡ್ತಾರೆ. ನಾವು ಬಿದ್ದಿದ್ದೀವಿ, ನಾವು ಆ ದುಃಖವನ್ನು ನೋಡಿದೀವಿ. ಅದೇ ಯೋಚನೆ ಬಂದದ್ದು. ಪಾತಾಳಕ್ಕೆ ಬಿದ್ದವನು ಮೇಲಕ್ಕೆ ಬರೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ತಗೊಳ್ತದೆ, ಆದ್ರೆ ಮೇಲಿದ್ದವನು ಮೇಲ್ ಹೋಗುದು, ಇನ್ನೂ ಮೇಲ್ ಹೋಗುದು ಬಹಳ ಸುಲಭ. ಹಾಗಾಗಿ ಪಾತಾಳದಲ್ಲಿ ಬಿದ್ದವರು ತುಂಬಾ ತಾಳ್ಮೆಯಿಂದಿರಿ, ಸಂಯಮದಿಂದಿರಿ, ಶ್ರದ್ಧೆಯಿಂದಿರಿ. ಶ್ರದ್ಧೆಯಿಂದ ಇದ್ರೆ ಖಂಡಿತವಾಗೂ ನಿಮ್ಮ ಜೀವನ ಬದಲಾಗ್ತದೆ. ಹಾಗೆ ಬದಲಾಗ್ಲಿಕ್ಕೆ ಒಬ್ಬ ಮಾರ್ಗದರ್ಶಕ ಸಾಧ್ಯ ಆದ್ರೆ, ಇಲ್ಲದೆ ಆದ್ರೂ ಒಂದು ಇಷ್ಟ ದೈವನ ಆದ್ರೂ ನಿಮ್ಮ ಜೀವನದಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳಿ. ಎಂಥದ್ದೇ ಪರಿಸ್ಥಿತಿ, ಸಮಶೀತೋಷ್ಣ ಸುಖ ದುಃಖೇಶು ತತ ಮಾನಾಪಮಾನಯೋಹು, ಎಲ್ಲಾ ಸಂದರ್ಭದಲ್ಲೂ ವೇರಿಯೇಷನ್ ಆದಾಗ ಮನಸ್ಸನ್ನು ಯಾವಾಗ್ಲೂ ಒಂದು ಸಮತ್ವದಿಂದ ಇಟ್ಕೊಳಕ್ ಸಾಧ್ಯ ಆದ್ರೆ, ನಿಮಗೆ ಹಾಗೆ ಸಾಧ್ಯವಾಗಿಸ್ಕೊಳ್ಳಿಕ್ಕೆ ಪ್ರತಿನಿತ್ಯ ಧ್ಯಾನದ ಅಭ್ಯಾಸ ಮಾಡಕ್ ಸಾಧ್ಯ ಆದ್ರೆ, ಖಂಡಿತ ಹೇಳ್ತೀನಿ ನಿಮ್ಮ ಜೀವನ ಸುಂದರ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಗುರುಗಳೇ, ಮತ್ತೆ ಮುಖ್ಯವಾಗಿ ಜೀವನದಲ್ಲಿ ಮುಂದೆ ಒಂದು ದೊಡ್ಡ ಗುರಿ ಇರಬೇಕಂತೆ, ಹಿಂದೆ ಒಬ್ರು ಗುರು ಇರಬೇಕಂತೆ. ಈಗ ಯಾಕೆ ಈ ಒಂದು ಟ್ರಾನ್ಸ್ಫಾರ್ಮೇಶನ್ಗೆ ಒಂದು ಗುರುವಿನ ಅವಶ್ಯಕತೆ ಯಾಕೆ ಮುಖ್ಯ? ಈಗ ನಾನು ಇದೇ ಸ್ಪಿರಿಚುಯಾಲಿಟಿನ ನಾನು ಯಾವುದೋ ಒಂದು ಯೂಟ್ಯೂಬಲ್ಲೋ ಒಂದು ಬುಕ್ಸ್ ಹಿಡ್ಕೊಂಡು ಒಂದು ಕತೆ ಕೇಳ್ಕೊಂಡು ನಾನು ಬದಲಾಗ್ಬೋದಲ್ವಾ? ಆದ್ರೆ ಗುರುವಿನ ಅವಶ್ಯಕತೆ ಯಾಕೆ, ಒಬ್ಬ ಗುರು ಬೇಕು ಅಂತ ಅಂತಾರೆ? ನೋಡಿ, ನಾವು ಒಂದು ಸಣ್ಣ ಎಕ್ಸಾಮನ್ ಬರಿಬೇಕಾದ್ರೇನೆ ಒಬ್ಬ ಟೀಚರ್ ನಮ್ಗೆ ಹೇಳ್ಕೊಡ್ಬೇಕು. ಏನೇ ಯಾರೋ ಹೇಳ್ಕೊಡದೆ ನಮಗೆ ಕಲಿಯಕ್ಕಾಗಲ್ಲ. ಹಾಗೆ ಕಲ್ತಾಗ ಒಂದ್ ಹಂತ ಆದ್ಮೇಲೆ ನಾವು ಯಾರ ಅವಶ್ಯಕತೆ ಇಲ್ಲದೆ ತುಂಬಾ ಚೆನ್ನಾಗಿ ನಮಗೆ ನಾವೇ ಓದ್ಕೊಂಡು ಹೋಗ್ತೀವಿ. ಇನ್ನು 10 ಜನಕ್ಕೆ ನಾವೇ ಹೇಳ್ಕೊಡುವಷ್ಟು ಆಗ್ತೀವಿ, ಪಾಠ ಮಾಡುವಷ್ಟು ಆಗ್ತೀವಿ. ಅಂದ್ರೆ ಅದನ್ನ ಹೇಳ್ಕೊಡಕ್ ಯಾರಾದ್ರೂ ಒಬ್ರು ಇದ್ರೆ ಸುಲಭ ಆಗ್ತದೆ. ಅದಿಲ್ಲದೆ ಇದ್ರೆ ಕಲಿಬಹುದು. ಯಾವಾಗ ತುಂಬಾ ತಡ ಆಗ್ತದೆ. ಒಂದೇ ವರ್ಷದಲ್ಲಿ ಕಲಿಬಹುದು ಆದದನ್ನ 10 ವರ್ಷ ಸಮಯ ತಗೊಳ್ತದೆ. ಯಾವ ಗುರುವೇ ಇಲ್ಲದೆ ಎನ್ಲೈಟನ್ ಆದಂತವ್ರು ಸಾಕಷ್ಟು ಜನ ಇದ್ದಾರೆ. ರಮಣ ಮಹರ್ಷಿಗೆ ಯಾವ ಗುರು ಇರಲಿಲ್ಲ, ಆದ್ರೆ ಸಮಯ ತಗೊಳ್ತಾ ಹೋಗ್ತದೆ, ಯಾವುದೋ ಹಿಂದಿನ ಜನ್ಮದ ಪುಣ್ಯದಿಂದಾಗಿ. ಆದ್ರೆ ಎಲ್ರಿಗೂ ಸಾಧ್ಯ ಆಗಲ್ಲ. ನಾವು ನಮ್ಮ ಜೀವನದಲ್ಲೇ ನೋಡಿದ್ರೆ 16 ವರ್ಷ ಗುರು ಇಲ್ಲದೆ ನಾವು ಸಾಧನೆ ಮಾಡ್ತಿದ್ದಾಗ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅನ್ನುವ ಭಯ, ಆತಂಕ, ಗೊಂದಲ ಈ ಎಲ್ಲವೂ ಕಾಡ್ತಾ ಇತ್ತು. ಯಾವಾಗ ಅಪ್ರತ್ಯಕ್ಷವಾಗಾದ್ರೂ ಒಬ್ಬ ಗುರು ಇರಬೇಕು ಅಂತ ನಮ್ಮ ಮಾನಸಿಕವಾಗಿ ಒಬ್ಬ ಗುರು ಸ್ವೀಕಾರ ಮಾಡಿದಾಗ ನಮ್ಮಲ್ಲೊಂದು ಧೈರ್ಯ ಬಂತು. ಏನೋ ಆಗ್ತಾ ಇದೆ ಅಂದ್ರೆ ಗುರುವಿನ ಕೃಪೆ ಇದೆ, ಏನೋ ತಪ್ಪಾಗ್ತಾ ಇದೆ ಅಂದ್ರೆ ಇಲ್ಲ ಗುರು ಮಾರ್ಗ ತೋರಿಸ್ತಾರೆ. ಹಾಗ್ ಭಾವದಿಂದ ನಾವು ಸಾಧನೆ ಮಾಡೋಕೆ ಶುರು ಆದಾಗ ನಮ್ಮ ಲೈಫಲ್ಲಿ ತುಂಬಾ ಬದಲಾಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರಿಗೂ ಹೇಳುದು, ಒಬ್ಬ ಸರಿಯಾದ ಗುರು ಹಿಡ್ಕೊಳ್ಳಿ, ಪರೀಕ್ಷೆ ಮಾಡಿ, ಪರೀಕ್ಷೆಯ ನಂತರ ಆ ಗುರುವನ್ನು ಹಿಡ್ಕೊಂಡ ನಂತರ ಮತ್ತೆ ಪ್ರಶ್ನೆ ಮಾಡಬೇಡಿ,
ವಿಚಲಿತರಾಗಬೇಡಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ. ಹಿಡಿದ್ರೆ ಇನ್ನು ಉಳಿದು ತನಗೆ ತಾನೇ ಪರಿವರ್ತನೆ ಆಗ್ತಾ ಹೋಗ್ತದೆ. ಹಾಗಿಲ್ಲದೆ ಹೋದ್ರೆ ಏನಾಗ್ತದೆ, ಕೊನೆಯ ಕ್ಷಣದವರೆಗೂ ನಾವು ಗೊಂದಲದಲ್ಲೇ ಇರ್ತೀವಿ. ಹೀಗ್ಯಾಕೆ ನನ್ಗೆ ಅನುಭವ ಆಯ್ತು, ನನ್ಗ್ಯಾಕೆ ಈ ಕಷ್ಟ ಬಂತು, ಈ ಪ್ರಶ್ನೆಗಳು ಬರ್ತದಲ್ಲ, ಈ ಪ್ರಶ್ನೆಗಳ ಗೊಂದಲಗಳ ನಡುವೆ ನಮ್ಮ ಜೀವನ ಮುಗ್ದು ಹೋಗ್ಬಿಡ್ತದೆ. ಆದ್ರೆ ಗುರು ಇದ್ರೆ ಅವನು ತೀಡ್ತಾ ಹೋಗ್ತಾನೆ, ತಿದ್ದುತ್ತಾ ಹೋಗ್ತಾನೆ, ಸರಿ ಮಾಡ್ತಾ ಹೋಗ್ತಾನೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ನಮ್ಮ ಚಿಕ್ಕನ್ನಲ್ಲಿ ಕತ್ತಲಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಭಯ ಆದ್ರೆ ಏನ್ ಮಾಡೋದು, ಸೊ ಒಂದ್ ಸಣ್ಣ ಕಲ್ಲು ಹಿಡ್ಕೊ ಅಂತ ಹೇಳೋರು. ಕೈನಲ್ಲಿ ಒಂದ್ ಸಣ್ಣ ಕಲ್ಲು ಹಿಡ್ಕೊ ಅಂತ. ಕಲ್ಲು ಏನೂ ಮಾಡ್ತಿರ್ಲಿಲ್ಲ, ಒಂದು ನಂಬಿಕೆ. ಕೈ ಹಿಡ್ಕೊಂಡು ಹಿಂಗ್ ಗಟ್ಟಿಯಾಗಿ ಹಿಡ್ಕೊಂಡ ತಕ್ಷಣ ನಮ್ಗೆ ಅನ್ಸೋದು ನಾನೀಗ ಧೈರ್ಯವಂತ ಅಂತ. ಹೀಗೆ ಹಿಡ್ಕೊಂಡೇ ಹೋಗ್ತಾ ಇದ್ವು. ನಾವು ಎಷ್ಟೋ ಸರಿ ನೋಡಿದೀವಿ, ಎಷ್ಟೋ ಮಕ್ಳನ್ನ ನೋಡಿದೀವಿ ಇವತ್ತಿಗೂ ಹಳ್ಳಿ ಕಡೆ. ಈಗ ಸಿಟಿನಲ್ಲಿ ಬದಲಾಗೋಗಿದೆ. ಅದ್ರಾಗ ಸಣ್ಣ ಕಲ್ಲು ಹಿಡ್ಕೊಂಡ ತಕ್ಷಣ ಒಂದು ಧೈರ್ಯ ಬಂದ್ಬಿಡ್ತು ಕತ್ಲೆನಲ್ಲಿ. ಯಾಕೆಂದ್ರೆ ನಮ್ಮ ಹಿರಿಯರು ಹೇಳಿದ್ರು, ಭಯ ಆದಾಗ ಒಂದು ಕಲ್ಲು ಹಿಡ್ಕೊ ಅಂತ. ಇದಾಗಿದೆ. ಅಂದ್ರೆ ಹೀಗೆ ಒಂದ್ ಸಣ್ಣ ಕಲ್ಲು ನಮ್ಮ ಭಯ ಹೋಗಿಸಬಹುದಾದ್ರೆ, ಒಬ್ಬ ಗುರು, ಬೃಹತ್ತಾದ ಮೂರ್ತಿ ನಮ್ಮ ಜೀವನದಲ್ಲಿ ಏನೆಲ್ಲ ಪರಿವರ್ತನೆ ತರಬಹುದು, ತಂದಿದೆ ನಮ್ಮ ಜೀವನದಲ್ಲಿ. ಅದು ಆ ರೀತಿಯಾದ ಸಾಕಷ್ಟು ಬದಲಾವಣೆ ಆಗಿದೆ. ಆಗ ಪ್ರತಿಯೊಬ್ಬರಿಗೂ ಹೇಳೋದು, ಸರಿಯಾದ ಗುರು ಹಿಡ್ಕೊಳ್ಳಿ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗೇ ಆಗ್ತದೆ. ಈಗ ಎಷ್ಟೋ ಜನ ಇದೇ ತರ ಜೀವನದಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋದಂತ ಯಶಸ್ವಿ ವ್ಯಕ್ತಿಗಳ ಹಿಂದೆ ಖಂಡಿತ ಒಬ್ರು ಗುರುಗಳಂತ ಇದ್ದೇ ಇರ್ತಾರೆ. ನಮ್ಮ ಪ್ರಧಾನಮಂತ್ರಿ ಮೋದಿಯವರಿಂದ ಹಿಡಿದು, ಕ್ರಿಕೆಟರ್ ವಿರಾಟ್ ಕೊಹ್ಲಿಯಿಂದ ಹಿಡಿದು, ದೊಡ್ಡ ದೊಡ್ಡ ಯಾರೇ ಯಶಸ್ವಿ, ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾದಂಥ ಎಲ್ಲ ವ್ಯಕ್ತಿಗಳ ಹಿಂದೆ ಕೂಡ ಒಬ್ಬರು ಗುರುಗಳಂತ ಖಂಡಿತ ಇದ್ದೇ ಇರ್ತಾರೆ. ಈಗ ಬುದ್ಧನ ಕಥೆಯಲ್ಲಿ ನಾವು ಕೇಳೋದಾದ್ರೆ, ಬುದ್ಧನಿಗೆ ಒಂದು ವೃಕ್ಷದ ಕೆಳಗೆ ಅವರಿಗೆ ಜ್ಞಾನೋದಯ ಆಯಿತು ಅಂತ ಅಂತಾರೆ. ಈ ಎನ್ಲೈಟ್ಮೆಂಟ್ ಅಂತ ಏನ್ ಕರಿತೀವಲ್ಲ, ಎರಡು ಪ್ರಶ್ನೆ. ಒಂದು, ನಿಜವಾದಂತ ಎನ್ಲೈಟ್ಮೆಂಟ್, ಜ್ಞಾನೋದಯ ಆಗೋದಂದ್ರೆ ಏನು? ಎರಡನೇದು, ಸರಿ, ಈಗ ನನ್ನ ಸ್ಪಿರಿಚುವಲ್ ಆಧ್ಯಾತ್ಮಿಕ ಜರ್ನಿ ನಾನು ಶುರು ಮಾಡಿದ್ದೀನಿ, ನನಗೆ ಯಾವಾಗ ಗೊತ್ತಾಗತ್ತೆ ನಾನು ಎನ್ಲೈಟ್ಮೆಂಟ್ ಆಗಿದೆ ನನಗೆ ಅಂತ? ಒಂದು, ಬುದ್ಧನಿಗೆ ಏನು ಒಂದು ದಿನ ಮರದ ಕೆಳಗೆ, ಅರಳಿ ಮರದ ಕೆಳಗೆ ಎನ್ಲೈಟನ್ ಆಯ್ತು, ಜ್ಞಾನೋದಯ ಆಯ್ತು. ಅದಕ್ಕೂ ಹಿಂದೆ 7 ವರ್ಷಗಳ ನಿರಂತರ ಸಾಧನೆ ಇದೆ. ಆ 7 ವರ್ಷಗಳ ನಿರಂತರ ಸಾಧನೆ ಅಂದ್ರೆ ತಾನು ಏನು ಅನ್ನುವ ಆ ಅರಿವನ್ನ ಗಟ್ಟಿ ಮಾಡ್ಕೊಳ್ತಾ ಹೋದಾಗ ಒಂದು ದಿನ ಆ ಎನ್ಲೈಟನ್ ಆಗಿತ್ತು. ಆದಾಗ ಏನಾಗ್ತದೆ, ಈ ದೇಹ ಮನಸ್ಸು ಅನ್ನೋದೇನಿದೆ ಅದೆಲ್ಲವೂ ಬಿದ್ದು ಹೋಗಿ ನಮ್ಮ ಒಳಗಿರುವ ಆ ಬೆಳಕು ಏನಿದೆ ಅದು ನಮಗ್ ಕಾಣಿಸಕ್ ಶುರುವಾಗ್ತದೆ, ನಮ್ಮ ಅರಿವಿಗೆ ಬರಕ್ ಶುರುವಾಗ್ತದೆ. ಆ ಉನ್ನತವಾದಂತ ಒಂದು ಭಾವಸ್ಥಿತಿ ಅದು, ಅದನ್ನ ಅನುಭವಿಸಕ್ ಶುರು ಮಾಡ್ತೀವಿ. ಇದು ಪ್ರತಿಯೊಬ್ಬರಿಗೂ ಸಾಧ್ಯ. ಆಮೇಲೆ ಏನಂದ್ರೆ, ಬುದ್ಧನಿಗೆ 7 ವರ್ಷ ತಗೊಳುತ್ತೆ, ಸಿದ್ಧಾರ್ಥ ಬುದ್ಧನಾಗ್ಲಿಕ್ಕೆ 7 ವರ್ಷ ತಗೊಳುತ್ತೆ, ವರ್ಧಮಾನರು ಮಹಾವೀರರಾಗ್ಲಿಕ್ಕೆ 12 ವರ್ಷ ತಗೊಳುತ್ತೆ. ಹೀಗೆ ಇಡೀ ನೀವು ಪ್ರತಿಯೊಬ್ಬ ಎನ್ಲೈಟನ್ ಪರ್ಸನ್ ನೋಡ್ಕೊಂಡು ಬನ್ನಿ, ಪ್ರತಿಯೊಬ್ಬರ ಜೀವನದಲ್ಲಿ ಯಾವುದೋ ಒಂದು ದಿನ ಆಗಿಲ್ಲ. ಈಗ ರಮಣ ಮಹರ್ಷಿಯೇ ಒಂದು ದಿನ ಅವ್ರಿಗೆ ನಾನು ಸತ್ತೋಗ್ತಾ ಇದ್ದೀನಿ ಅಂದಕ್ಕೆ ಶುರುವಾಯಿತು. ಎಷ್ಟನೇ ವಯಸ್ಸಲ್ಲಿ? 16ನೇ ವಯಸ್ಸಲ್ಲಿ. ಹಾಗೆ ಅನ್ಸೋಕ್ ಶುರುವಾಗಿ ನಾನು ಸತ್ತೋಗ್ತಾ ಇದ್ದೀನಿ, ಮಹಡಿಗೆ ಹೋದ್ರು, ಕೂತ್ಕೊಂಡ್ರು, ಹಾಗೆ ದೇಹವನ್ನು ಬಿಸಾಕಿದ್ರು. ನಾನು ಸತ್ತೋಗ್ತಾ ಇದ್ದೀನಿ. ಸರಿ, ಅಂದ್ರೆ ನಾನು ಸತ್ತೋಗ್ತಾ ಇರೋದು ಅಂದ್ರೆ ಯಾವುದು? ದೇಹನ? ನಾನ್ ಸತ್ತೋಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ದೇಹ ಸತ್ತು ಹೋಯ್ತು, ಸುಟ್ಟು ಹಾಕಿದ್ರು. ಆಮೇಲೆ ಏನು? ಅದನ್ನು ಅದಾದ್ಮೇಲೂ ಏನೋ ಒಂದು ವಿಷಯ ಕೇಳ್ತಾ ಇದೆಯಲ್ಲ, ನಾನ್ ಸತ್ತೋಗ್ತಾ ಇದ್ದೀನಿ ಅಂತ ಮತ್ತೂ ಹೇಳ್ತಾ ಇದೆಯಲ್ಲ, ಅದು ಏನು? ಮನಸ್ಸು ಅಲ್ಲ. ಮನಸ್ಸು ಒಂದಿನ ಬಿದ್ದು ಹೋಗ್ತದೆ, ಮನೋಲಯವಾಗ್ತದೆ. ಅದಾದ್ಮೇಲೂ ಏನೋ ಒಂದು ನಿರಂತರವಾಗಿರ್ಬೇಕಲ್ಲ, ಅದೇನು ಅಂತ ಅನ್ಕೊಂಡಾಗ ಅವ್ರಿಗೆ ಅದು ಅರಿವಿಗೆ ಬಂತು. ಆ ಆನಂದದ ಭಾವಸ್ಥಿತಿಯನ್ನು ಅವ್ರು ಅನುಭವಿಸಕ್ ಶುರು ಮಾಡಿದ್ರು. ಇಡೀ ದೇಹ ಗಟ್ಟಿ ಆಗೋಯ್ತು, ಮನಸ್ಸು ಬಿದ್ದೋಯ್ತು. ಅದಾದ್ಮೇಲೂ ಅದನ್ನ ನೋಡ್ತಾ ಇದ್ರು. ಹಾಗಂದ ತಕ್ಷಣ ಅವತ್ತಿನ ಜೀವನ ಬದಲಾಗೋಯ್ತಾ ಅಂದ್ರೆ ಇಲ್ಲ. ಅಲ್ಲಿಂದ 17 ವರ್ಷಗಳ ಕಾಲ ಆ ಆನಂದದ ಆ ಭಾವಸ್ಥಿತಿಯನ್ನ ಅನುಭವಿಸಕ್ ಶುರು ಮಾಡಿ 17 ವರ್ಷಗಳ ಕಾಲ ಮೌನದಲ್ಲಿದ್ರು. ಅದಾದ್ಮೇಲೆ ಆ ಗಟ್ಟಿತನ ಬಂದದ್ದು. ಆದ್ರೆ ಈ ಸ್ಥಿತಿಯನ್ನ ಪ್ರತಿಯೊಬ್ಬರು ಕೂಡ ಹೊಂದಬಹುದು. ಹಾಗೆ ಹೊಂದ್ಲಿಕ್ಕಿರೋದೇ ಅಧ್ಯಾತ್ಮ. ಮತ್ತು ನೀವು ಹೇಳಿದ ಹಾಗೆ ಇವತ್ತು ಪ್ರತಿಯೊಬ್ಬ ಯಾರ್ಯಾರು ದೊಡ್ಡ ದೊಡ್ಡ ಸ್ಥಿತಿಯಲ್ಲಿದ್ದಾರೋ, ಯಶಸ್ವಿ ವ್ಯಕ್ತಿಗಳಿದಾರೋ, ಅವರೆಲ್ಲರೂ ನೋಡಿ ಒಂದು ಹಂತ ಆದ ತಕ್ಷಣ ಅಧ್ಯಾತ್ಮದ ಕಡೆಗೆ ನೋಡ್ತಾರೆ. ನನ್ನ ಪ್ರಶ್ನೆ ಈಗ ಅದೇ ಆಗಿತ್ತು. ಒಂದು ಹಂತ ಮುಟ್ಟಿದ ತಕ್ಷಣ ಇದ್ಯಾವುದು ಶಾಶ್ವತ ಅಲ್ಲ, ಹಾಗಾದ್ರೆ ಶಾಶ್ವತ ಏನು ಅನ್ನುವ ಪ್ರಶ್ನೆಗಳು ಮೂಡೋಕ್ ಶುರು ಆಗ್ತದೆ. ಹಾಗೆ ಗುರುವಿನ ಬಳಿಗೆ ಬರಕ್ ಶುರು ಆಗ್ತದೆ. ನೀವು ಇವತ್ತೇನು ಹೆಸರುಗಳು ಹೇಳ್ತಾ ಇದ್ದೀರಿ, ಒಂದು ಕಾಲದಲ್ಲಿ ದೇವರು, ಗುರು, ಇವೆಲ್ಲ ನಮ್ದಲ್ಲ.
ನಾನು ನೋಡಿದ್ರೆ ಹಾಗೆ ಕಾಣಿಸ್ತೀನ ಅಂತ ಕೇಳಿದವ್ರು ಎಲ್ಲರೂ ಆ ಅಂತಹವನ್ನ ಮುಟ್ಟಿದ ತಕ್ಷಣ, ಅಂದ್ರೆ ಹಣ ಬಂತು, ಹೆಸರು ಬಂತು, ಕೀರ್ತಿ ಬಂದು, ಸುಂದರವಾದ ಹೆಂಡತಿ, ಮಕ್ಕಳಿದ್ದಾರೆ, ದೊಡ್ಡ ದೊಡ್ಡ ಬಂಗ್ಲೆ ಇದೆ, ಇಷ್ಟೆಲ್ಲ ಆದ್ಮೇಲೆ ಮತ್ತೇನು ಹಾಗಾದ್ರೆ? ಇದೇ ಫೈನಲ್ ಲೈಫ್ ಅಲ್ಲ ಅನ್ಸಕ್ ಶುರು ಆಗ್ತದೆ. ಏನೂ ಇಲ್ಲ ಅನ್ನೋಕ್ ಶುರು ಆಗ್ತದೆ. ಏನೂ ಇಲ್ಲವನ್ನ ತುಂಬ್ಕೋಬೇಕಲ್ಲ, ಹಾಗೆ ಗುರುವಿನ ಹತ್ರಕ್ಕೆ ಹಲಿಲಿಕ್ಕೆ ಶುರು ಮಾಡ್ತದೆ. ಈಗ ಯಶಸ್ವಿ ವ್ಯಕ್ತಿಗಳಂತ ಹೇಳ್ತಿದಂಗೆ ಈಗ ವಿರಾಟ್ ಕೊಹ್ಲಿ ಅವರೇನೆ ಇವತ್ತು ಪ್ರಪಂಚ ಮಟ್ಟದಲ್ಲಿ ದೊಡ್ಡ ಸಾಧನೆ ಮಾಡಿದಂಥ ವ್ಯಕ್ತಿಯವರು. ಬೆಂಗಳೂರಲ್ಲಿ ನಡೆದಂಥ ಎಷ್ಟೋ ಮ್ಯಾಚಸ್ ಆಗ್ಬೋದು, ಆಮೇಲೆ ಪಾರ್ಟೀಸಲ್ಲಾಗಲಿ, ಅವ್ರು ಇದ್ದಂಥ ರೀತಿ, ಅವರು ನಡ್ಕೋತಿದ್ದಂಥ ರೀತಿ, ಕೋಪನ ತೋರಿಸೋರು, ಮೈ ತುಂಬ ಟ್ಯಾಟೋ ಹಾಕ್ಕೊಳ್ಳೋರು, ಫ್ಯಾಷನ್ ಐಕಾನ್ ಥರ ತೋರಿಸ್ಕೊಳ್ಳೋರು ಅವ್ರನ್ನವರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಂದರ್ಶನದಲ್ಲಿ ಅವ್ರನ್ನ ಕೇಳ್ತಾರೆ, ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ಗುರುಗಳನ್ನ ನಂಬ್ತೀರಾ ಅಂತೆಲ್ಲ. ಅವ್ರು ಅದನ್ನ ವಾಪಸ್ ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನನ್ನ ನೋಡಿದ್ರೆ ನಿಮ್ಗೆ ಹಂಗೆ ಕಾಣಿಸತ್ತಾ ಅಂತನ್ಬಿಟ್ಟು. ಈಗ ಅದೇ ವ್ಯಕ್ತಿ ಭಾರತದ ಒಂದೊಂದು ದೇವಸ್ಥಾನ ಒಂದು ಕಡೆ ಮಹಾಕಾಳಗೆ ಹೋಗ್ತಾರೆ, ಅಲ್ಲಿ ಅಲ್ಲಿ ಭಗವಂತನ ಮುಂದೆ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡ್ತಾರೆ, ಇಲ್ಲೆಲ್ಲೋ ಸಿಂಹಾಚನಕ್ಕೆ ಬರ್ತಾರೆ, ಮಂಗಳೂರಿಗೆ ಬರ್ತಾರೆ. ಅಂದ್ರೆ ತುಂಬಾ ಜನ ಆಧ್ಯಾತ್ಮಿಕವಾಗಿ ಏನೋ ಒಂದು ಖುಷಿನ ಕಂಡುಕೊಳ್ಳೋಕ್ಕೆ ಶುರು ಮಾಡಿದ್ದಾರೆ. ಜೀವನದಲ್ಲಿ ಎಲ್ಲಾನು ಇರುತ್ತೆ, ಹೆಸರಿರತ್ತೆ, ಆಸ್ತಿ ಇರತ್ತೆ, ಬೇಕಾಗಿದ್ದೆಲ್ಲ ಕೊಟ್ಟಿರ್ತಾನೆ ಭಗವಂತ. ಬರೀ ಅವ್ರಿಗೆ ಅಂತಲ್ಲ, ಎಲ್ಲರಿಗೂ ಆಗಿರ್ಬೋದು. ಆದ್ರೂ ಅದೊಂದು ಎಂಟಿನೆಸ್ ಅಂತ ಇರುತ್ತೆ ಪ್ರತಿಯೊಬ್ಬರಲ್ಲೂ. ಅದು ಯಾಕೆ ಗುರುಗಳ? ಆ ಎಂಟಿನೆಸ್ನ ಹೇಗೆ ಫೀಲ್ ಮಾಡ್ಕೊಳ್ಳೋದು? ನೋಡಿ, ನೀವೊಂದು ಹೊಸ ಕಾರ್ ತಗೊಂಡಾಗ ದಿನನಿತ್ಯ ಓಡಿಸ್ಬೇಕು ಅಂತ ಅನ್ಸಕ್ ಶುರು ಆಗ್ತದೆ. 1 ತಿಂಗಳು 15 ದಿನ ಹೀಗೆ ಓಡಿಸ್ತೀರಿ. ಓಡಿಸಿದ ಮೇಲೆ ಅದು ಬೋರ್ ಆಗಕ್ ಶುರು ಆಗ್ತದೆ. ಲೈಫಲ್ಲಿ ಪ್ರತಿಯೊಂದು ಹೀಗೆ ಸಿಗ್ತಾ ಹೋದಾಗ ಒಂದು ಹಂತಕ್ಕೆ ಬೋರ್ ಆಗ್ತದೆ. ಇದಲ್ಲ ಲೈಫ್ ಅನ್ಸಕ್ ಶುರು ಆಗ್ತದೆ. ಎಂಟಿನೆಸ್ ಕಾಡಕ್ ಶುರು ಆಗ್ತದೆ. ಅವಾಗ ಬೇಕಾದದ್ದು ಶುದ್ಧ ಪ್ರೀತಿ. ಈಗ ದೈಹಿಕವಾಗಿ ಪ್ರೀತಿ ಸಿಕ್ತು, ದೈಹಿಕವಾಗಿ ನಂಗೆ ಏನೇನು ಬೇಕೋ ಅದು ಫುಲ್ಫಿಲ್ನೆಸ್ ಆಯ್ತು, ಇದು ಮೆಟಲಿಸ್ಟಿಕ್ ಲೈಫ್ ಆಯ್ತು. ಆದರೆ ನಿಜಕ್ಕೂ ಒಳಗೆ ಹೋದಾಗ ಅಲ್ಲೇನೋ ಕಾಡ್ತಾ ಇದೆ, ಅಲ್ಲಿ ಬೇಕಿತ್ತಲ್ಲ, ಅದು ಸಿಗಲ್ಲ. ಹಾಗೆ ಸಿಗಬೇಕಾದ್ರೆ ಒಂದೇ ಮಾರ್ಗ, ಅದು ಅಧ್ಯಾತ್ಮ ಅನ್ನೋಕ್ಕೆ ಗೊತ್ತಾಗ್ಬಿಡ್ತಾವೆ. ಮತ್ತು ಒಂದೇನು ಅಂದ್ರೆ, ಈಗ ಸಾಧನೆ ಮಾಡ್ತಾ ಮಾಡ್ತಾ ಅವ್ರಿಗೊಂದು ಅಹಂ ಬಂದಿರ್ತದೆ, ನಾನಿಷ್ಟು ಶ್ರಮ ಪಟ್ಟಕ್ಕಾಗಿಯೇ ನಾನು ಇದನ್ನೆಲ್ಲ ಅಚೀವ್ ಮಾಡಕ್ ಸಾಧ್ಯ ಆಯ್ತು ಅಂತ. ಹಾಗಾದ್ರೆ ಪ್ರತಿಯೊಂದರಲ್ಲೂ ನಾನು ಯಶಸ್ಸನ್ನು ಕಾಣಬೇಕಾಗಿತ್ತಲ್ಲ, ಯಾಕೆ ಎಲ್ಲಾ ಕಡೆ 100 ಹೊಡಿಯಕ್ಕಾಗ್ಲಿಲ್ಲ? ಯಾಕೆ ಎಲ್ಲಾ ಕಡೆ ನಾನು ಟೀಮ್ ಗೆಲ್ಲಕ್ ಸಾಧ್ಯ ಯಾಕೆ ಆಗ್ಲಿಲ್ಲ? ಅಂದ್ರೆ ಇದ್ರ ಹಿಂದೆ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಹೀಗೆ ಕೆಲಸ ಮಾಡ್ತಾ ಇದೆ ಅಂದಾಗ ನಾನು ಅನ್ನೋದು ಯಾವಾಗ ಬಿದ್ದು ಹೋಗ್ತದೆ, ಆಗ ಹುಡುಕಕ್ ಶುರು ಮಾಡ್ತಾರೆ. ಇದ್ರ ಹಿಂದೆ ಯಾವ ಶಕ್ತಿ ಇದೆ, ಅದರ ಅನುಗ್ರಹ ಪಡಿಬೇಕಲ್ಲ. ಆ ಪಡಿಲಿಕ್ಕಾಗಿ ಉಜ್ಜಯಿನಿಗೂ ಹೋಗ್ತಾರೆ, ಕುಕ್ಕೆಗೂ ಬರ್ತಾರೆ, ಕಾಮಾಖ್ಯಗೂ ಹೋಗ್ತಾರೆ. ಈ ರೀತಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಇದು ನಾನಲ್ಲ, ಎಲ್ಲ ನೀನು ಕೊಟ್ಟ ಕೃಪೆ ಅನ್ನೋಕ್ಕೆ ಶುರು ಮಾಡಿದಾಗ ಮತ್ತೆ ಮನುಷ್ಯ ಗೆಲ್ಲೋದಕ್ಕೆ ಶುರು ಆಗ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಏನಾಗ್ತದೆ, ಸೋತಾಗ್ಲೂ ಅವನ ಕೃಪೆ ಅನ್ನೋಕ್ಕೆ ಶುರು ಮಾಡ್ತೀವಿ. ಭಾರತದೊಂದು ಬ್ಯೂಟಿ ನೋಡಿ, ಇಲ್ಲಿ ಮನಃಶಾಸ್ತ್ರಜ್ಞರು ಹೆಚ್ಚಿರಲಿಲ್ಲ, ಈಗ ಹೆಚ್ಚಾಗ್ತಾ ಇದೆ. ನಾನು ಹಿಮಾಲಯದ ಗಡವಾಲಿಗಳ ನಡುವೆ ಎಲ್ಲ ಓಡಾಡ್ತಾ ಇತ್ತು. ಕೇಳಿದ್ರೆ ತುಂಬಾ ಕಷ್ಟಪಡ್ತಾರೆ ಅವರು. ಇವು ಗಡವಾಲಿಗಳು ನೋಡಿದ್ರೆ, ಇಲ್ಲೊಂದು ಗುಡ್ಡದ ಮೇಲೆ ಒಂದು ಮನೆ ಇದ್ರೆ ಆ ಕಡೆ ಗುಡ್ಡದ ಮೇಲೆ ಮನೆ ಒಂದು ಯಾರ್ದೋ ಇರ್ತದೆ. ಅವ್ರನ್ನ ಭೇಟಿ ಮಾಡಬೇಕು ಅಂದ್ರೆ ಅವನು ನೋಡೋದಕ್ಕೆ ಹತ್ರ ಕಾಣಿಸ್ತಾ ಇದ್ರೆ ಕಿಲೋಮೀಟರ್ ಗಟ್ಲೆ ಹೋಗಿನೇ ಆ ಮನೆಗೆ ಹೋಗ್ಬೇಕು. ಏನೋ ಒಂದು ವಸ್ತು ತರಬೇಕಾದ್ರೆ ಕಿಲೋಮೀಟರ್ ಗಟ್ಲೆಯಿಂದ ತರಬೇಕು. ನಾನು ಕೆಲವ್ರು ಕೇಳ್ತಾ ಇತ್ತು, ಎಷ್ಟು ಕಷ್ಟಪಡ್ತಿದ್ವಿ, ಜೀವನ ಬಹಳ ಕಷ್ಟ ನಿಮ್ದು. ನಮ್ಗೆ ಯಾಕೆಂದ್ರೆ ಅಷ್ಟು ನಡೆದ್ರೆ ನಮಗೆ ಸುಸ್ತಾಗೋಗ್ಬಿಡುದು. ಅವ್ರು ಏನು ಒತ್ಕೊಂಡೆಲ್ಲ ಹೋಗೋರು. ಎಲ್ಲ ಭಗವಂತ ಇಚ್ಛೆ, ಎಲ್ಲವೂ ಭಗವಂತನ ಇಚ್ಛೆ, ಎಲ್ಲವೂ ಭಗವಂತನ ಕೃಪೆ. ನಾವು ಏನು ಅಂತ ಅಂದ್ರೆ ಆ ದುಃಖ ಏನಾಗ್ತಾ ಇದೆ, ಕಷ್ಟ ಏನಾಗ್ತಾ ಇದೆ, ಭಗವಂತನ ಮೇಲೆ ಅರ್ಪಿಸಿದಾಗ ಭಗವಂತ ಏನೂ ಮಾಡಲ್ಲ. ಅದು ಗೊತ್ತಿದೆ ನಮಗೆ. ಏನೇ ಪ್ರಜ್ಞೆ ಜ್ಞಾನ ಇದ್ರೂ ಕೂಡ ಹೀಗೆ ಅರ್ಪಿಸಿದಾಗ ಮನಸ್ಸು ಹಗುರವಾಗ್ತದೆ. ಯಾರೋ ಒಬ್ಬ ಕಾಪಾಡ್ತಾ ಇದ್ದಾನೆ ಅಂತ, ಯಾರೋ ಇದ್ದಾರೆ ಅಂತ. ದ ಸೇಮ್ ವಿರಾಟ್ ಕೊಹ್ಲಿಗಿರ್ಲಿ, ಯಾರಿಗೇ ಇರ್ಲಿ, ಈಗ ಗೆಲುವು ಅಂತ ಬರ್ತಾ ಇದ್ದಾಗ ಏನು ಸಂತೋಷ ಆಯ್ತೋ, ಸೋತ ತಕ್ಷಣ ಅಷ್ಟೇ ಡಿಪ್ರೆಸ್ಗೊಳಗಾಗ್ತಾ ಇದ್ರಲ್ಲ. ಈಗ ಭಗವಂತನನ್ನ ಸುತ್ತುತ್ತಾ ಗುರುವಿನ ಅನುಗ್ರಹಕ್ಕಾಗಿ ಅಲಿತಾ ಹೋದಾಗ ಎಲ್ಲ ಗುರುಗಳು ಹೇಳೋದೇನು, ಎಲ್ಲ ಅವನ ಇಚ್ಛೆ ಅಂತ, ಎಲ್ಲ ಅವನ ಕೃಪೆಯಿಂದ ಇಷ್ಟು ಬೆಳೆದಿದ್ದೀವಿ, ಕೇವಲ ನಿನ್ನ ಶ್ರಮ ಅಲ್ಲ ಅಂತ. ಈಗ ಅವ್ರಿಗೆ ಅನ್ಸಕ್ ಶುರುವಾಗಿದೆ, ನಾನು ಗೆದ್ರು ಅವ್ರ ಕಾರಣ, ನಾನು ಸೋತ್ರು ಅವನ ಕೃಪೆ. ಈ ಭಾವ ಏನಿದೆ, ನಾವು ಡಿಪ್ರೆಸ್ಗೊಳಗಾಗಕ್ಕಾಗಲ್ಲ. ಸೋತಾಗ್ಲೂ ಅವನ ಕೃಪೆ, ಗೆದ್ದಾಗ್ಲೂ ಅವನ ಕೃಪೆ. ಖಂಡಿತವಾಗಿ ಮುಂದಿನ ದಿನ ಗೆಲ್ತೀನಿ, ಅವನ ಇಚ್ಛೆ ಇದ್ರೆ, ಅವನ ಕೃಪೆ ಇದ್ರೆ ನಾವು ಗೆದ್ದು ತೋರಿಸ್ತೀನಿ ಅನ್ನೋ ಭಾವ ಇದೆಯಲ್ಲ, ನೀವು ಡಿಪ್ರೆಸ್ಗೊಳಗಾಗಕ್ಕಾಗ್ಲಿ, ದುಃಖಕ್ಕೊಳಗಾಗಕ್ಕಾಗ್ಲಿ ಆಗಲ್ಲ. ಇದು ನಿಮಗೆ ಸಂತೋಷವನ್ನ ಕೊಡ್ತಾ ಹೋಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿ ಕೂಡ ಆ ಭಗವಂತನ ದೈವದ ಹಿಂದೆ ಹೋಗ್ತಾ ಇದ್ದಾರೆ.
ನೀವು ಇತ್ತೀಚೆಗೆ ನೋಡಿ, ಒಬ್ಬರು ವೇದಾಂತ ಏನು ಕಂಪ್ನಿ ಅಗರ್ವಾಲ್ ಅನ್ನೋರು ಮಗನ್ ಕಳ್ಕೊಂಡು, ಈಗ ಅವ್ರು ಏನು ಯೋಚನೆ ಮಾಡಿದ್ರು, ಎಲ್ಲ ಭಗವಂತನಿಚ್ಛೆ, ನಾನು ಏನು ದುಡಿದಿದ್ದೀನಿ ಅದನ್ನ ಭಗವಂತ ಕಾರ್ಯಕ್ಕೆ ವಿನಿಯೋಗಿಸ್ಬೇಕು, 20,000 ಕೋಟಿಯನ್ನ ಇವತ್ತು ಆ ಕಾರ್ಯಕ್ಕೆ ವಿನಿಯೋಗಿಸ್ತೀನಿ. ಅವ್ರಿಗೊಂದು ಸಮಾಧಾನ ಆಯ್ತಾ? ಅದು ಇಲ್ಲದೆ ಇದ್ದಿದ್ರೆ, ಭಗವಂತನ ಇಚ್ಛೆ ಅನ್ನೋ ಭಾವ ಇಲ್ಲದೆ ಇದ್ದಿದ್ರೆ ಇವತ್ತು ಡಿಪ್ರೆಷನ್ ಇರಬೇಕಾಗಿತ್ತು, ಅವರು ರೋಗ ಅಥವಾ ಇನ್ಯಾವುದು ಸ್ಥಿತಿಯನ್ನು ಅನುಭವಿಸ್ತಾ ಹಾಸ್ಪಿಟಲೈಸ್ಡ್ ಆಗಬೇಕಾಗಿತ್ತು. ಅವರು ಆ ಮಾರ್ಗದಲ್ಲಿ, ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದ ಕಾರಣಕ್ಕೆ ಇವತ್ತು ಅದನ್ನೆಲ್ಲ ಮೀರಿ ಅವರೇ ನಿಂತ ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಆಧ್ಯಾತ್ಮಿಕತೆಯ ಗುರು ಪರಂಪರೆಯ ಶಕ್ತಿ. ಈಗ ಅದೇ ತರ 70-80 ದಶಕದ ಒಬ್ರು ಕನ್ನಡದ ಫೇಮಸ್ ಹೀರೋಯಿನ್, ಅಣ್ಣವ್ರ ಜೊತೆಗೆಲ್ಲ ಆಕ್ಟ್ ಮಾಡಿದಂತ ಹೀರೋಯಿನ್ ಕಾಂಚನ ಅಂತ, ಅವರು ಒಂದು 2009-8 ಇಸ್ವಿ ಅನ್ಸತ್ತೆ, ತಿರುಪತಿ ದೇವಸ್ಥಾನಕ್ಕೆ ಅವ್ರ ಹತ್ರ ಅವ್ರು ಸಂಪಾದನೆ ಮಾಡಿದಂತ ಆಲ್ಮೋಸ್ಟ್ 10-15 ಕೋಟಿ ಆಸ್ತಿ, ಇವತ್ತಿಗೆ ಅದು 100 ಕೋಟಿ ಆಗಿದೆಯಂತೆ. ಅಷ್ಟು ಮೊತ್ತನ ತಗೊಂಡೋಗಿ ಒಂದು ದೇವಸ್ಥಾನಕ್ಕೆ ಅರ್ಪಿಸ್ಬಿಡ್ತಾರೆ ಅವರು. ಅವ್ರಿಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅಷ್ಟು ಲಕ್ಸುರಿ, ಅಷ್ಟು ಹೆಸರು ನೋಡಿದಂಥ ಒಂದು ವ್ಯಕ್ತಿ ತನ್ನ ಜೀವನವನ್ನು ಪೂರ್ತಿ ಸಂಪಾದನೆ ಮಾಡಿದಂಥ ಒಂದು ಆಸ್ತಿನೇ ಒಂದು ದೇವಸ್ಥಾನಕ್ಕೆ ಬರ್ಕೊಟ್ರು ಅಂದ್ರೆ, ನನ್ನದಲ್ಲ ಅನ್ನೋದೊಂದು ರೀಚ್ ಆಗುವ ಸ್ಟೇಜ್ ಇದೆ ಅಲ್ಲ ಗುರುಗಳೇ, ಅದು ಎಲ್ಲರಿಗೂ ಯಾಕೆ ಸಾಧ್ಯ ಆಗಲ್ಲ? ಎಲ್ಲರೂ ಕೂಡ ನಾವು ಆ ಮೋಹದಲ್ಲೇ ಒಳಗಾಗಿರ್ತೀವಿ. ಆ ಮೋಹದಲ್ಲಿ ಇದ್ದಾಗ ಈ ರೀತಿಯ ಜ್ಞಾನ ಬರೋದು ಕಷ್ಟ. ಆದರೆ ಅಧ್ಯಾತ್ಮ ಮಾರ್ಗದಲ್ಲಿ ಯಾರು ಇರ್ತಾರೆ ನೋಡಿ, ಅಧ್ಯಾತ್ಮದ ಒಂದು ಬ್ಯೂಟಿ ಅದು. ನಮಗೊಂದು ಜ್ಞಾನ ಬರ್ತದೆ, ಏನು? ನಿತ್ಯ ಅನಿತ್ಯ ವಿವೇಕ ಅಂತ. ಯಾವುದು ಪರ್ಮನೆಂಟ್, ಯಾವುದು ಪರ್ಮನೆಂಟ್ ಅಲ್ಲ. ನೋಡಿ, ಅಧ್ಯಾತ್ಮ ಅಂದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದು ಏನು? ಹಣ ಮಾಡೋದಲ್ಲ, ದೊಡ್ಡ ಮನೆ ಕಟ್ಟೋದಲ್ಲ, ಹೆಸರು ಮಾಡೋದಲ್ಲ, ಕೆಲಸ ಮಾಡೋದಲ್ಲ, ಯಾವುದೇ ಥರದ ಶೋಕಿ ಮಾಡಬಾರ್ದು. ಹಂಗಿಲ್ಲ ಅಧ್ಯಾತ್ಮದಲ್ಲಿ. ಅಧ್ಯಾತ್ಮದಲ್ಲಿದ್ದು ನೀವು ಎಲ್ಲಾ ರೀತಿಯ ಸುಖವನ್ನು ಅನುಭವಿಸಬಹುದು, ಮಾಡ್ಬೋದು. ಅವ್ನಿಗೆ ಎಲ್ಲಾ ತರದ ಸುಖವನ್ನು, ಮದುವೆ ಆಗಬಹುದು, ಐಷಾರಾಮಿ ಕಾರ್ಗಳಲ್ಲಿ ಓಡಾಡ್ಬೋದು, ಖಂಡಿತವಾಗ್ಲೂ ಮಾಡಬಹುದು, ಫಾರಿನ್ ಟ್ರಿಪ್ಗಳು ಹೋಗ್ಬೋದು, ಖಂಡಿತ ಮಾಡಬೇಕು. ಓಕೆ. ಅಧ್ಯಾತ್ಮ ಇದ್ಯಾವುದನ್ನು ವಿರೋಧಿಸಲ್ಲ. ಅಧ್ಯಾತ್ಮ ಹೇಳುದು ಒಂದೇ, ನೀನು ಹೊರಗೆ ಏನಿರ್ತೀಯಲ್ಲ, ಹೊರಗೆ ಏನು ತೋರಿಸ್ತಾ ಇದೆಯಲ್ಲ, ಅದು ನಿಜವಾದ ಅಧ್ಯಾತ್ಮ ಅಲ್ಲ. ನೀವು ಹೊರಗಡೆ ನೀವು ಬರೀ ಲಂಗೋಟಿ ಹಾಕೊಂಡು ನಾಮ ಬೆಳ್ಕೊಂಡಿದ್ದು, ಒಳಗಡೆ ನಿಮ್ಗೆ ಆಸೆಗಳಿದ್ರೆ ನೀವು ಅಧ್ಯಾತ್ಮದಲ್ಲಿ ಮುಂದುವರಿಯಕ್ ಆಗಲ್ಲ. ಅಧ್ಯಾತ್ಮ ಬಯಸೋದೇನು? ನಿಮ್ಮ ಮನಸ್ಸು. ಹಾಗಾಗಿ ಹೊರಗಿನ ಏನೇನು ತೋರಿಕೆಗಳಿದೆಯೋ, ಒಳಗೆ ನಿನಗೆ ಇದ್ಯಾವುದು ಪರ್ಮನೆಂಟ್ ಅಲ್ಲ ಅನ್ನುವ ಭಾವ ನಿಮ್ಮ ಒಳಗಿದ್ದು ಬಿಟ್ರೆ ನೀವು ಆಧ್ಯಾತ್ಮಿಕವಾಗಿ ತುಂಬಾ ವೇಗವಾಗಿ ಮುಂದಕ್ಕೆ ಹೋಗ್ತೀರಿ. ಅದೇ ತೋರಿಕೆಗಾಗಿ ಹೊರಗೇನೂ ಇಲ್ಲ, ಆದರೆ ಒಳಗೆ ಎಲ್ಲವನ್ನು, ಆಭರಣವನ್ನು ಒಳಗೆ ಧರಿಸ್ಕೊಂಡಿದ್ರೆ ನಿಮ್ಮ ಮನಸ್ಸಿನಲ್ಲಿ ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಧ್ಯಾತ್ಮ ಹೇಳೋದೇನು? ನಿತ್ಯ ಅನಿತ್ಯ ವಿವೇಕ. ಏನೇನ್ ನೀನ್ ನೋಡ್ತಾ ಇದೆಯೋ ಇದ್ಯಾವುದು ನಿತ್ಯ ಅಲ್ಲ. ನೆನ್ನೆಯೂ ಇರಲಿಲ್ಲ, ಇವತ್ತಿದೆ, ನಾಳೆ ಇರ್ತದೆ, ಗ್ಯಾರಂಟಿ ಇಲ್ಲ. ಹಾಗಾಗಿ ಇದು ಅನಿತ್ಯ. ನಿತ್ಯ ಯಾವುದು? ನೀನು ಮಾತ್ರವೇ. ಪರ್ಮನೆಂಟ್ ಯಾರು? ನೀನು ಮಾತ್ರವೇ. ನೀನು ಅಂದ್ರೆ ಯಾರು? ಈ ದೇಹನೂ ಅಲ್ಲ, ಮನಸ್ಸು ಅಲ್ಲ. ಇದನ್ನು ಮೀರಿದ ನೀನು ಅನ್ನೋದು ಯಾವುದಿದೆಯೋ ಅದು ನೀನು ಮಾತ್ರ ಪರ್ಮನೆಂಟ್. ಈ ಅರಿವು ಇಟ್ಕೊಂಡು ನೀನು ಏನನ್ನಾದ್ರೂ ಮಾಡು, ಯಾವುದು ನಿನಗೆ ಅಂಟಲ್ಲ. ಇದನ್ನು ಕಲಿಸುವಂಥದ್ದೇ ಅಧ್ಯಾತ್ಮ. ಓಕೆ. ಈಗ ಹಾಕಿದ್ರೆ, ಈಗ ಒಂದು ಮಗು ಹುಟ್ಟಿದ ತಕ್ಷಣನೇ ಅವರ ತಂದೆ ತಾಯಿಗಳಿಂದ ಹಿಡಿದು ಸಮಾಜ, ಸೊಸೈಟಿ ಆ ಮಗುನ ನೀನು ಹಿಂಗೆ ಇರಬೇಕು, ಹಿಂಗೆ ಬದುಕಬೇಕು ಅಂತ ಆ ಮಗುನ ಟ್ರೈನ್ ಮಾಡೋದೇ ಈ ಅಕ್ಕಪಕ್ಕದವರು. ಅಂದ್ರೆ ಈಗ ಮಗು ಚಿಕ್ಕ ವಯಸ್ಸಲ್ಲಿ ಒಂದು ಡಾಕ್ಟ್ರು, ಇಂಜಿನಿಯರ್ ಆಗ್ಬೇಕಪ್ಪ ನೀನು ಮುಂದಕ್ಕೆ ಅಂತ ತಂದೆ ತಾಯಿಗಳು ಹೇಳ್ತಾರೆ. ಅವಾಗ ಮಗು ಅರ್ಥ ಮಾಡ್ಕೊಳತ್ತೆ, ಓ ನಾನು ಹುಟ್ಟಿರೋದು ಡಾಕ್ಟ್ರೋ ಇಂಜಿನಿಯರೋ ಆಗೋದಕ್ಕೆ ಅಂತ. ಸರಿ, ಅವ್ನು ಇಂಜಿನಿಯರ್ ಆದ, ಮದುವೆನೂ ಮಾಡಿದ್ರು, 4 ಮಕ್ಕಳಾಯ್ತು. ಮತ್ತು ಆ ಮಕ್ಕಳಿಗೆ ನಾಮಕರಣ ಮಾಡು, ಅವ್ರಿಗೆ ಮದುವೆ ಮಾಡು, ಇದೇನೋ ತಾನು ಹುಟ್ಟಿರೋದು ಇದಕ್ಕೇನೇನೋ ಅಂತ ಅನ್ಕೊಂಡ್ಬಿಡ್ತಾನೆ. ಇದೇ ತರ ತುಂಬಾ ಜನ ಕನ್ಫ್ಯೂಷನ್ ಇದ್ದಾರೆ. ಅಂದ್ರೆ ತಾವು ಏನಕ್ಕೆ ಹುಟ್ಟಿದೀವಿ, ತಮ್ಮ ಜೀವನದ ಉದ್ದೇಶ ಏನು? ಮದುವೆ ಆಗಿ 4 ಮಕ್ಕಳು ಮಾಡ್ಕೊಳ್ಳೋದ, ಆ ಮಕ್ಕಳಿಗೆ ಆಸ್ತಿಗಳು ಮಾಡಿರೋದ, ಇಲ್ಲ ಒಂದು ಫಾರಿನ್ ಟ್ರಿಪ್ಗಳು ಹೋಗಿ ಬರೋದ? ಆದ್ರೆ ಪರ್ಪಸ್ ಆಫ್ ಲೈಫ್, ನಾವ್ ಏನಕ್ಕೆ ಹುಟ್ಟಿದ್ದೀವಿ ಅದನ್ನ ಹೇಗೆ ಕಂಡುಕೊಳ್ಳೋದು? ಅಥವಾ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಗುರುಗಳೇ? ನೋಡಿ, ಇದನ್ನ ಕಂಡುಕೊಳ್ಳದ ಹೊರತು ನೀವು ಏನೇನು ಮಾಡ್ತಾ ಹೋಗ್ತೀರ ಕೆಲಸಗಳು, ಹೀಗೆ ಮಾಡ್ತಾ ಹೋದಾಗ ದುಃಖದ ಒಳಗೆ ಸಿಗಾಕೊಳ್ತಾ ಹೋಗ್ತೀರಿ, ಅರಿವಿಲ್ಲದೆ ಸಿಗಾಕೊಳ್ತಾ ಹೋಗ್ತೀರಿ. ಮೊಟ್ಟ ಮೊದಲನೇದಾಗಿ ಅಧ್ಯಾತ್ಮ ಅಥವಾ ನಾವು ಮಾಡ್ಕೋಬೇಕಾದದ್ದೇನು ಅಂದ್ರೆ, ನನ್ಗೆ ಏನು ಮಾಡಿದ್ರೆ ಸಂತೋಷ ಇದೆ ಅಂತ, ನಾನು ಏನು ಮಾಡಿದಾಗ ನನಗೆ ಆನಂದ ಸಿಗ್ತಾ ಇದೆ, ಆ ಮಾರ್ಗದಲ್ಲಿ ನಾವು ಹೋಗದೆ ಹೋದ್ರೆ ಅದರ ಅರ್ಥ ಏನು? ನನಗೆ ಸಂತೋಷ ಆ ಕೆಲಸದಲ್ಲಿ ಆಗ್ತಾ ಇದೆ, ಈಗ ನನಗೆ ಅಧ್ಯಾತ್ಮ
ನನ್ನ ಸಾಧನೆ ನಂಗೆ ಸಂತೋಷ ಕೊಡ್ತಾ ಇದೆ. ಈ ಸಾಧನೆ ಜೊತೆಗೆ 4 ಜನಕ್ಕೆ ನಾನು ಏನಾದರೂ ಮಾರ್ಗ ತೋರಿಸಿದ್ರೆ ನಂಗೆ ಸಂತೋಷ ಕೊಡ್ತಾ ಇದೆ. ಅದರ ಅರ್ಥ ಏನು ಅಂದರೆ ಇದೇ ನನ್ನ ಲೈಫ್ ಪರ್ಪಸ್. ಇದನ್ನ ಬಿಟ್ಟು ನಾನು ಬೇರೆ ಸ್ಕೂಲ್ ಟೀಚರ್ ಆಗಿದ್ದಿದ್ರೆ ಖಂಡಿತ ನಾನು ಸಂತೋಷವಾಗಿರ್ತಿರ್ಲಿಲ್ಲ. ನನಗೆ ಅದು ಅರಿವಿದೆ. ಅಥವಾ ನಾನು ಇನ್ಯಾವುದೋ ದೊಡ್ಡ ಉದ್ದಿಮೆದಾರನಾಗಿದ್ರೆ, ಇವತ್ತು ಶಕ್ತಿ ಇದೆ, ಉದ್ದಿಮೆದಾರ ಆಗುವಂಥ ಬಹಳ ಅದ್ಭುತವಾದ ಶಕ್ತಿ ಇದೆ, ಆ ರೀತಿಯಾದಂಥ ಜನಗಳು ನನ್ನ ಜೊತೆ ಇದ್ದಾರೆ. ಆದರೆ ನನಗೆ ಗೊತ್ತು ಅದನ್ನು ಮಾಡಿದ್ರೂ ಕೂಡ ನಂಗೆ ಸಂತೋಷ ಸಿಗಲ್ಲ. ನಂಗೆ ಸಂತೋಷ ಇರೋದು ಈ ಮಾರ್ಗ. ಹೀಗೆ ನಾವು ಏನಾದರೂ ಒಂದು ಹಂತದವರೆಗೆ ತಂದೆ ತಾಯಿ ಅಕ್ಕಪಕ್ಕದವ್ರು ಹೇಳ್ತಾರೆ, ಈ ಸ್ಕೂಲ್ಗೆ ಹೋಗು, ಇಲ್ಲೇ ಓದು, ಡಾಕ್ಟರ್ ಆದ್ರೇನೆ ಇವತ್ತು ಜೀವನ, ಇಂಜಿನಿಯರ್ ಆದ್ರೇನೆ ನಿಮ್ಮ ಜೀವನ, ಹೀಗೆ ಅನ್ಕೊಂಡು ನೀವು ಓದಿ ನಿಮಗೆ ತೃಪ್ತಿ ಸಿಗದೆ ಹೋದರೆ ಯಾವತ್ತು ಸಿಗಲು ಅದನ್ನ ಬಿಟ್ಟು ಹಾಕಬೇಕು. ಬಿಟ್ಟು ನಿಮಗೆ ಯಾವುದು ಸಂತೋಷ ಕೊಡ್ತಾ ಇದೆಯೋ ಅದಕ್ಕೆ ನೀವು ಹೋಗದೆ ಇದ್ರೆ ನೀವು ಕರ್ಮದ ಬಂಧನದಲ್ಲಿ ಸಿಗಹಾಕೊಂಡಿದ್ದೀರಿ ಅಂತ ಅರ್ಥ. ಅಲ್ಲೇ ಇರ್ತೀರಿ ಮತ್ತು ಆ ಲೈಫ್ನ ಪರ್ಪಸ್ ಪೂರ್ಣಗೊಳಿಸ್ಲಿಕ್ಕೆ ಮತ್ತೆ ಹುಟ್ಟಬೇಕಾಗ್ತದೆ. ಈಗ ನೋಡಿ, ಈ ನಮ್ಮ ಜನ್ಮಾಂತರದ ಪಯಣ ಇದೆಯಲ್ಲ, ಆತ್ಮಕ್ಕೇನು ಕೆಲಸ ಇಲ್ಲ. ಆತ್ಮ ತಟಸ್ಥ, ಅವಿನಾಶಿ. ದ ಸೇಮ್ ಟೈಮ್ ಅದ್ರ ಜೊತೆಗೊಂದು ಟ್ರಾವೆಲ್ ಮಾಡ್ತದೆ. ಅದನ್ನ ಮನಸ್ಸು ಅಥವಾ ಸೂಕ್ಷ್ಮ ಶರೀರ ಅಂತ ಕರಿತೀವಿ. ನಿಮ್ಮ ಎಲ್ಲಾ ಕರ್ಮಗಳು, ನಿಮ್ಮ ಎಲ್ಲಾ ಸಂಬಂಧಗಳು ಸ್ಟೋರ್ ಆಗದೆ ಆ ಸೂಕ್ಷ್ಮ ಶರೀರದಲ್ಲಿ, ಆತ್ಮದಲ್ಲಲ್ಲ. ಹಾಗ ಆ ಸೂಕ್ಷ್ಮ ಶರೀರ ಯಾವುದೋ ಒಂದು ಗರ್ಭವನ್ನು ಹುಡುಕಿ ಅಲ್ಲಿಂದ ಭೂಮಿಗೆ ಬರಬೇಕಾದ್ರೆ ಯೋಚನೆ ಮಾಡ್ತದೆ, ಈ ಜನ್ಮದಲ್ಲಿ ನಾನು ಈ ಕಾರಣಕ್ಕಾಗಿ ಹುಟ್ಟಬೇಕು, ಇಷ್ಟು ದುಃಖವನ್ನು ಅನುಭವಿಸಬೇಕು, ಇಷ್ಟು ಸುಖವನ್ನು ಅನುಭವಿಸಬೇಕು, ಈ ಕೆಲಸವನ್ನ ಮಾಡಿ ಈ ಲೈಫನ್ನ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಅನ್ಕೊಂಡು ಗರ್ಭ ಸೇರಿ ಗರ್ಭದಿಂದ ಹೊರಗೆ ಬರ್ತದೆ. ಅಲ್ಲಿಯವರೆಗೂ ಅದೇ ಪರ್ಪಸ್. ಆದ್ರೆ ಭೂಮಿಗೆ ಬಂದ ತಕ್ಷಣ ತಾನು ಯಾಕೆ ಹುಟ್ಟಿದ್ದೀನಿ ಅನ್ನೋದು ಮರ್ತು ಹೋಗ್ತದೆ, ನಾನು ಏನ್ ಮಾಡಬೇಕಾಗಿದೆ ಅನ್ನೋದು ಮರ್ತು ಹೋಗ್ತಿದೆ. ಹೀಗೆ ಮರ್ತು ಹೋಗಿ ಕಾಪಿ ಮಾಡ್ತಾ ಇರ್ತೀವಿ. ಅವನ್ ಚೆನ್ನಾಗಿದ್ದಾನೆ, ಅವನ್ ತರ ಬದುಕಬೇಕು, ಇವನ್ ಚೆನ್ನಾಗಿದ್ದಾನೆ, ಇವನ್ ತರ ಬದುಕೋದು ಕಲಿಬೇಕು. ಅದು ಜೊತೆಗೆ ನಮ್ಮ ತಂದೆ ತಾಯಿ ಹೇಳ್ತಾರೆ, ಅವ್ನ್ ನೋಡಿ ಹೇಗೆ ಬದುಕ್ತಾ ಇದ್ದಾನೆ, ಇವನ್ ನೋಡಿ ಹೇಗೆ ಬದುಕ್ತಾ ಇದ್ದಾನೆ. ಒಂದು ಹಂತದವರೆಗೆ ಎಲ್ಲವೂ ಸರಿ. ಆದ್ರೆ ನಂತರದಲ್ಲಾದ್ರೂ ನೀವು ಯಾಕಾಗಿ ಹುಟ್ಟಿದೀನಿ ಅಂತ ನಿಮ್ಮನ್ನು ನೀವು ಕೇಳ್ಕೊಳಕ್ ಶುರು ಮಾಡಿ. ನಾನು ಏನ್ ಮಾಡಿದ್ರೆ ನನ್ನ ಲೈಫ್ ಫುಲ್ಫಿಲ್ ಆಗ್ತದೆ, ಏನ್ ಮಾಡಿದ್ರೆ ನಂಗೆ ಸಂತೋಷ ಆಗ್ತದೆ. ಕಸ ಗುಡಿಸೋದೇ ಇರಬಹುದು, ನಾಟ್ಯ ಮಾಡೋದೇ ಇರಬಹುದು, ಹಾಡು ಹೇಳೋದೇ ಇರಬಹುದು, ಆರ್ಜೆ ಮಾಡೋದೇ ಇರಬಹುದು. ನಿಮ್ಗೆ ಯಾವುದು ಸಂತೋಷ ಕೊಡ್ತಾ ಇದೆ. ಒಂದು ಹಂತದವರೆಗೆ ಹಣ ಸಂತೋಷ ಕೊಡಬಹುದು, ಆದ್ರೆ ಪರ್ಮನೆಂಟ್ ಅಲ್ಲ. ಅದಾದ ನಂತರವಾದ್ರೂ ನನಗೇನು ಸಂತೋಷ ಕೊಡ್ತಾ ಇದೆ, ಯಾವುದನ್ನು ಮಾಡಿದ್ರೆ ನಂಗೆ ತೃಪ್ತಿ ಸಿಗ್ತಾ ಇದೆ, ಆ ಕೆಲಸದಲ್ಲಿ ನೀವು ತೊಡಗದೆ ಹೋದ್ರೆ ಮತ್ತೆ ಅದನ್ನು ಪಡೀಲಿಕ್ಕೆ ಮತ್ತೆ ಹುಟ್ಟಬೇಕಾಗ್ತದೆ. ಮತ್ತು ಕೊನೆಯ ಕ್ಷಣದವರೆಗೂ ದುಃಖದಲ್ಲೇ ನೀವು ಇರಬೇಕಾಗ್ತದೆ ಅಂತ. ಈಗ ಹಾಗಿದ್ರೆ ನಾನು ಈಗ ಬೆಂಗಳೂರಿನ ಯಾವುದೋ ಒಂದು ಪ್ರತಿಷ್ಠಿತ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಸಾಫ್ಟ್ವೇರ್ ಉದ್ಯೋಗಿ ಆಗಿದ್ದೀನಿ. ನನಗೆ ಏನು ಹಿಮಾಲಯ ಸುತ್ತಬೇಕು ಅಥವಾ ಟ್ರಾವೆಲ್ ಮಾಡಬೇಕು, ನನ್ನ ಆಸೆಗಳೇನೋ ಬೇರೆ ಇರುತ್ತೆ. ಆದರೆ ಇಲ್ಲಿ ನಾನೊಂದು ಮನೆ ತೊಗೊಂಡು ಒಂದು IMIಗಳಲ್ಲಿ ಸಿಕ್ಕಾಕೊಂಡಿರ್ತೀನಿ. ಕಾರ್ EMI ಕಟ್ಟಬೇಕು, ಮನೆ EMI ಕಟ್ಟಬೇಕು, ಅಪ್ಪ ಅಮ್ಮ ನೋಡ್ಕೊಬೇಕು, ಅಕ್ಕ ತಂಗಿರಿಗೆ ಮದುವೆ ಮಾಡಬೇಕು. ನನಗಿದೇನು ಬೇಡ. ನನಗೆ ಅನ್ನಿಸ್ತಿದೆ ನಾನು ಅಲ್ಲೆಲ್ಲೂ ಹೋಗಿ ಏನೋ ಬೇರೆ ಮಾಡಬೇಕು ಅಂತ ಇದ್ದೀನಿ. ಆದರೆ ಇಲ್ಲಿ ಸಿಕ್ಕಾಕೊಂಡಿದ್ದೀನಲ್ಲ, ಇದರ ಅರ್ಥ ಏನು? ಇದೆಲ್ಲ ಬಿಟ್ಟು ಅದು ನೋಡ್ಕೊಂಡು ಹೊಟ್ಟೋಗು ಅಂತನ, ಅಥವಾ? ನೋಡಿ, ಅಧ್ಯಾತ್ಮ ಪಲಾಯನವಾದವನ್ನು ಕಲ್ಸಲ್ಲ, ಬಿಟ್ಟು ಹೊಡೋಗೋದನ್ನು ಕಲ್ಸಲ್ಲ ಅಧ್ಯಾತ್ಮ. ಅಲ್ಲಿದ್ದೇ ಅದನ್ನ ನಿಭಾಯಿಸ್ತಾ ಬೇರೆ ಸಮಯದಲ್ಲಿ ಆ ಹಿಮಾಲಯದಲ್ಲಿ ಹೋದ್ರೆ ಏನು ಅನುಭವ ಸಿಗ್ತದೋ ಮನೆಯಲ್ಲೇ ಪಡಿಬಹುದು. ಹಿಮಾಲಯಕ್ಕೆ ಹೋಗಬೇಕು ಅಂತಿಲ್ಲ. ಒಬ್ಬ ಸರಿಯಾದ ಸಾಧಕ ಆದವನು ಇಲ್ಲಿ ಹೋದ್ರೇನೆ ನಾನು ಎನ್ಲೈಟನ್ ಆಗ್ತೀನಿ, ಅಥವಾ ಇಲ್ಲಿ ಹೋದ್ರೆ ನನಗೆ ಹಿಮಾಲಯದಲ್ಲಿ ಸಿಗೋ ಜ್ಞಾನ ಏನಿದೆ ಅಲ್ಲಿ ಹೋದ್ರೆ ಮಾತ್ರ ಅಂತಿಲ್ಲ. ಮನೆಯನ್ನೇ ಹಿಮಾಲಯ ಮಾಡ್ಕೊಳ್ತಾನೆ, ಅರ್ಥಾತ್ ಆ ಎನರ್ಜಿ ಪಾಯಿಂಟ್ ಮಾಡ್ಕೊಳ್ತಾನೆ. ಹಾಗಾಗಿ ನೀವು ಏನೇ ಹಿಮಯ ಅಥವಾ ಬೇರೆ ಬೇರೆ ಸಂಬಂಧಗಳ ನಡುವೆ ಸಿಗ್ಹಾಕೊಂಡಿದ್ರು ನಿಮಗಾಗಿ 1 ಗಂಟೆ ಸಮಯ ಕೊಡಿ. ಕನಿಷ್ಠ ನಾನು ಹೇಳೋದು 24 ನಿಮಿಷನಾದ್ರೂ ಧ್ಯಾನಕ್ಕಾಗಿ ಸಮಯ ಕೊಡಿ. ಹಾಗೆ ಕೊಡ್ತಾ ಹೋದಾಗ ಈ ಬಂಧನಗಳೇನಿದೆ, ಈ ಸಿಗ್ಹಾಕೊಂಡದ್ದೇನಿದೆ, ತನಗೇ ತಾನೇ ಕಳಿಸ್ಕೊಳ್ತಾ ಹೋಗ್ತದೆ. ಹಾಗಾಗಿ ನಮ್ಮಲ್ಲಿ ಒಂದು ಮಾತಿದೆ, ಸಮಯ ಬಂದಾಗ ಹಣ್ಣು ಕಳ್ತಾಗ ತನಗೆ ತಾನೇ ಬಿದ್ದು ಹೋಗ್ತದೆ, ನೀನು ಕೀಳಬೇಕಾದದ್ದಿಲ್ಲ. ಹಾಗಾಗಿ ಮೃತ್ಯುಂಜಯ ಮಂತ್ರದಲ್ಲಿ ಹೇಳೋದೇನು, ಏನು ಕಳುತೋ ಆ ಸೌತೆಕಾಯಿ ಬೀಳ್ತದೋ ಹಾಗೆ ನನ್ನ ಜೀವನ ಮುಕ್ತಿಯನ್ನು ಪಡೀಲಿ ಅಂತ. ಹಾಗೆ ನೀವೇನ್ ಸಿಗ್ಹಾಕೊಂಡಿದ್ದೀರಲ್ಲ ಒದ್ದಾಡಬೇಡಿ, ಏನಿದೆ ಅದನ್ನೇ ಎಂಜಾಯ್ ಮಾಡಿ. ಹಾಗೆ ಎಂಜಾಯ್ ಮಾಡ್ತಾ ಸಾಧನೆ ಮಾಡ್ತಾ ಹೋಗಿ. ಸಾಧನೆ ಮಾಡ್ತಾ ಹೋದ್ರೆ ಒಂದು ದಿನ ಅದೆಲ್ಲದರಿಂದ ಕಳಿಸ್ಕೊಳ್ತೀರಿ. ಪ್ರಕೃತಿಯ ನಿಮಗೆ ಸಹಾಯ ಮಾಡ್ತದೆ ಅದೆಲ್ಲದರಿಂದ ಬಿಡಿಸ್ಕೊಳ್ಳೋದಕ್ಕೆ.
ಬಟ್ ಇದು ಶ್ರಮ ಕರೆಕ್ಟ್ ಆಗಿ ಅಂದ್ರೆ ಇದು ನಿರಂತರವಾಗಿರ್ಬೇಕು. ಇರಬೇಕು. ನೋಡಿ, ನಾವು ಅಧ್ಯಾತ್ಮ ಅಂದ ತಕ್ಷಣ ಇನ್ನೊಂದು ತಪ್ಪು ಏನ್ ಮಾಡ್ತೀವಿ, ಏನು ಕೆಲಸ ಮಾಡದೆ ಬರೀ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಅಂತ. ಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳೋದು, ಕರ್ಮಸು ಕೌಶಲಂ. ಯೋಗಿಯ ಲಕ್ಷಣ ಏನು, ಒಂದು ಕೆಲಸ ಕೊಟ್ರೆ ಅದನ್ನು ಕೌಶಲ್ಯದಿಂದ ನೈಪುಣ್ಯತೆಯಿಂದ ಮಾಡ್ತಾನೆ, ಅದು ಯೋಗಿಯ ಲಕ್ಷಣ. ಅದು ನೀವು ಅದನ್ನು ಮಾಡದೆ ಇದು ಕಷ್ಟ ಅಂತ ತಲೆ ಭಾರ ಅನ್ಕೊಂಡು ಪಲಾಯನ ಮಾಡಕ್ ಹೋದ್ರು ಈ ಒಬ್ಬ ಒಳ್ಳೆ ಯೋಗಿ ಆಗಕ್ ಸಾಧ್ಯನೇ ಇಲ್ಲ. ಪ್ರತಿ ಕಾರ್ಯದಲ್ಲೂ ಪ್ರತಿ ಕೆಲಸದಲ್ಲೂ ನೈಪುಣ್ಯತೆಯನ್ನ ಸಂತೋಷದಿಂದ ಮಾಡ್ತಾ ಹೋದಾಗ ನೈಪುಣ್ಯತೆ ಬರ್ತದೆ, ಸ್ಕಿಲ್ ಬರ್ತದೆ. ಆ ಸ್ಕಿಲ್ ನೊಂದಿಗೆ ಆ ಕೆಲಸ ನಿರ್ವಹಿಸ್ತಾ ಹೋಗಿ, ಅದಕ್ಕೆ ನಾವು ಕರ್ಮಯೋಗ ಅಂತಾನೂ ಕರೆಯುವುದು. ಹಾಗೆ ಮಾಡ್ತಾ ಹೋದಾಗ್ಲೂ ಖಂಡಿತವಾಗಿ ನಿಮ್ಮ ಆ ಬಂಧನಗಳೇನಿದೆ ಒಂದು ದಿನ ಬಿದ್ದು ಹೋಗ್ತದೆ. ಆ ಭಾವ ನಿಮಗಿರ್ಲಿ, ಈ ಎಲ್ಲಾ ಬಂಧನಗಳು ಒಂದು ದಿನ ಕಳಚು ಹೋಗಬೇಕು ಅನ್ನುವ ಪ್ರೀತಿಯೊಂದಿಗೆ, ವಿಶ್ವಾಸದೊಂದಿಗೆ, ನೈಪುಣ್ಯತೆಯೊಂದಿಗೆ ನಿಮ್ಮ ಪ್ರತಿ ಕಾರ್ಯದಲ್ಲೂ ತೊಡಗಿ ಖಂಡಿತವಾಗಿ ಒಂದು ದಿನ ಎಲ್ಲವೂ ಬಿದ್ದು ಹೋಗ್ತದೆ. ಆ ಬಂಧನ ಅಂತ ಅಂದ್ರಲ್ಲ ಗುರುಗಳೇ, ಅದು ಬಹಳ ತೂಕವಾದಂತ ಪದ. ಉದಾಹರಣೆಗೆ ಹೇಗೆ ಅಂದ್ರೆ, ಒಂದು ಮಗ ತಾಯಿನ ಬಿಟ್ಟಿರಲ್ಲ, ತಾಯಿ ಮಗನ್ ಬಿಟ್ಟಿರಲ್ಲ, ಒಂದು ಗಂಡ ಹೆಂಡತಿ, ಒಂದು ಲವರ್ಸ್ ಆಗ್ಬೋದು, ಒಂದು ಬೆಸ್ಟ್ ಫ್ರೆಂಡ್ಸ್ ಆಗ್ಬೋದು. ಹೇಗೆ ಅಂದ್ರೆ ಅತಿಯಾದಂತ ಅಟ್ಯಾಚ್ಮೆಂಟ್ಗಳು ಇಟ್ಕೊಂಡಿರ್ತೀವಿ. ಒಬ್ಬರನ್ನ ತುಂಬಾ ಪ್ರೀತಿಸ್ತಿದ್ರೆ ಇವತ್ತು ಯಾವುದೋ ನಾಳೆ ಒಂದು ಊರಿಗೆ ಹೋದ್ರು ಕೂಡ ಒಂದು 20-30 ಕಾಲ್ ಮಾಡಿರ್ತೀವಿ, ತಿಂದ್ಯಾ, ಏನ್ ಮಾಡ್ತಿದ್ಯಾ ಅಂತನ್ಬಿಟ್ಟು. ಈಗ ಅಟ್ಯಾಚ್ಮೆಂಟ್ ಒಂದ್ ಕಡೆ ಪ್ರೀತಿನೂ ಇರುತ್ತೆ, ಅಟ್ಯಾಚ್ಮೆಂಟ್ ಕೂಡ ಅತಿಯಾಗೂ ಕೂಡ ಇರುತ್ತೆ. ಕೆಲವೊಂದ್ಸರಿ ಕನ್ಫ್ಯೂಷನ್ ಏನು ಅಂದ್ರೆ ಅಟ್ಯಾಚ್ಮೆಂಟೇ ಪ್ರೀತಿನಾ ಅಂತ. ಈ ಅಟ್ಯಾಚ್ಮೆಂಟ್ಗೂ ಈ ಪ್ರೀತಿಗೂ ಇರೋ ವ್ಯತ್ಯಾಸ ಏನು? ನೋಡಿ, ಇವತ್ತಿನ ಪ್ರೀತಿ ಅಥವಾ ಅಟ್ಯಾಚ್ಮೆಂಟ್ ಅಂದ್ರೆ ಏನು ಅಂದ್ರೆ, ಯಾವುದು ಬೇಕು ಅನ್ನೋ ಕಾರಣಕ್ಕೆ ಇರ್ತದೆ. ಹಾಗೆ ಬೇಕು ಅನ್ನುವ ಕಾರಣಕ್ಕೆ ಮಾತ್ರ ಅಟ್ಯಾಚ್ಮೆಂಟ್ ಇದ್ರೆ ಅದು ಶುದ್ಧ ಪ್ರೀತಿ ಆಗಲ್ಲ. ಆ ಪ್ರೀತಿ ಹೇಗಿರಬೇಕು ಅಂದ್ರೆ ಗಟ್ಟಿಯಾಗಿರಬೇಕು. ಅವ್ರು ಇಲ್ಲದೇ ಇದ್ರೆ ಬದುಕು ಕಷ್ಟ ಅನ್ನುವಷ್ಟೇ ಪ್ರೀತಿಸ್ಬೇಕು. ಪ್ರೀತಿಗೆ ತುಂಬಾ ಶಕ್ತಿ ಇದೆ, ಒಂದು ಅದ್ಭುತವಾದ ಶಕ್ತಿ ಇದೆ. ಯಾರಲ್ಲಿ ಅತೀವವಾದ ಪ್ರೀತಿ, ಅವ್ರು ಇಲ್ಲ ಅಂತ ಹೇಳಿದ್ರೆ ನನ್ನ ಬದುಕು ಇಲ್ಲ ಅನ್ನುವಂತ ಅಷ್ಟು ಉತ್ತುಂಗದ ಪ್ರೀತಿ ಇದ್ರೆ, ಆ ಪ್ರೀತಿ ಏನಾದ್ರೂ ಒಂದ್ಸರಿ ಬೇರೆ ಕಡೆಗೆ ಟರ್ನ್ ಆದ್ರೆ ಅವ್ರು ಒಂದೇ ದಿನದಲ್ಲಿ ಎನ್ಲೈಟನ್ ಆಗ್ಬಿಡ್ತಾರೆ. ನಮ್ಮ ತುಳಸಿದಾಸರದು ಒಂದು ಕತೆ ಇದೆ, ರತ್ನಮಾಲಾ ಅಂತ ಹೆಂಡತಿ. ಅವರಿಗೆ ಚಿಕ್ಕನ್ನಲ್ಲಿ ತಂದೆ ತಾಯಿ ತೀರು ಹೋಗಿದ್ರು ತುಳಸಿದಾಸರಿಗೆ. ಆದ್ರೆ ಯಾರೋ ಗುರು ಬೆಳೆಸ್ತಾರೆ, ಪಾಠ ಮಾಡ್ತಾರೆ, ಒಂದು ಏಜ್ ಆದ್ಮೇಲೆ ಅವ್ರಿಗೆ ಮದುವೆ ಮಾಡ್ತಾರೆ. ರತ್ನಮಾಲಾ ಅಂತ ಹೆಂಡತಿ. ಆಕೆಯನ್ನು ಎಷ್ಟು ಪ್ರೀತಿಸ್ತಾ ಇದ್ರು ಅಂದ್ರೆ, ಅವರ ಜೀವನದಲ್ಲಿ ಹೇಳ್ತಾರೆ, ಒಂದು ದಿನ ಕೂಡ ತವ್ರ ಮನೆಗೆ ಕಳಿಸಿಲ್ಲ, ಅಷ್ಟು ಪ್ರೀತಿ. ಹರಿಕತೆ ಮುಗಿಸು ಬಂದ ತಕ್ಷಣ ಅವರು ನೋಡ್ಬೇಕಾದದ್ದು ಅವರ ಹೆಂಡತಿ. ಒಂದು ದಿನ ಕಳಿಸಿಲ್ಲ. ಹಾಗೆ ಒಂದು ದಿನ ಅವ್ರ ಅಣ್ಣ ಬರ್ತಾರೆ, ರತ್ನಮಾಲೆ ಅಣ್ಣ ಬರ್ತಾರೆ. ಏನಮ್ಮ, ಎಷ್ಟು ವರ್ಷಗಳಾಯ್ತು, ಒಂದು ದಿನ ನಮ್ಮ ಮನೆಗೆ ಬರ್ಲಿಲ್ಲ. ಎಲ್ಲಣ್ಣ, ಇವ್ರು ಬಿಡಲ್ಲ, ಈಗ ಬಾ ಇವಾಗ. ಅವ್ರು ಹೇಳ್ತಾರೆ, ಎಲ್ಲಿ ಮನೆಯವರಿಗೆ ಸ್ವಾಮಿಗೆ ಹೇಳಿದ ನಾನು ಹೇಗೆ ಬರಲಿ, ಅವ್ರು ಬಂದ್ರೆ ನಿನ್ ಕಳಿಸಲ್ಲ, ಒಂದು ದಿನನಾದ್ರೂ ಇದು ಬಂದ್ಬಿಡು, ಪಕ್ಕದ ಮನೆಯವ್ರಿಗೆ ಹೇಳು ಹೋಗೋಣ ಅಂತ ಹೊರಡ್ತಾರೆ ಇವ್ರು. ಸಂಜೆ ಅವರ ಏನು ಆಚಾರ್ಯ ಕಾರ್ಯಗಳನ್ನು ಮುಗಿಸಿ ತುಳಸಿದಾಸರು ಮನೆಗೆ ಬಂದ್ರೆ ಹೆಂಡತಿ ಇಲ್ಲ. ಕೂಗ್ತಾರೆ, ಹಿಂದೆ ಹೋಗಿ ನೋಡ್ತಾರೆ, ರೂಮ್ಗಳಲ್ಲಿ ನೋಡ್ತಾರೆ, ಎಲ್ಲಿಯೂ ಇಲ್ಲ. ಕೊನೆಗೆ ಪಕ್ಕದ ಮನೆಯವ್ರು ಹೇಳ್ತಾರೆ, ಇಲ್ಲ, ಅವ್ರ ಅಣ್ಣ ಬಂದಿದ್ರು, ಬಲವಂತವಾಗಿ ಕರ್ಕೊಂಡು ಹೋದ್ರು. ವಿಧಿ ಇಲ್ಲ, ರಾತ್ರಿ ತನಕ ನೋಡ್ತಾರೆ, ಬರಲಿಲ್ಲ. ಧಾರಾಕಾರ ಮಳೆ ಶುರು ಆಯ್ತು. ಇವರಿಗೆ ವಿರಹ. ಎಷ್ಟು ಉತ್ತುಂಗವಾದ ಪ್ರೀತಿ ಅಂದ್ರೆ, ಹೆಂಡತಿಯ ಮುಖ ನೋಡಿಲ್ಲ, ಊಟ ಸೇರಲ್ಲ, ನಿದ್ದೆ ಬರಲ್ಲ. ಆ ಮಧ್ಯರಾತ್ರಿಯಲ್ಲೇ ಹೋಗ್ತಾರೆ. ನದಿ ಹರಿತಾ ಇದೆ, ಗಂಗೆ ಪ್ರವಾಹ ಹರಿತಾ ಇದೆ. ಅಂಬಿಕಾ ಹೇಳ್ತಾನೆ, ನಂಗೆ ಸಾಧ್ಯನೇ ಇಲ್ಲ ಅದನ್ನ ದಾಟಿಸ್ಲಿಕ್ಕೆ. ಆದ್ರೆ ಹೆಂಡತಿಯನ್ನ ನೋಡ್ಬೇಕು ಅನ್ನೋಂಥ ಉತ್ಕಟವಾದ ಪ್ರೀತಿ ಎಷ್ಟಿತ್ತು ಅಂದ್ರೆ, ಆ ನದಿಯಲ್ಲಿ ಜಂಪ್ ಮಾಡಿ ಈಜು ಹೋಗ್ತಾರೆ. ಅಲ್ಲಿ ಹೋಗಿ ಆ ಹೆಂಡತಿ ತವ್ರ ಮನೆಯ ಬಾಗ್ಲು ಕುಟ್ಟಿದ್ರೆ ಹೆಂಡತಿನೇ ಬಂದ್ ತೆಗಿತಾರೆ. ಆಕೆ ಪ್ರಶ್ನೆ ಮಾಡೋದು, ಏನ್ರಿ ನೀವು ಈ ಸಮಯದಲ್ಲಿ, ನೀನ್ ನೋಡಕ್ಕಾಗದೆ ಇರ್ಲಿಕ್ಕಾಗ್ಲಿಲ್ಲ, ನಂಗೆ ನೋಡದೆ ಇರ್ಲಿಕ್ಕಾಗ್ಲಿಲ್ಲ. ಏನ್ರಿ, ನನ್ನ ಮೇಲಿರೋ ಪ್ರೀತಿ ಏನಾದ್ರೂ ರಾಮನ ಮೇಲೆ ಇದ್ದು ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ರಾಮನೇ ನಿಮಗೆ ಒಲ್ಲು ಬಿಡ್ತಿದ್ದ, ಸಾಕ್ಷಾತ್ಕಾರ ಕೊಟ್ಬಿಡ್ತಿದ್ದ ಅಂತ ಒಂದು ಮಾತು. ಅಲ್ಲಿವರೆಗೆ ಉತ್ಕಟವಾದ ಪ್ರೀತಿ ಇದ್ದದ್ದು ರತ್ನಮಾಲೆ ಮೇಲೆ. ಆ ರತ್ನಮಾಲೆಯ ಮೇಲಿದ್ದ ಆ ಪ್ರೀತಿ ತಕ್ಷಣ ರಾಮನ ಮೇಲೆ ಬದಲಾಯಿತು. ಆ ಕ್ಷಣದಲ್ಲಿ ಹಿಂದೆ ತಿರುಗ ಹೆಂಡತಿ ಮುಖ ನೋಡದೆ, ಜೊತೆಲೇ ಇದ್ರು ಅದಾದ ನಂತರ. ಆದ್ರೆ ಆ ಕ್ಷಣದಲ್ಲಿ ಹಿಂದೆ ಮುಖವನ್ನೇ ನೋಡದೆ ಒಂದು ರೀತಿ ಬರ ಸಿಡಿಲು ಅಂತ ಹೇಳ್ತಾರಲ್ಲ, ಹಾಗೆ ಬೆಳೆದು, ಅರೆ ಹೌದಲ್ವಾ ಅನ್ನುವ ಆ ಉತ್ಕಟವಾದ ಪ್ರೀತಿ ರಾಮನ ಮೇಲೆ ಯಾವತ್ತು ಬದಲಾಯಿತೋ ಅವತ್ತು ಶುರುವಾದೆ ರಾಮಚರಿತ ಮಾನಸ. ಹೇಳ್ತಾರ ಅವ್ರ ಜೀವನದಲ್ಲಿ ಸಾಕ್ಷಾತ್ ಹನುಮಂತ ಬಂದು ಅವರ ಕತೆ ಕೇಳ್ತಾ ಇದ್ದ, ರಾಮನ ಕತೆ. ಹನುಮ ಹೇಳ್ತಾನೆ, ನೀನು ಹೋಗು, ಕಾಶಿಗೆ ಹೋಗು,
ನೀನು ಬರ್ದಿದ್ಯಲ್ಲ ರಾಮಚರಿತ ಮಾನಸ, ಅವನು ಮುಂದೆ ಇಡು ಅಂತ. ಹಿರಿಯರು ಹೇಳೋದೇನು, ಸತ್ಯಂ ಶಿವಂ ಸುಂದರಂ ಅನ್ನುವಂಥ ಹಸ್ತಾಕ್ಷರವನ್ನ ಮೊದಲು ಹಾಕಿದ್ದು ಶಿವ ಅಂತ. ಅಂದ್ರೆ ಆ ಹಂತದವರೆಗೆ ಕರ್ಕೊಂಡು ಹೋಗಿದ್ದೇನು? ಪ್ರೀತಿ. ಆ ಶುದ್ಧವಾದ ಪ್ರೀತಿ ಇಲ್ಲದೆ ನೀವೇನನ್ನು ಸಾಧಿಸ್ಲಿಕ್ಕೆ, ಅಧ್ಯಾತ್ಮದಲ್ಲೆಲ್ಲ ಧಾರ್ಮಿಕವಾಗಿ ಆ ಭಕ್ತಿಯ ಭಾವದಲ್ಲಿ ಸಾಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅಟ್ಯಾಚ್ಮೆಂಟ್ ಇಟ್ಕೊಳ್ಳಿ, ಆದ್ರೆ ಒಂದು ದಿನ ಅದೇನಾದ್ರೂ ನಿಮ್ಮ ಒಳಗೆ ಪರಿವರ್ತನೆ ತಂದ್ರೆ, ಆ ಉತ್ಕಟವಾದ ಪ್ರೀತಿ ಒಂದು ದಿನ ನಿಮಗೆ ಆಧ್ಯಾತ್ಮಿಕತೆ ಕಡೆಗೆ ಏನಾದ್ರೂ ತಿರುಗಿಬಿಟ್ರೆ, ನಿಮ್ಮಂತಹ ಉನ್ನತವಾದಂತ ವ್ಯಕ್ತಿತ್ವ ಇನ್ಯಾರು ಇರಕ್ ಸಾಧ್ಯ ಇಲ್ಲ. ಎಷ್ಟು ದೊಡ್ಡ ಎವಾಲ್ಡ್ ಸೋಲ್ ಅದು. ನೀವು ಅದನ್ನ ರಾಮಾನುಜಾಚಾರ್ಯರಲ್ಲಿ ನೋಡ್ತೀರಿ, ಇದೇ ಉತ್ಕಟವಾದತೆಯನ್ನ. ಚೈತನ್ಯ ಪ್ರಭುಗಳಲ್ಲಿ ನೋಡ್ತೀರಿ, ಇದೇ ಉತ್ಕಟವಾದ ಪ್ರೀತಿಯತ. ಅದು ಒಂದು ಕ್ಷಣದ ಟರ್ನಿಂಗ್ ಪಾಯಿಂಟ್. ಅವರವರ ಜೀವನವನ್ನೇ, ಚೈತನ್ಯ ಪ್ರಭು ಅಂತೂ ಭಕ್ತಿಯ ಆ ರಸದ ಪ್ರೀತಿಯ ಉತ್ತುಂಗದಲ್ಲಿ ಮೆರೆದವರು. ರಾಮಕೃಷ್ಣ ಪರಮಹಂಸರು ಕೂಡ, ರಾಮಕೃಷ್ಣ ಪರಮಹಂಸರು ಕೂಡ ತಾಯಿಯ ಮೇಲಿನ ಉತ್ಕಟವಾದ ಪ್ರೀತಿಗಂತ ಅದ್ಭುತವಾದ ಶಕ್ತಿ. ದೇಹದ ಮೇಲಿರೋ ಪ್ರೀತಿ ಆ ದೇಹಾತೀತವಾದ ಪರಮಾತ್ಮನ ಕಡೆಗೆ ತಿರುಗಿಬಿಟ್ರಂತೂ ನೀವು ನೋಡೋ ರೀತಿಯೇ ಬೇರೆ. ಅದು ಮೀರಾ ಇರ್ಲಿ, ಎಷ್ಟು ಜನರು ಉದಾಹರಣೆಗಳು, ಅಕ್ಕಮಹಾದೇವಿ ಇರ್ಲಿ, ಎಷ್ಟು ಜನರು ಆ ದೇಹ ಭಾವದಿಂದ ಯಾವಾಗ ದೈವ ಭಾವಕ್ಕೆ ಹೋದ್ರು, ಆ ಪ್ರೀತಿ ದೇಹದಿಂದ ಆ ದೈವಿ ಭಾವಕ್ಕೆ ಯಾವತ್ತು ತಿರುಗ್ತು, ಅವರ ಒಂದೇ ಕ್ಷಣದಲ್ಲಿ ಆ ಉತ್ತುಂಗದ ಆ ಅರಿವಿನ ಇರುವಿನ ಕಡೆ, ಉತ್ತುಂಗದ ಆ ಎನ್ಲೈಟನ್ಮೆಂಟ್ ಸಾಕ್ಷಾತ್ಕಾರದ ಕಡೆಗೆ ತಿರುಗ್ಬಿಟ್ರು, ಅನುಭವಿಸಿದ್ರಲ್ಲ. ಅವರು ಎಂತ ಮಹಾಸಾಧ್ವಿ. ಈಗ ಅಕ್ಕಮಹಾದೇವಿಯರು ಪರಮಾತ್ಮನ, ಮಲ್ಲಿಕಾರ್ಜುನನ್ನ ತನ್ನ ಗಂಡ ಅಂತ ಅನ್ಕೋತಾಳಾಕೆ. ನೋಡಿ, ಅಕ್ಕಮಹಾದೇವಿ ಇರ್ಲಿ, ಮೀರಾ ಇರ್ಲಿ, ಅವರು ಯಾರ ಮುಖದಲ್ಲಿ ಇನ್ನೇನೂ ಕಂಡಿಲ್ಲ, ಯಾವ ಪುರುಷರನ್ನು ನೋಡ್ಲಿಲ್ಲ, ಎಲ್ಲರನ್ನು ಒಂದೇ ಭಾವದಲ್ಲಿ ನೋಡಿದ ಉತ್ತುಂಗ ಆ ಭಾವಸ್ಥಿತಿ, ಉತ್ಕಟತೆ. ಅಂದ್ರೆ ಕೇವಲ ಮಲ್ಲಿಕಾರ್ಜುನ, ಕೇವಲ ಕೃಷ್ಣ ಅಂದ್ರೆ ಎಂತಹ ಶುದ್ಧವಾದ ದೈವಿ ಪ್ರೀತಿ ಇರಬೇಕದು. ಇನ್ಫ್ಯಾಕ್ಟ್ ಹನುಮಂತ ಶ್ರೀರಾಮಚಂದ್ರನ್ ನೋಡಿದ ರೀತಿನೂ ಅದೇ. ನಮ್ಮಲ್ಲಿ ಬೇರೆ ಬೇರೆ ಭಾವಗಳಿದೆ. ಆ ಭಾವಗಳಲ್ಲಿ ಈಗ ದಾಸ್ಯ ಭಾವವು ಒಂದು. ಹನುಮಂತ ದಾಸ್ಯ ಭಾವದಲ್ಲಿ ಸ್ವಾಮಿಯಾಗಿ ಸ್ವಾಮಿನಿಷ್ಠೆ ಒಂದು, ಸ್ವಾಮಿನಿಷ್ಠೆ ಹೆಸರು. ಈ ರೀತಿ ಮಧುರ ಭಾವದಲ್ಲಿ ಪ್ರೇಮ ಭಾವ, ಅಂದ್ರೆ ಅಕ್ಕ ಮಹಾದೇವಿ ಇರ್ಲಿ, ಮೀರಾ ಇರ್ಲಿ, ಇವರೆಲ್ಲರೂ ಪ್ರೇಮ ಭಾವದಲ್ಲಿ, ಮಧುರ ಭಾವದಲ್ಲಿ ಅವನೇ ನನ್ನ ಪ್ರೇಮಿ ಅಂತ ಅವರನ್ನ ಪ್ರೀತಿಸಕ್ ಶುರು ಮಾಡಿ. ಇನ್ನು ಕೃಷ್ಣ ರಾಧೇನ್ ಕೂಡ ಹಾಗೆ ಪ್ರೀತಿಸಿತ್ತು. ಹಾ, ಅಂದ್ರೆ ರಾಧೆ ಪ್ರೀತಿಗಿಂತ ಅದರಲ್ಲಿ ಸ್ವಲ್ಪ ಬೇರೆ ಬೇರೆ ಶಾಸ್ತ್ರದಲ್ಲಿ ಬೇರೆ ಬೇರೆ ಅರ್ಥ ಇದೆ. ಆದ್ರೆ ನಿಜಕ್ಕೂ ಹೇಳೋದಿದ್ರೆ ಕೃಷ್ಣ ರುಕ್ಮಿಣಿಯನ್ನು ಕೂಡ ಬೇರೆ ಎಲ್ಲರಿಗಿಂತ ಹೆಚ್ಚು ಪ್ರೀತಿಸಿದ್ದು ರುಕ್ಮಿಣಿಯನ್ನ ಅಂತ. ಅದೇ ರಾಧೆಯ ಬಗ್ಗೆ ಅದು ಗೀತಾ ಗೋವಿಂದದಲ್ಲಿ ಬಂದ ನಂತರ ಅದಕ್ಕೆ ಹೆಚ್ಚು ಅರ್ಥ ಬಂತು. ಆದ್ರೆ ಹಿಂದಿನ ಭಾಗವತದಲ್ಲಾಗ್ಲಿ ಅಥವಾ ಭಾಗವತದಲ್ಲಿ ಇನ್ಫ್ಯಾಕ್ಟ್ ರಾಧೆ ಉಲ್ಲೇಖ ಕೂಡ ಇಲ್ಲ, ಎಲ್ಲಿಯೂ ಇಲ್ಲ. ಅದೇ ಗೀತಾ ಗೋವಿಂದ ಅಂತ ಒಂದು ಅದರಲ್ಲ ಇದೆ, ಆ ಕಾವ್ಯದಲ್ಲಿ ರಾಧೆಯ ಬಗ್ಗೆ ಹೆಚ್ಚು ಉಲ್ಲೇಖವನ್ನ ಕೊಡ್ತಾರೆ. ಒಂದು ಸಾಲು ಇಟ್ಕೊಂಡು ಇಡೀ ಕಾವ್ಯವನ್ನ ಗೀತಾ ಗೋವಿಂದದಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ಬೆಳಗ್ಗೆ ಮಾಘ ಮಾಸದಲ್ಲಿ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ಹೊರಗಡೆ ಹೋಗಿ ದೇವಸ್ಥಾನ ಸುತ್ತ ಹಾಕೊಂಡ್ಬರೋದು, ಅದು ಧ್ಯಾನನ. ಯಾವುದೋ ಒಂದು ಮ್ಯೂಸಿಕ್ ಹಾಕೊಂಡು ಕಣ್ ಮುಚ್ಕೊಂಡು ಸುಮ್ಮನೆ ಒಂದು 10 ನಿಮಿಷ ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು, ಅದು ಧ್ಯಾನನ. ಒಬ್ಬೊಬ್ರು ನಂತರ ಡಿಫೈನ್ ಮಾಡ್ತಾರೆ. ಒಬ್ರು ಕಣ್ಮುಚ್ಚಿ ಬರೀ ಉಸಿರಾಟನ್ ಗಮನಿಸಿ ಅಂತಾರೆ, ಇನ್ ಕೆಲವರು ಸುಮ್ಮನೆ ಕಣ್ಮುಚ್ಕೊಂಬಿಡಿ ಮಲ್ಕೊಂಬಿಡಿ ಅಂತ ಅಂತಾರೆ. ಈ ಧ್ಯಾನ, ನಿಜವಾದಂತ ಧ್ಯಾನದ ಅರ್ಥ ಏನು ನೋಡಿ? ಇದೆಲ್ಲವೂ ಧಾರಣದ ಲೆಕ್ಕ. ಇದ್ಯಾವುದು ಧ್ಯಾನ, ನಿಜವಾದ ಧ್ಯಾನ ಆಗಲ್ಲ. ಮ್ಯೂಸಿಕ್ ಕೇಳೋವರೆಗೆ ನಿಮ್ಮ ಮನಸ್ಸು ಅಲ್ಲಿದೆ. ಅದಾದ್ಮೇಲೇನು? ಇಡೀ ದಿನ ಅಷ್ಟೇ ತೃಪ್ತಿಯಿಂದಿದೆಯಾ, ಅಷ್ಟೇ ಶಾಂತವಾಗಿದೆಯಾ, ಅಷ್ಟೇ ನಿರಾಳವಾಗಿದೆಯಾ, ಅಷ್ಟೇ ಕಾನ್ಷಿಯಸ್ ಆಗಿದೆಯಾ? ಹಾಗಿರ್ಲಿಕ್ಕಾದ್ರೆ ಮ್ಯೂಸಿಕ್ ಧ್ಯಾನ ಮಾಡಿ. ಆದರೆ ನನಗೆ ಗೊತ್ತಿರೋ ಹಾಗೆ ಮ್ಯೂಸಿಕ್ ಕೇಳೋವರೆಗೆ ತೃಪ್ತಿ ಇದೆ, ಶಾಂತಿ ಇದೆ, ರಿಲ್ಯಾಕ್ಸ್ ಆಗ್ತೀರಿ. ಅದಾದ್ಮೇಲೆ ಮತ್ತೆ ಅದೇ ಒತ್ತಡ. ನಿಜವಾದ ಧ್ಯಾನದ ಉದ್ದೇಶ ಏನು? ನೀವು ಮಾಡುವ 24 ನಿಮಿಷದ ಧ್ಯಾನ, ನಿಮ್ಮ 24 ಗಂಟೆಗಳು ನಿಮ್ಮ ಮನಸ್ಸು ಆ ಧ್ಯಾನವ ಸ್ಥಿತಿಯಲ್ಲಿ ಇರಬೇಕು. ಅರ್ಥಾತ್ ಆ ಕಾನ್ಷಿಯಸ್ನೆಸ್ ಅಲ್ಲಿ ಇರಬೇಕು. ಅರ್ಥಾತ್ ಆ ನಿರಾಳತೆ, ಶಾಂತತೆಯಲ್ಲಿ, ಪ್ರಸನ್ನತೆಯಲ್ಲಿ ಇರಬೇಕು. ಹಾಗೆ ಇಲ್ಲದೆ ಹೋದ್ರೆ
ನೀವು ಏನೇನೇನ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಮನಸ್ಸನ್ನ ಕ್ಷೋಭೆಗೆ ಹೊಳೆಪಡಿಸ್ತಾ ಇದ್ರೆ, ಒಂದು ಕ್ಷಣ ಏನೋ ಘಟನೆ ನಡೆದ ತಕ್ಷಣ ನಿಮ್ಮ ಮನಸ್ಸು ಕ್ಷೋಭೆಗೆ ಒಳಗಾಗ್ತಾ ಇದೆ ಅಂದ್ರೆ ನೀವು ನಿಜವಾದ ಧ್ಯಾನದ ಮಾರ್ಗದಲ್ಲಿ ಇದೀರಿ ಅಂತ ಅಲ್ಲ. ಮತ್ತು ಎರಡನೇದೇನು, ಧ್ಯಾನ ಮಾಡುವಂಥದ್ದಲ್ಲ, ಧ್ಯಾನ ಘಟಿಸುವಂಥದ್ದು. ನಾವೇನು ಧ್ಯಾನದ ಬೇರೆ ಬೇರೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ, ಮಾಡ್ತಾ ಮಾಡ್ತಾ ಒಂದು ದಿನ ಧ್ಯಾನ ತನಗೆ ತಾನೇ ಆಗಬೇಕು, ಘಟಿಸಬೇಕು. ಆ ಘಟಿಸ್ಲಿಕ್ಕೆ ನಾವು ಒಂದು ಮ್ಯಾಪ್ ಹಾಕೊಡ್ತಾ ಇದ್ದೀವಿ ಮನಸ್ಸಿಗೆ. ಹಾಗಾಗಿ ಆ ಮ್ಯಾಪ್ಗಳಲ್ಲಿ ನಮ್ಮಲ್ಲಿ ಬಹಳಷ್ಟು ಇದೆ. ನೀವೇನು ಉಸಿರಾಟ ಗಮನಿಸುವುದು ಅಂತ ಹೇಳಿದ್ರಿ, ಅದು ಧ್ಯಾನದ ಒಂದು ವಿಧಾನ. ಆ ಉಸಿರಾಟವನ್ನೇ ಬೇರೆ ಬೇರೆ ರೀತಿಯಾಗಿ ಗಮನಿಸುವ ಅಥವಾ ಧ್ಯಾನದ ಹಲವಾರು ವಿಧಾನಗಳಿದೆ. ಈಗ ವಿಜ್ಞಾನ ಭೈರವ ಅಂತ ಇದೆ. ಸುಮಾರು 112 ರೀತಿಯ ಧ್ಯಾನವನ್ನ ರುದ್ರ ಬೋಧಿಸ್ತಾನೆ, ಶಿವ ಬೋಧಿಸ್ತಾನೆ ತನ್ನ ಪತ್ನಿಗೆ. ಅದು ತಂತ್ರ ಅಲ್ವಾ? ಅದು YBT ನೋಡಿ, ಇವತ್ತು ಧ್ಯಾನದ ವಿಧಾನಗಳೇನಿದೆ ಅದೆಲ್ಲವೂ ತಂತ್ರದಿಂದ ಬಂದದ್ದು. ವಿಶೇಷವಾಗಿ ಕಾಶ್ಮೀರಿ ಶೈವ ಪಂಥ ಏನಿದೆ, ಅದು ಶಿವಸೂತ್ರ ಇರಬಹುದು, ವಿಜ್ಞಾನ ಭೈರವ ಇರಬಹುದು, ಶಿವ ಸಂಹಿತೆ, ಘೇರಾಂಡ ಸಂಹಿತೆ, ಈ ತರದ ಸಂಹಿತೆಗಳಿರಬಹುದು. ಇವೆಲ್ಲದರ ಆಧಾರದ ಮೇಲೆ ಬಂದದ್ದು. ಅದನ್ನೇ ಬುದ್ಧ ಇನ್ನೊಂದು ಸ್ವಲ್ಪ ಪಾಲಿಶ್ ಮಾಡಿ ಉಸಿರಾಟವನ್ನು ಗಮನಿಸುವಂತಹ ವಿಪಾಸನ, ವಿಪ್ಯಾಸನ, ಈ ತರ ಏನ್ ಕರೀತಾರೆ, ಅಥವಾ ಅನ್ನಪಾನ ಸತಿ, ಈ ಧ್ಯಾನ ವಿಧಾನವನ್ನ ಪಾಲಿಶ್ ಮಾಡಿ ಕೊಟ್ಟದ್ದು. ಅಂದ್ರೆ ಅಲ್ಲಿಂದ ಬಂದಂತ ಧ್ಯಾನ ವಿಧಾನಗಳು ನಿಮಗೆ ಯಾವುದು ಖುಷಿ ಆಗ್ತಾ ಇದೆ, ಒಂದೇ ತರದ ಧ್ಯಾನವನ್ನ ನಿರಂತರವಾಗಿ ಮಾಡಬೇಕು. ವರ್ಷಕ್ಕೊಂದೊಂದ್ಸರಿ ಧ್ಯಾನ ಬದಲಾಯಿಸ್ತಾ ಇದ್ರೆ ಮನಸ್ಸು ಹಾಗೇ ಇರ್ತದೆ, ಏನು ಬದಲಾಗಲ್ಲ. ಹಾಗೆ ನಮ್ಮ ಹಿರಿಯರು ಏನ್ ಹೇಳ್ತಾರೆ, ದಾರ್ಶನಿಕರು ಏನ್ ಹೇಳ್ತಾರೆ, ಒಂದಷ್ಟು ಧ್ಯಾನವನ್ನ ಅಭ್ಯಾಸ ಮಾಡಿ, 21 ದಿನ ಧ್ಯಾನವನ್ನ, ಬೇರೆ ಬೇರೆ ತರದ ಧ್ಯಾನಗಳಿದೆ. ಪತಂಜಲಿ ಕೂಡ ತನ್ನ ಸೂತ್ರದಲ್ಲಿ ಮನಸ್ಸನ್ನ ಹೃದಯದ ಮೇಲಿಟ್ರೆ ಏನಾಗ್ತದೆ, ನಾಭಿ ಮೇಲೆ ಕೇಂದ್ರೀಕರಿಸಿದ್ರೆ ಏನಾಗ್ತದೆ, ಸೂರ್ಯನ ಮೇಲೆ ಕೇಂದ್ರೀಕರಿಸಿದ್ರೆ ಏನಾಗ್ತದೆ, ಚಂದ್ರನ ಮೇಲೆ ಕೇಂದ್ರೀಕರಿಸಿದ್ರೆ ಏನಾಗ್ತದೆ, ತುಂಬಾ ಅವನು ಕೂಡ, ಪತಂಜಲಿ ಕೂಡ ಧ್ಯಾನದ ಬೇರೆ ಬೇರೆಯ ಧ್ಯಾನ ಅಂತ ನೇರ ಹೇಳದೇ ಇದ್ರು ಬೇರೆ ಬೇರೆ ಹೇಳಿದ. ನಿಮಗೆ ಯಾವುದು ಖುಷಿ ಕೊಡ್ತಾ ಇದೆ, ಯಾವುದು ಮನಸ್ಸು ಬೇಗ ಆ ಮನಸ್ಥಿತಿ ಆ ಧ್ಯಾನದಲ್ಲಿ ಒಳಗೆ ಹಾಕ್ತಾ ಇದೆ, ಒಂದು ಧ್ಯಾನದ ವಿಧಾನವನ್ನ ಇಟ್ಕೊಂಡು ಜೀವನದುದ್ದಕ್ಕೂ ಸಾಧನೆ ಮಾಡಬೇಕು. 21 ದಿನಕ್ಕೆ, 6 ತಿಂಗಳಿಗೆ, ವರ್ಷಕ್ಕೆ ಧ್ಯಾನವನ್ನ ಬದಲಾಯಿಸ್ತಾನೆ ಇದ್ರೆ ಇದ್ದ ಹಾಗೆ ಇರ್ತೀರಿ, ಧ್ಯಾನ ಗಟ್ಸಲ್ಲ. ಅವಾಗ ಒಂದು ಧ್ಯಾನವನ್ನ ಗಟ್ಟಿಯಾಗಿ ಇಡ್ಕೊಂಡು ನಿರಂತರವಾಗಿ ವರ್ಷಗಳ ಗಟ್ಲೆ ಸಾಧನೆ ಮಾಡಿದಾಗ ಮನಸ್ಸು ಧ್ಯಾನಕ್ಕೆ ಒಳಗಾಗ್ತದೆ. ಆ ಒಳಗಾಗುವಿಕೆ ನಿಜಕ್ಕೂ ಆಗಬೇಕು. ಈಗ ನಿಮ್ಮ ಫೌಂಡೇಶನ್ ಹೆಸರು ತುಂಬಾ ಚೆನ್ನಾಗಿದೆ, ಉಪಾಸನ ಫೌಂಡೇಶನ್. ಏನು ಬುದ್ಧ ಹೇಳಿದಂತ ಉಪಾಸನ ಆಗ್ಬೋದು, ವಿಪಾಸನ ಆಗ್ಬೋದು, ಅಥವಾ ಬುದ್ಧ ಹೇಳಿದಂತ ಡಿಫ್ರೆಂಟ್ ಮೆಡಿಟೇಷನ್ ಟೆಕ್ನಿಕ್ಸ್ ಆಗ್ಬೋದು, ಅಥವಾ ತುಂಬಾ ಜನ ಗುರುಗಳು ಪಾಲಿಸ್ತಾ ಹೇಳಿಕೊಟ್ಟಿರೋದು ಕೂಡ ಸಿಂಪಲ್ ಮೆಡಿಟೇಷನ್ ಅಂದ್ರೆ ಉಸಿರನ್ನೇ ಗಮನಿಸಿ ಅಂತ. ಧ್ಯಾನವಾಗಿ ಒಂದ್ ಕಡೆ ಕುತ್ಕೊಳ್ಳಿ, ಶಾಂತವಾಗಿ ನೆಮ್ಮದಿಯಾಗಿ, ನೀವು ಕಣ್ಮುಚ್ಚಿ ಉಸಿರು ತಗೊಳ್ಳಿ, ಉಸಿರು ಬಿಡಿ, ಈ ಉಸಿರನ್ನ ಗಮನಿಸಿ ಅಂತ. ಬರೀ ಈ ಉಸಿರು ಗಮನಿಸೋದ್ರಿಂದ, ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ ಬಾಡಿಯಲ್ಲಿ ಅದು ಹೆಂಗ್ ಚೇಂಜಸ್ ಆಗತ್ತೆ, ಮೈಂಡು ಬಾಡಿ ಇದು ಹೆಂಗ್ ರಿಲೇಟ್ ಆಗಿದೆ ನೋಡಿ. ಮನಸ್ಸು ಯಾವುದೋ ಒಂದು ವಿಷಯನ ಗಮನಿಸ್ತಾ ಹೋಗ್ಬೇಕು, ಅಲ್ಲಿ ಲೀನವಾಗಬೇಕು. ಆಗ ಅದರ ಶಕ್ತಿ ಏನು ಅನ್ನೋದು ಅದಕ್ಕೆ ಅರಿವಾಗ್ಲಕ್ಕೆ ಹೋಗ್ತದೆ. ಅದರಲ್ಲಿ ವಿಶೇಷವಾಗಿ ನೋಡಿ, ನಿಮ್ಮ ಉಸಿರಿಗೂ ನಿಮ್ಮ ಮನಸ್ಸಿಗೂ ನೇರ ಸಂಬಂಧ ಇದೆ. ಯೋಗದ ಪ್ರಕಾರ ಹೇಳೋದಿದ್ರೆ ಕಲೇವಾತೆ ಚಂಚಲಂ ಚಿತ್ತಂ ಅಂತ ಹೇಳ್ತೀವಿ. ಅಂದ್ರೆ ನೀವು ಹೇಗೆ ಉಸಿರಾಡ್ತೀರೋ ನೇರವಾಗಿ ಮನಸ್ಸಿಗೆ ಕನೆಕ್ಟ್ ಆಗಿದೆ. ನೇರ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡ್ತೀರಿ ಅಂತ ಹೋದ್ರೆ ಅದು ನೀವು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಹೇಗಿದೆ ಅಂತ ಗೊತ್ತಿಲ್ಲ. ಆದ್ರೆ ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಉಸಿರಾಟಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ. ಕೋಪ ಬಂದಾಗ ಒಂದು ರೀತಿ ಉಸಿರಾಡ್ತೀರಿ, ಆನಂದವಾಗಿದ್ದಾಗ ಒಂದು ರೀತಿ ಉಸಿರಾಡ್ತೀರಿ. ಸೊ ಓಕೆ, ಅದು ಮನ್ಸನ್ ಮೂಡ್ ಡಿಪೆಂಡ್ ಆಗಿದೆ ಅಂತ ಕನೆಕ್ಟ್ ಆಗ್ತದೆ. ಹಾಗಾಗಿ ಉಸಿರಾಟ ಒಂದೇ ರೀತಿಯಾಗಿ ಇದ್ದಾಗ ಮನಸ್ಸು ಆಟೋಮೆಟಿಕಲಿ ಒಂದೇ ರೀತಿಯಾಗಿ ಇರ್ಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಈ ಉಸಿರಾಟ ಗಮನಿಸುವ ಧ್ಯಾನ ವಿಧಾನ ಏನಿದೆ ಅದು ನೇರ ಮನಸ್ಸಿಗೆ ಸಂಬಂಧಪಡ್ತದೆ, ಮನಸ್ಸನ್ನು ಅರಳಿಸ್ಲಿಕ್ಕೆ ಸಂಬಂಧಪಡ್ತದೆ. ಹಾಗಾಗಿ ನೋಡಿ, ಪ್ರಾಣಾಯಾಮ ಅಭ್ಯಾಸ ಮಾಡ್ತೀವಿ. ಪ್ರಾಣಾಯಾಮ ಅಂದ್ರೆ ಏನು? ಪ್ರಾಣಕ್ಕೆ ಆಯಾಮ. ಪ್ರಾಣ ಅಂದ್ರೆ ಉಸಿರು ಪ್ರಾಣ ಅಲ್ಲ, ಆದ್ರೆ ಇಂಡೈರೆಕ್ಟ್ಲಿ ಪ್ರಾಣಕ್ಕೂ ಉಸಿರಿಗೂ ಸಂಬಂಧ ಇರೋದ್ರಿಂದಾಗಿ ನೀವು ಉಸಿರಾಟವನ್ನ ಸರಿಯಾಗಿ ಅಭ್ಯಾಸ, ಬೇರೆ ಬೇರೆ ವಿಧಾನದ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ತಾ ಹೋದ್ರೆ ನಿಮಗೆ ಗೊತ್ತಿಲ್ಲದೆ ಪ್ರಾಣ ಗಟ್ಟಿ ಆಗ್ತಾ ಹೋಗ್ತದೆ, ಸ್ಟ್ರಾಂಗ್ ಆಗ್ತಾ ಹೋಗ್ತದೆ, ಪ್ರಾಣಶಕ್ತಿ ಹೆಚ್ಚುತ್ತಾ ಹೋಗ್ತದೆ. ಪ್ರಾಣಶಕ್ತಿ ಹೆಚ್ಚುವ ಜೊತೆಗೆ ನಿಮ್ಮ ಬ್ರೈನ್ಗಿರ್ಬೋದು, ನಿಮ್ಮ ಸೆಲ್ಸ್ಗಿರ್ಬೋದು ಆಕ್ಸಿಜನ್ ಪ್ರಮಾಣ ಚೆನ್ನಾಗಿ ಸಿಗ್ತಾ ಹೋದಾಗ ಮನಸ್ಸು ತನಗೆ ತಾನೇ ಕಾಮ್ ಆಗಕ್ಕೆ ಶುರುವಾಗ್ತದೆ. ನೋಡಿ, ನಮ್ಮ ಮನೋಶಕ್ತಿ ಅಂತ ಒಂದು ಕಾರ್ಯಾಗಾರ ಮಾಡ್ತೀವಿ.
ಈ 2025ರಲ್ಲಿ ಆಫ್ಲೈನ್ ಒಂದು 4-5 ಬ್ಯಾಚ್ಗಳನ್ನು ಮಾಡಿದ್ವಿ. ಅಲ್ಲಿ ಬಂದವ್ರದ್ದು ಒಂದು ಅನುಭವ ಏನು, ತುಂಬಾ ಒತ್ತಡ, ಗೊಂದಲ, ನಮ್ಮ ಲೈಫ್ ಬಗ್ಗೆನೇ ನಿಖರತೆ ಇರಲಿಲ್ಲ. ಈ ಭಾವನೆಗಳು ಸಾಕಷ್ಟು ಜನ ವ್ಯಕ್ತಪಡಿಸ್ತಿದ್ರು. ವರ್ಕ್ಶಾಪ್ ಬಂದ್ಮೇಲೆ ಏನಾಯ್ತು, ಅಲ್ಲಿ ಮಾಡಿಸುವ ಒಂದಷ್ಟು ಪ್ರಾಣಾಯಾಮ ಮತ್ತು ಧ್ಯಾನದ ವಿಧಾನಗಳು ನೇರ ಉಸಿರು ಮತ್ತು ಮನಸ್ಸಿಗೆ ಸಂಬಂಧ ಇರೋದ್ರಿಂದಾಗಿ ಯಾರು ಅದನ್ನು ಪ್ರಾಕ್ಟೀಸ್ ಮಾಡಕ್ ಶುರು ಆದ್ರು, ಅದಾದ ನಂತರವೂ ಅವ್ರು ಹೇಳಿದ್ದು, ನನ್ನ ಮನಸ್ಸು ಏನು ಒತ್ತಡ, ಅದೇ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಏನು ಒತ್ತಡ ಆಗ್ತಾ ಇತ್ತು, ಈಗ ಒತ್ತಡ ಇಲ್ಲ. ಮತ್ತು ಲೈಫ್ ನಲ್ಲಿ ಒಂದು ಕ್ಲಾರಿಟಿ ಏನಿದೆ, ಆ ಕ್ಲಾರಿಟಿ ಬಂದಿದೆ. ಇವಾಗ ನನಗೆ ಏನ್ ಬೇಕು, ಯಾಕಾಗಿ ಬೇಕು, ನಾನು ಏನ್ ಮಾಡಬೇಕಾಗಿದೆ, ಈ ಕ್ಲಾರಿಟಿ ಬಂದಿದೆ. ಇದಕ್ಕೆ ಕಾರಣ ಏನು? ಬಹಳ ಸುಲಭ. ನಿಮ್ಮ ಉಸಿರು, ನಿಮ್ಮ ಮನಸ್ಸು ಹೇಗೆ ಕನೆಕ್ಟ್ ಆಗಿದೆ, ಅದನ್ನು ಬಳಸಿದ್ರೆ ನಿಮ್ಮ ಮನಸ್ಥಿತಿಯನ್ನ ಹೇಗೆ ಜಾಗೃತಗೊಳಿಸ್ಬೋದು, ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಜಾಗೃತಗೊಳಿಸ್ಬೋದು, ಮತ್ತು ತುಂಬಾ ಸುಲಭವಾಗಿ ಧ್ಯಾನಕ್ಕೆ ಒಳಗಾಗಬಹುದು. ನಿಮ್ಮ ಮನಸ್ಸನ್ನ ಧ್ಯಾನಕ್ಕೆ ಒಳಪಡಿಸೋದು ಹೇಗೆ, ಈ ವಿಧಾನಗಳನ್ನ ಅಲ್ಲಿ ಕಲಿಸ್ತಾ ಹೋದ ಕಾರಣ ಅದನ್ನ ಯಾರು ಅವರ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದಾರೋ, ಲೈಫು ಚೆನ್ನಾಗಿದೆ, ಮೆಟೀರಿಯಲಿಸ್ಟಿಕ್ ಲೈಫು ಚೆನ್ನಾಗಿದೆ, ಸ್ಪಿರಿಚುವಲ್ ಲೈಫ್ಗೂ ಕೂಡ ಅದು ಹೆಲ್ಪ್ ಆಗ್ತಾ ಇದೆ. ಈ ಮನೋಶಕ್ತಿ ಅಂತ ನೀವು ಏನು ಹೇಳಿದ್ರಲ್ಲ, ಇಟ್ ಈಸ್ ನಥಿಂಗ್ ಬಟ್ ಯು ಕಂಟ್ರೋಲಿಂಗ್ ಯೋರ್ ಮನಸ್ಸು ಅಥವಾ ಮೈಂಡ್ ಅಲ್ವಾ? ನೋಡಿ, ಡೈರೆಕ್ಟ್ ನಾವು ನಮ್ಮ ಮನಸ್ಸನ್ನು ಯಾರು ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು. ನೀವು ಏನನ್ನು ಕಂಟ್ರೋಲ್ ಮಾಡ್ತೀರೋ ಅದೇ ಹೆಚ್ಚಾಗ್ತದೆ. ಈಗ ನನಗೆ ಭಯ ಹೋಗಬೇಕು ಅಂತ ಅನ್ಕೊಂಡ್ರೆ ಭಯ ಹೋಗಲ್ಲ, ಭಯವೇ ಹೆಚ್ಚಾಗುತ್ತೆ. ಹಾಗಾಗಿ ಧೈರ್ಯ ಹೆಚ್ಚಾಗಬೇಕು ಅಂತ ಭಾವಿಸಬೇಕು. ಹಾಗಾಗಿ ಯಾವ ರೀತಿಯ ಶಬ್ದ ನಾವು ಉಚ್ಚರಿಸ್ತೀವಿ, ಯಾವ ರೀತಿ ಯೋಚನೆ ಮಾಡ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಇಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡಕ್ ಹೋಗಲ್ಲ, ಆದ್ರೆ ಉಸಿರಿಗೆ ಸಂಸ್ಕಾರ ಕೊಡ್ತೀವಿ. ನಿಮ್ಮ ಉಸಿರಾಟಕ್ಕೊಂದು ಸರಿಯಾದ ರೀತಿಯ ಒಂದು ಚೌಕಟ್ಟನ್ನು ಹಾಕ್ತೀವಿ. ಹಾಕ್ತಾ ಅದಕ್ಕೆ ತಕ್ಕಂತ ಒಂದಷ್ಟು ಮೆಡಿಟೇಷನ್, 2-3 ರೀತಿಯ ಮೆಡಿಟೇಷನ್ ಟೆಕ್ನಿಕ್ಸ್ ಏನಿದೆ, ಅದಕ್ಕೆ ಜೊತೆಗೆ ಸಂಯೋಜನೆ ಮಾಡುವಂತ ಮುದ್ರಾಸ್ಗಳೇನಿದೆ, ಒಂದಕ್ಕೊಂದಕ್ಕೆ ರಿಲೇಟ್ ಆಗಿ ನಿಮ್ಮ ಮನಸ್ಸನ್ನ ಈ ಗೊಂದಲಗಳಿಂದ, ಈ ಒತ್ತಡದಿಂದ, ಈ ಭಯದಿಂದ, ಈ ಆತಂಕದಿಂದ ತನಗೆ ತಾನೇ ಅರಿವೇ ಇಲ್ಲದೆ ಮುಕ್ತಗೊಳಿಸ್ತಾ ಹೋಗಿ ನಿಮ್ಮ ಲೈಫ್ನಲ್ಲಿ ಒಂದು ಕ್ಲಾರಿಟಿ, ಸ್ಪಷ್ಟತೆ ಏನಿದೆ, ನಿಖರತೆ ಏನಿದೆ, ಅದು ಬರ್ತಾ ಅದರ ಜೊತೆಗೆ ಆತ್ಮವಿಶ್ವಾಸ, ಧೈರ್ಯ ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಯಾರ್ಯಾರು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಏನು ಬೇಕು ತನಗೆ ತಾನೇ ಒದಗಿ ಬರ್ಲಿಕ್ಕೆ ಶುರು ಆಗ್ತದೆ. ಆ ಪ್ರೋಸೆಸ್ಸೇ ಮನೋಶಕ್ತಿ. ಓಕೆ, ಈಗ ಮನೋಶಕ್ತಿ ನೆಕ್ಸ್ಟ್, ಈಗ ನಿಮ್ದು ಒಂದು ಕ್ಯಾಂಪ್ ಆದಾಗ, ನೆಕ್ಸ್ಟ್ ಒಂದು ಕ್ಲಾಸಸ್ ಆದಾಗ, ಈಗ ಯಾರು ಈಗ ಪಾಡ್ಕಾಸ್ಟ್ ನೋಡ್ತಿರ್ತೀರಂಥವ್ರು ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಬೇಕು ಅಂತಂದ್ರೆ ಏನಾದರೂ ಒಂದು ಪರ್ಟಿಕ್ಯುಲರ್ ಏಜ್ ಅಂತಾಗ್ಲಿ ಅಥವಾ ಇವರೇ ಮಾಡಬೇಕು, ಆ ಥರದ್ದು ಏನಾದರೂ ಒಂದು ರೆಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ನೋಡಿ, ಸಾಮಾನ್ಯವಾಗಿ ನಾವು ಹೇಳುವ ಶಬ್ದ, ನಮ್ಮ ಮಾತು ಅವ್ರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತು ಅರ್ಥವಾಗಿ ಅವರ ಜೀವನದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು. ಆ ಕಾರಣದಿಂದ ನಾವು 14 ವರ್ಷ ಮೇಲ್ಪಟ್ಟ ಜೀವನದಲ್ಲಿ ಯಾರು ನಾನು ಏನನ್ನಾದರೂ ಸಾಧಿಸಬೇಕು, ನನ್ನ ಲೈಫನ್ನ ನನಗೆ ಬೇಕಾದಂತೆ ರೂಪಾಂತರಿಸ್ಕೊಳ್ಬೇಕು ಅಂತ ಯಾರ್ಯಾರು ಭಾವಿಸ್ತಾರೋ ಅವ್ರು ಎಲ್ರಿಗೂ ನಾವು ಸ್ವಾಗತ ಬಯಸ್ತೀವಿ. ಏನಂದ್ರೆ ನಮ್ಮ ಭಾವನೆ ಏನಿದೆ ಅದು ಬಹಳ ಮುಖ್ಯವಾದದ್ದು. ಅದು ಆಧ್ಯಾತ್ಮಿಕವಾಗಿರ್ಲಿ, ಲೌಕಿಕವಾಗಿರ್ಲಿ, ಸಾಮಾಜಿಕವಾಗಿರ್ಲಿ, ನಮ್ಮ ಭಾವನೆ ಬಹಳ ಮುಖ್ಯವಾದದ್ದು. ಯಾರ ಭಾವನೆ ಚೆನ್ನಾಗಿದೆಯೋ ಅವ್ರ ಭವಿಷ್ಯ ಚೆನ್ನಾಗಿರ್ತದೆ. ಹಾಗಾಗಿ ಆ ಭಾವನೆಯನ್ನ ಹೇಗೆ ಚೇಂಜ್ ಮಾಡ್ಕೋಬಹುದು, ಆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಯಾವ್ಯಾವ ತರದ ಮೆಡಿಟೇಷನ್, ಪ್ರಾಣಾಯಾಮ, ಮುದ್ರಾ ಟೆಕ್ನಿಕ್ಸ್ಗಳನ್ನ ಜೋಡಿಸಬಹುದು, ಅದನ್ನ ಜೋಡಿಸಿದೀವಿ. ಆ ಜೋಡಿಸೋದು ಅಡಾಪ್ಟ್ ಮಾಡ್ಕೋಬೇಕಾದ್ರೆ ಒಂದು ಏಜ್ ಇರಬೇಕು. ಹಾಗಾಗಿ 14 ವರ್ಷ ಮೇಲ್ಪಟ್ಟ ಯಾರು ಬೇಕಾದ್ರೂ ಆ ವರ್ಕ್ಶಾಪ್ಗಳಲ್ಲಿ ಭಾಗವಹಿಸಬಹುದು. ಈಗ ನೀವು ಹೇಳಿದ್ರಿ ಕಳೆದ ವರ್ಷದ ಒಂದು ಪಾಡ್ಕಾಸ್ಟ್ ಅಲ್ಲಿ, ಕಳೆದ ವರ್ಷದ ಒಂದು ವರ್ಕ್ಶಾಪ್ ಅಲ್ಲಿ ಕೊಳ್ಳೇಗಾಲ ಅಥವಾ ನಿಮಗೆ ಗೊತ್ತಿರೋರೊಬ್ರು ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ರಿ. ಆರ್ಥಿಕವಾಗಿ ಸಮಸ್ಯೆಯಲ್ಲಿದ್ದಕ್ಕಂಥವ್ರು, ಕೆಲವರು ಆರ್ಥಿಕ ಸಮಸ್ಯೆಗಳು ಸಿಕ್ಕಾಕೊಂಡು ಜೀವನನೇ ಬೇಡ ಅನ್ನೋ ಒಂದು ಹಂತದಲ್ಲಿ ಇದ್ದಂಥವ್ರು ಒಂದು ವರ್ಕ್ಶಾಪ್ ಬಂದ್ಮೇಲೆ ಒಂದು ಕ್ಲಾರಿಟಿ ಸಿಕ್ತು ಅಂತ. ಅಂದ್ರೆ ಎಕನಾಮಿಕಲಿ, ಮನಿ ವೈಸ್, ಹಣಕಾಸಿನ ಸಮಸ್ಯೆಗಳು ಇದ್ದವರು ಈ ತರ ವರ್ಕ್ಶಾಪ್ ಬಂದ್ರೆ ಆ ಕ್ಲಾರಿಟಿ ಹೇಗೆ ಸಿಗತ್ತೆ ಅಂತ. ನೋಡಿ, ನಮ್ಮ ಜೀವನದಲ್ಲಿ ನಮಗೇನ್ ಬೇಕು, ಏನ್ ಮಾಡಬೇಕು ಅನ್ನುವಂಥ ಗೊಂದಲಗಳಿರ್ತವೆ. ನಾವು ಯಾವಾಗ ಅವರಲ್ಲಿ ಒಂದು ಪ್ರತಿಪ್ರಸವ ಅನ್ನುವಂಥ ಒಂದು ಮೆಡಿಟೇಷನ್ ಟೆಕ್ನಿಕ್ ಉದಾಹರಣೆಗೆ, ಆ ಪ್ರೋಸೆಸ್ನಲ್ಲಿ ಅವರ ಲೈಫ್ನ ಹಿಂದ್ಗಡೆ ಕರ್ಕೊಂಡು ಹೋಗ್ತಾ ಅವರ ಜೀವನದಲ್ಲಿ ಏನೇನು ಅಡ್ಡಿ ಇತ್ತು, ಯಾಕಾಗ ಅಡ್ಡಿ ಇತ್ತು, ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಹೇಗೆ, ಈ ಪ್ರೋಸೆಸ್ ಮಾಡ್ತಾ ಹೋದಾಗ ಅವರ ಮನಸ್ಸಿನ ಒಳಗಿರುವಂತ ನಾನು ಏನ್ ಮಾಡಬೇಕಾಗಿತ್ತು ಅನ್ನುವಂಥ ಒಂದು ಕ್ಲಾರಿಟಿ ಬರ್ತದೆ. ನಾನು ಕೇವಲ ಆರ್ಥಿಕವಾಗಿ ಹೇಳ್ತಾ ಇಲ್ಲ. ನಮ್ಮ ಉದ್ದೇಶ ಕೇವಲ ನೀವು ಹಣವಂತರಾಗೋದು ಮಾತ್ರ ಅಲ್ಲ, ಆ ಹಣವನ್ನು ಹೇಗೆ ಉಪಯೋಗಿಸಬೇಕು, ವಿನಿಯೋಗಿಸ್ಬೇಕು ಹೇಗೆ.
ಲೈಫ್ನಲ್ಲಿ ಬರೀ ಕೇವಲ ಹಣ ಒಂದೇ ಅಲ್ಲ. ಕರೆಕ್ಟ್. ಇನ್ವೆಸ್ಟ್ಮೆಂಟ್ಸ್. ಇನ್ವೆಸ್ಟ್ಮೆಂಟ್ ಬೇಕು, ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು. ಆಗ ಹಣ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ರೆ, ಮಕ್ಕಳು ಚೆನ್ನಾಗಿಲ್ದೆ ಹೋದ್ರೆ, ನಮ್ಮ ಪ್ರಕಾರ ಪ್ರತಿಯೊಂದು ಚೆನ್ನಾಗಿರ್ಬೇಕು. ಅರವಿಂದರದು ಒಂದು ಮಾತು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು. ನಾವು ಭೌತಿಕವಾಗಿ, ಭೌತಿಕವಾಗಿ, ನೈತಿಕವಾಗಿ, ಸಾಮಾಜಿಕವಾಗಿ, ಆಧ್ಯಾತ್ಮಿಕವಾಗಿ, ಆರ್ಥಿಕವಾಗಿ ಎಲ್ಲದರಲ್ಲೂ ನಾವು ಬೆಳಿಬೇಕು. ಕೇವಲ ಒಂದರಲ್ಲಿ ಬೆಳಿಬಾರದು. ಕೇವಲ ಬುದ್ಧಿ ಬೆಳೆದು ದೇಹ ಕೃಶವಾಗಿದ್ರೆ ಪ್ರಯೋಜನ ಇಲ್ಲ. ದೇಹ ಬಲಿಷ್ಠವಾಗಿದ್ದು ಬುದ್ಧಿ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಕೈ ಬಲಿಷ್ಠವಾಗಿದೆ, ಕಾಲು ವೀಕ್ ಆಗಿದೆ, ಪ್ರಯೋಜನ ಇಲ್ಲ. ಓವರ್ ಆಲ್ ಆಗಿ ಬೆಳಿಬೇಕು ನಾವು ಅಂತ. ನಮ್ಮ ಮನೋಶಕ್ತಿಯ ಉದ್ದೇಶ ಕೇವಲ ಆರ್ಥಿಕವಾಗಿ ಅಲ್ಲ. ನೀವು ಕೌಟುಂಬಿಕವಾಗಿ ಚೆನ್ನಾಗಿರಬೇಕು, ಸಾಮಾಜಿಕವಾಗಿ ಚೆನ್ನಾಗಿರಬೇಕು, ಆರ್ಥಿಕವಾಗೂ ಚೆನ್ನಾಗಿರಬೇಕು. ಒಬ್ಬ ಮನುಷ್ಯ ಸರ್ವಾಂಗೀಣ ಉನ್ನತಿ ಅಂತ ಏನು ಕರಿತೀವಿ, ಆ ಸರ್ವಾಂಗೀಣ ಉನ್ನತಿಗೆ ಏನೇ ನೀವು ಮಾಡಬಹುದು ಲೈಫ್ನಲ್ಲಿ ಅನ್ನುವಂತ ಒಂದು ರೂಟ್ ಮ್ಯಾಪ್ ಹಾಕೊಡುವಂತ ಪ್ರಯತ್ನವೇ ಮನೋಶಕ್ತಿ. ಮತ್ತೆ ಎಷ್ಟೋ ಸಂದರ್ಭದಲ್ಲಿ ಗುರುಗಳೇ ನಮಗೆಲ್ಲ ಗೊತ್ತಿರತ್ತೆ ಅಂತ ಅನ್ಕೋತೀವಿ. ನಮಗೆಲ್ಲ ತಿಳಿದಿರತ್ತೆ, ಎಲ್ಲ ಗೊತ್ತಿರತ್ತೆ. ನೀವ್ ಏನ್ ಬೇಕೋ ಕೇಳಿ. ಈಗ ಭೂಮಿಯಿಂದ ಚಂದ್ರಮಂಡಲಕ್ಕೆ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ರು ಕೂಡ ಎಕ್ಸಾಕ್ಟ್ ನಂಬರ್ಸ್ ಕೊಡುವಂತ ಬುದ್ಧಿ ಕೂಡ ಇರುತ್ತೆ. ಎಲ್ಲ ಗೊತ್ತಿದ್ರು ಯಾಕೆ ಕೆಲವರು ಜೀವನ ಬದಲಾಗಲ್ಲ? ನೋಡಿ, ಎಲ್ಲ ಗೊತ್ತಿದೆ, ಆದ್ರೆ ಅಳವಡಿಸ್ಕೊಳ್ಳೋದು ಗೊತ್ತಿರಲ್ಲ. ನಮ್ಮ ಜೀವನದಲ್ಲಿ ಈಗ ಮಾಡಿದ್ರೆ ಆಗ್ತಿತ್ತು ಅನ್ನುವಂತ ವಿವೇಕ ತುಂಬಾ ಜನರಲ್ಲಿ, ಬುದ್ಧಿವಂತಿಕೆಗಳಿದೆ. ಆದ್ರೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಿರ್ಲಿಲ್ಲ. ಈಗ ನನಗೆ ತುಂಬಾ ಹಿಂದಿನಿಂದ ಒಂದು ಗೊತ್ತಿತ್ತು, ಮನಸ್ಸಿದ್ರೆ ಮಾರ್ಗ, ಮನಸ್ಸೇ ಮಹಾದೇವ. ನಾವೇ ಎಷ್ಟೋ ಸರಿ ಹೇಳಿದ್ವಿ. ಆದ್ರೆ ನಮ್ ಲೈಫ್ನಲ್ಲೇ ವ್ಯತ್ಯಾಸ ಆದಾಗ ವಿಚಲಿತರಾಗ್ಬಿಟ್ರು. ಏನಪ್ಪ ಹೀಗಾಗೋಯ್ತು, ನಮ್ಮ ಹಣೆ ಬರನೇ ಸರಿ ಇಲ್ಲ ಅನ್ನುವ ಮನಸ್ಥಿತಿಗೆ ನಾವೇ ಒಳಗಾಗೋದು. ಆದ್ರೆ ಒಂದು ದಿನ ಅರ್ಥ ಆಯ್ತು, ಮನಸ್ಸಿಗೆ ಆ ಶಕ್ತಿ ಇದೆ. ಮನೆಯೇವ ಮನುಷ್ಯಾಣಂ ಕಾರಣಂ ಬಂದ ಮೋಕ್ಷಯ ಅಂತ ನಮ್ಮ ಶಾಸ್ತ್ರಗಳೇ ಹೇಳಿದೆ. ಆದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ನಾನು ವಿಫಲನಾದೆ. ಎಲ್ಲಿ ವಿಫಲನಾದೆ ಅಂತ ಕಂಡ್ಕೊಂಡಾಗ ನನಗೇನೇನು ಅರ್ಥ ಆಯ್ತೋ ಅದನ್ನೇ ಮನೋಶಕ್ತಿಯಲ್ಲಿ ಜೋಡಿಸಿ ಇದು ಜನಕ್ಕೆ ಸಿಗಬೇಕು. ಜನಕ್ಕೆ ಗೊತ್ತಿಲ್ಲ ಅಂತ ಏನೂ ಇಲ್ಲ, ಎಲ್ಲ ಗೊತ್ತಿದೆ. ಆದ್ರೆ ಅದನ್ನ ಎಲ್ಲಿ ಅಪ್ಲೈ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ಆ ಅಪ್ಲೈ ಮಾಡಿಕೊಳ್ಳುವ ಸರಿಯಾದ ಪ್ರಾಕ್ಟೀಸ್ ಏನಿದೆ ಅದನ್ನ ಮಾಡಿಸ್ಬೇಕು. ಮತ್ತು ಅದನ್ನು ಹೇಗೆ, ಯಾವ ಸಮಯದಲ್ಲಿ, ಹೇಗೆಲ್ಲ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನ ತರಬಹುದು ಅಂತ ನಮಗೆ ಅರಿವಿಗೆ ಬಂತು, ಅದನ್ನ ಜನಕ್ಕೆ ತಿಳಿಸುವಂತ ಪ್ರಯತ್ನ. ಬಟ್ ಎಷ್ಟೊಂದ್ಸರಿ ಈಗ ಮನೋಶಕ್ತಿ ವಿಚಾರದಲ್ಲಾಗ್ಬೋದು, ಈಗ ಮನಸ್ಸಿನ ವಿಚಾರದಲ್ಲಾಗ್ಬೋದು, ಈ ಮನಸ್ಸು ತುಂಬಾ ಸಂದರ್ಭದಲ್ಲಿ ಬದಲಾವಣೆಗಿಂತ ಹೆಚ್ಚಾಗಿ ಆಯ್ತು ಸರಿ ಹಿಂಗ್ ಮಾಡ್ಕೊಂಬೇಡಿ, ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಹೋಗತ್ತೆ, ಎಲ್ಲ ಗೊತ್ತಿರತ್ತೆ. ಆದ್ರೆ ಆ ನೆಕ್ಸ್ಟ್ ಹಂತದಲ್ಲಿ ಪ್ರಾಕ್ಟೀಸ್ ಮಾಡೋದಿರತ್ತಲ್ಲ, ಅದು ಬಹಳ ಬಹಳ ಕಷ್ಟ. ಅದರಿಂದ ಹೇಗೆ ಓವರ್ಕಮ್ ಮಾಡೋದು? ನೋಡಿ, ಅರ್ಜುನ ಕೂಡ ಕೇಳ್ತಾನೆ, ಅಮಾತಿ ಬಲವದೃಢಂ, ಏ ಕೃಷ್ಣ, ನೀನೇನೋ ಮನಸ್ಸಿನ ಬಗ್ಗೆ ಇಷ್ಟೆಲ್ಲ ಹೇಳ್ಬಿಟ್ಟೆ, ಆದ್ರೆ ಎಷ್ಟು ಕಷ್ಟ ಗೊತ್ತಾ ಅಂತ ಕೃಷ್ಣನ್ನೇ ಕೇಳ್ತಾನೆ ಅರ್ಜುನ. ಆ ಕೃಷ್ಣ ಹೇಳೋದು ನನಗೂ ಗೊತ್ತಿದೆ, ನಾನು ಏನು ಹೇಳಿದೆ ಅದನ್ನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಬಹಳ ಕಷ್ಟ, ಅದು ನನಗೂ ಗೊತ್ತಿದೆ. ಆದ್ರೆ ಅಭ್ಯಾಸೇನತು ಕೌಂತೆಯ, ನೀನು ಅಭ್ಯಾಸ ಮಾಡದೆ ಹೋದ್ರೆ ಯಾವುದು ಪ್ರಯೋಜನ ಇಲ್ಲ. ನಾನು ಇಷ್ಟೆಲ್ಲ ಹೇಳಬಹುದು, ಇಷ್ಟೆಲ್ಲ ನಿನಗೆ ಮಾರ್ಗ ತೋರಿಸಬಹುದು, ಕಲಿಸಬಹುದು, ಆದ್ರೆ ಅದನ್ನ ನೀನೇ ಅಭ್ಯಾಸ ಮಾಡದೆ ಹೋದ್ರೆ ಏನು ಉಪಯೋಗಕ್ಕೆ ಬರುವುದಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು ನೀನು? ರೆಗ್ಯುಲರ್ ಪ್ರಾಕ್ಟೀಸ್. ಅಭ್ಯಾಸೇನತು ಕೌಂತೆಯ, ಏ ಕೌಂತೆಯ, ಇದನ್ನ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡದೆ ಹೋದ್ರೆ ಏನು ಉಪಯೋಗಕ್ಕೆ ಬರಲ್ಲ. ಹಾಗೆ ಪ್ರತಿನಿತ್ಯ ಅಭ್ಯಾಸ ಮಾಡು. ಈ ಅಭ್ಯಾಸ ಮಾಡ್ತಾ ಹೋದಾಗ್ಲೇ ನಿನ್ನ ಜೀವನದಲ್ಲಿ ಇದೆಲ್ಲವೂ ಪರಿವರ್ತನೆ ಆಗಕ್ಕೆ ಸಾಧ್ಯ. ಅರ್ಜುನನಿಗೆ ಕೃಷ್ಣ ಮೊದಲೇ ಹೇಳ್ಬಿಟ್ಟಿದ್ದಾನೆ. ಮತ್ತೆ ಇನ್ಯಾರು ಏನನ್ನೂ ಮಾಡಕ್ಕಾಗಲ್ಲ, ನೀವೇ ಮಾಡ್ಕೋಬೇಕು ಇದನ್ನ. ನಾನು ಕಲಿಸಬಹುದು, ಇನ್ನೊಬ್ರು ಕಲಿಸಬಹುದು, ನೀವು ಇನ್ನೊಂದು ಪುಸ್ತಕದಲ್ಲಿ ಓದಬಹುದು. ನೀವು ನಿಮ್ಮ ಜೀವನದಲ್ಲಿ ಇದನ್ನ ಅಳವಡಿಸ್ಕೊಳ್ಳದೆ ಹೋದ್ರೆ ನಷ್ಟ ನಿಮಗೆ ಆಗುತ್ತೆ. ಓಕೆ, ಹಾಗಿದ್ರೆ ಈ ಮನೋಶಕ್ತಿಯಿಂದಾನೇ ನಾನೇನೋ ಜೀವನದಲ್ಲಿ ಒಂದು ಅದ್ಭುತ ಆಗ್ಬಿಡತ್ತೆ, ನನಗೇನೋ ಒಂದು ಹೊಸ ಪ್ರಪಂಚ ಕಾಣಿಸುತ್ತೆ ಅಂತ ನಾನು ಬರ್ತೀನಲ್ಲ. ಈಗ ನನ್ನ ಮನೋಶಕ್ತಿ ಈಗ ಒಂದು ವರ್ಕ್ಶಾಪಲ್ಲಿ ಅಟೆಂಡ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾನು ಹುಡುಕ್ತಿರೋ ಆ ಹೊಸತನ ನಿಜವಾಗ್ಲೂ ನಂಗೆ ಏನೇನೋ ಅಂದ್ರೆ ಹೊರಗಡೆ ಹೊಸತನ ಕಾಣಿಸುತ್ತಾ, ಅಥವಾ ನಮ್ಮಲ್ಲೇ ಇರುತ್ತಾ, ಅಥವಾ ಇದ್ದಿದ್ದನ್ನು ನಾವು ಮರ್ತಿರ್ತೀವ, ನಮ್ಮಲ್ಲೇ ನಾವು ಕಂಡುಕೊಳ್ಳೋದು? ಅದು ಏನು ನಿಮ್ಮಲ್ಲಿ ಏನು ಕಂಡ್ಕೋಬೇಕಾಗಿದೆ, ಏನನ್ನು ಮರ್ತಿದ್ದೀರಿ, ಅದನ್ನ ಜಾಗೃತಗೊಳಿಸ್ಲಿಕ್ಕಿರುವಂತ ಒಂದು ಮಾರ್ಗ ಅಂತನೂ ಭಾವಿಸಬಹುದು. ನೋಡಿ, ಇಲ್ಲಿವರೆಗೆ ಇತ್ತೀಚೆಗೂ ಕೂಡ ನಮ್ಮಲ್ಲಿ ಯಾರು ಬಂದ್ರೋ, ಅದು ಒಬ್ಬ ಗಾಯಕಿ ಆಗಿರಬಹುದು, ಅಥವಾ ನಮ್ಮ ಉಮಾ ಅಂತ ಹೇಳಿ 1 ಮಿನಿಟ್ ಉಮಾ ಅಂತ ಹೇಳಿ ಬಂದಿದ್ರು. ಅವರೆಲ್ಲ ಹೇಳಿದ್ದು, ಇಷ್ಟು ವರ್ಷ ನಾವೇನು ಮಾಡ್ಕೊಂಡ್ ಬಂದ್ವೋ
ನಾವು ಸರಿಯಾಗಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರೆ ನಮ್ಮ ಲೈಫ್ ಹೀಗಿರ್ತಿತ್ತಲ್ಲ ಅಂತ ಅನಿಸಿ, ಈಗ ನೀವೇನ್ ಹೇಳಿದ್ರು ಅದನ್ನೆಲ್ಲ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಂಡ ಮೇಲೆ ನಮ್ಮ ಲೈಫಲ್ಲಿ ಇಷ್ಟೆಲ್ಲ ಪವಾಡಗಳಾಗಿದೆ ಅಂತ ಅವರುಗಳು ಹೇಳಿದ್ದಾರೆ. ಅವ್ರು ಹೇಳಿದಾಗ ನಮಗೂ ಅನಿಸಿದ್ದು ನಾವು ಸರಿಯಾದ ಮಾರ್ಗದಲ್ಲಿ ಅವ್ರಿಗೆ ಟೀಚ್ ಮಾಡ್ತಾ ಇದೀವಿ, ಅವ್ರಿಗೆ ಏನ್ ಮಾರ್ಗ ತೋರಿಸ್ತಾ ಇದೀವಿ. ಆದ್ರೆ ತೋರಿಸಿದ ಮೇಲೆ ಆ ಸಂಜೆ ಅಷ್ಟರಲ್ಲೇ ಬದಲಾಗೋಗ್ತದ? ಇಲ್ಲ. ಅವರು 3 ತಿಂಗಳಿಂದ ಭಾಗವಹಿಸಿದ್ರು, 3 ತಿಂಗಳಿಂದನೂ ಅವ್ರ ಲೈಫ್ನಲ್ಲಿ ನಾವು ಹೇಳಿದ ವಿಷಯಗಳನ್ನ ಜೋಡಿಸ್ಕೊಳ್ತಾ ಬಂದ್ರು. ಅವ್ರು ಜೋಡಿಸ್ಕೊಳ್ತಾ ಯಾರು ಬಂದ್ರೋ ಅವ್ರ ಜೀವನದಲ್ಲಿ ಬದಲಾಗಿದೆ. ನಮ್ಮಲ್ಲಿ ಸೂಕ್ಷ್ಮಮತಿ ಮತ್ತು ಮಂದಮತಿ ಅಂತ ಇರ್ತದೆ. ಸೂಕ್ಷ್ಮಮತಿ ಅಂದ್ರೇನು? ಸ್ವಲ್ಪ ಹೇಳಿದ್ರೆ ಸಾಕು, ಅದನ್ನ ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ರೂಢಿಸ್ಕೊಳ್ತಾರೆ. ಮಂದಮತಿಗಳು ಹೇಳದನ್ನ ಕೇಳಿಸ್ಕೊಳ್ತಾರೆ, ಮರ್ತು ಹೋಗ್ತಾರೆ, ಅಥವಾ ಹೇಳದನ್ನ ಕೇಳಿಸ್ಕೊಳ್ತಾರೆ, ಮನೆಗೆ ಹೋಗಿ ಬಿಟ್ಟು ಬಿಡ್ತಾರೆ. ಹೀಗಾದ್ರೆ ಅದು ಉಪಯೋಗ ಆಗಲ್ಲ. ಯಾವ ವರ್ಕ್ಶಾಪ್ ಇಂದನೂ ಉಪಯೋಗ ಇಲ್ಲ. ಮಂದಮತಿಗಳೇ ಜಾಸ್ತಿ ಆಗ್ತಾ ಇದೀವಿ. ನಮ್ಮ ಆಸೆ ಏನು ಅಂದ್ರೆ ಅವರುಗಳೂ ಕೂಡ ಅವರ ಜೀವನದಲ್ಲಿ ಈ ತರದನ್ನ ಅಡಾಪ್ಟ್ ಮಾಡ್ಕೊಂಡು ಬದಲಾಯಿಸ್ಕೋಬೇಕು. ನಾವ್ ಯಾಕೆ ಹೀಗೆ ಹೇಳ್ತೀವಿ? ಕೇವಲ ನಿಮ್ಮ ಲೈಫ್ಗಾಗಿ ಅಲ್ಲ. ನೀವೇನು ಬದಲಾಯಿಸ್ತೀರೋ, ನೀವೇನು ಬದಲಾಯಿಸ್ಕೊಳ್ತೀರೋ ಅದು ನಿಮ್ಮ ಮುಂದಿನ ಪೀಳಿಗೆಗೂ ಸಹಾಯ ಆಗ್ತದೆ. ನೋಡಿ, ಇದೊಂದು ರಾಂಗ್ ಉದಾಹರಣೆ ಆಗಬಹುದು. ನಮ್ಮ ಕಾರ್ಯಾಗಾರದಲ್ಲಿ ಹೇಳ್ತಿದ್ದೆ, ಆದ್ರೆ ಎಲ್ರಿಗೂ ಹೇಳ್ತೀನಿ. ಇದು ಸ್ವಲ್ಪ ಕಠೋರ ಶಬ್ದ ಅನ್ಸ್ಬಹುದು, ಹಾಗನ್ಸಿದ್ರೆ ಮೊದ್ಲೇ ಕ್ಷಮೆ ಇರ್ಲಿ. ನಮ್ಮ ಮನೆ ಹತ್ರ ಒಬ್ರು ಜರ್ಮನ್ ಶಫರ್ಡ್ ನಾಯಿ ತಂದಿದ್ರು, ಮರಿ. ಅದಕ್ಕೆ ಟ್ರೈನಿಂಗ್ ಮಾಡಿಸ್ಬೇಕು ಅಂತ ಒಬ್ಬ ಟ್ರೈನರ್ ಕರೆಸಿದ್ರು. ನಾನು ಜೊತೆಯಲ್ಲಿದ್ದೆ. ಅವರು ಒಂದಷ್ಟು ವಾಕ್ ಮಾಡಿಸೋಣ, ನಾನು ಜೊತೆಲಿ ಹೋದೆ. ಏನೋ ಹೇಳಬಹುದು ಏನು ಅಂತ, ನನಗೂ ನಾಯಿ ಬಗ್ಗೆ ಪ್ರೀತಿ ಇರೋದ್ರಿಂದಾಗಿ ಅವ್ರ ಜೊತೆನೆ ಹೋದೆ. ಅವ್ರು ಕೇಳಿದ್ರು ಅವರ ಓನರ್ನ, ಆ ನಾಯಿ ಮರಿ ತಂದವ್ರನ್ನ, ಇದರ ತಂದೆ ತಾಯಿಗೆ ಟ್ರೈನಿಂಗ್ ಆಗಿತ್ತ? ನಾನು ಕೇಳಿದೆ, ಅರೆ ಯಾಕ್ರಿ? ಅದರ ತಂದೆ ತಾಯಿ ಇಲ್ಲ, ಅದರ ತಂದೆ ತಾಯಿಗೆ ಟ್ರೈನ್ ಆದ್ರೆ ಇದನ್ನ ಟ್ರೈನ್ ಮಾಡೋದು ಬಹಳ ಈಸಿ, 15 days ಸಾಕು. ಅದಕ್ಕೆ ನಾನೇ ಕೇಳಿದೆ, ಇದಕ್ಕೆ ಟ್ರೈನ್ ತಂದೆ ತಾಯಿಗೆ ಆಗಿಲ್ಲ ಅಂದ್ರೆ 1-1.5 ತಿಂಗಳು ಬೇಕಾಗ್ತದೆ, ಸ್ವಲ್ಪ ಶ್ರಮ ಆಗ್ತದೆ ಅಂತ. ಹಾಗಾಗಿ ನನಗನ್ಸಿದ್ದು ಅಂದ್ರೆ ತಂದೆ ತಾಯಿ ಎಷ್ಟು ಸಂಸ್ಕಾರವನ್ನು ಹೊಂದುತ್ತೀವೋ ಮಕ್ಕಳಿಗೆ ಸಂಸ್ಕಾರ ಕೊಡೋದು ಈಸಿ ಆಗ್ತದೆ. ಇದು ಸ್ವಲ್ಪ ಕಠೋರ ಉದಾಹರಣೆ ಆಗಬಹುದು, ಆದ್ರೆ ಇದು ಸತ್ಯ ಘಟನೆ. ಹಾಗಾಗಿ ನನಗನ್ಸಿದ್ದು, ಮನೋಶಕ್ತಿ ನಿಮ್ಮಲ್ಲಿ ಏನು ಬದಲಾವಣೆ ಆಗ್ತದೋ ಅದಕ್ಕಿಂತ ಹೆಚ್ಚು ಬದಲಾವಣೆ ನಿಮ್ಮ ಮಕ್ಕಳಲ್ಲಿ ಆಗ್ಲಿಕ್ಕೆ ಸಹಾಯ ಆಗ್ತದೆ. ಆಗ ಪ್ರತಿಯೊಬ್ಬರು ಈ ತರದ ಅಭ್ಯಾಸಗಳನ್ನ ಜೋಡಿಸ್ಕೊಳಕ್ ಶುರು ಮಾಡಿದ್ರೆ, ನಿಮಗಾಗಿ ಅಲ್ಲ, ಕೇವಲ ನಿಮಗಾಗಿ ಅಲ್ಲ, ನಿಮಗೂ ಆಗ್ತದೆ, ನಿಮ್ಮ ನಂತರದ ಮುಂದಿನ ಪೀಳಿಗೆಗೂ ಅದು ಸಹಾಯ ಆಗ್ತದೆ. ಆಗ ಪ್ರತಿಯೊಬ್ಬರು ಈ ತರದ ಹೊಸ ಹೊಸ ಸಂಗತಿಗಳನ್ನ ಕಲಿಯುವ, ತಿಳಿಯುವ ಮತ್ತು ಅಡಾಪ್ಟ್ ಮಾಡಿಕೊಳ್ಳುವ, ಅಳವಡಿಸ್ಕೊಳ್ಳೋ ಕಡೆಗೆ ಹೋಗಬೇಕು ಅಂತ. ಈಗ ಮನೋಶಕ್ತಿ ಅಂದ್ರೇನೆ ಈಗ ಮನಸ್ಸಿನ ವಿಚಾರವಾಗಿ ಮಾತಾಡೋದೇ ಆದ್ರೆ, ಎಷ್ಟೊಂದು ಸಂದರ್ಭದಲ್ಲಿ ದೊಡ್ಡವ್ರು ಹೇಳಿರ್ತಕ್ಕಂಥ ಮಾತನ್ನ ಕೇಳಿದ್ವಿ. ನನ್ನ ಮನಃಶಕ್ತಿಯಿಂದ ನಾನು ಅದನ್ನ ಗೆದ್ದೆ, ನನ್ನ ಮನಸ್ಸೇ ನನಗೆ, ಮೈ ಮೈಂಡ್ ಈಸ್ ಮೈ ಪವರ್ ಅಂತಾರೆ, ಅಥವಾ ಮೈಂಡ್ ಈಸ್ ದ ರೂಟ್ ಕಾಸ್ ಫಾರ್ ಎವ್ರಿಥಿಂಗ್ ಅಂತ ಅಂತಾರೆ. ಓಕೆ, ನೀವು ಜೀವನದಲ್ಲಿ ನೀವು ಮೇಲೆದ್ದೇಳಕ್ಕೋ, ನಿಮ್ಮ ಜೀವನದ ಒಂದು ಸಾರ್ಥಕತೆ ಕಂಡ್ಕೊಳ್ಳೋಕ್ಕೋ ಮನಸ್ಸು ಶಕ್ತಿ ಆಯ್ತು. ಅದೇ ಮನಸ್ಸು ಎಷ್ಟೋ ಜನರಿಗೆ ಬಂಧನ ಆಗಿದ್ ಕೂಡ ಉಂಟು. ಅದಕ್ಕೆ ನಮ್ಮ ಅಮೃತ ಬಿಂದು ಉಪನಿಷತ್ತೆ ಹೇಳಿದೆ, ಮನೆಯವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಿಮಗೆ ಯಾವುದು ಬಂಧನವಾಗಿ ಕಾಡ್ತಾ ಇದೆ, ನೀವೇ ಹಿಡ್ಕೊಂಡಿದ್ದೀರಿ, ನೀವೇ ಬಂಧನವಾಗಿಸ್ಕೊಂಡಿದ್ದೀರಿ, ನೀವೇ ಇದು ನನ್ನ ಕರ್ಮ ಅಂತ ಅದರಲ್ಲಿ ಮುಳುಗ್ ಹೋಗ್ಬಿಟ್ಟಿದ್ದೀರಿ. ಅದಲ್ಲ. ಅದಕ್ಕೆ ನಮ್ಮ ಶಾಸ್ತ್ರಗಳು, ಯೋಗದಲ್ಲೂ ಬರೋದು, ಅದಕ್ಕೆ ಪ್ರತಿಪ್ರಸವ ಅಂತ ಕರಿತೀವಿ. ನನ್ನ ಹಣೆ ಬರಹ ಇದು, ಇಷ್ಟೇ ಆಗುದು ಅಂತಿದ್ರೆ ಅದಲ್ಲಪ್ಪ. ಆ ಹಣೆ ಬರಹಕ್ಕೆ, ಆ ಕರ್ಮಕ್ಕೆ ಬ್ರೇಕ್ ಹಾಕಿ ನಿನಗೆ ಬೇಕಾದಂತೆ ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಹೆಸರು ಪ್ರತಿಪ್ರಸವ. ಈಗ ಮಳೆ ಬರ್ತಾ ಇದೆ, ಮಳೆಯಲ್ಲಿ ನೆನಿಬೇಕಾ? ಇಲ್ಲ, ಛತ್ರಿ ಇದೆ, ಛತ್ರಿ ಹಿಡ್ಕೊಂಡ್ರೆ ನೆನೆಯೋ ಅವಶ್ಯಕತೆ ಇಲ್ಲ. ಆದ್ರೆ ಮಳೆ ತಡಿಯಕ್ಕಾಗಲ್ಲ, ಆದ್ರೆ ನೆನೆಯೋ ಅವಶ್ಯಕತೆ ಇಲ್ವಲ್ಲ. ಸೊ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದಲ್ವಾ? ಹಾಗೆ ನನಗೆ ಶೆಕೆ ಆಗ್ತಾ ಇದೆ, ಅಯ್ಯೋ ಹಣೆ ಬರಹ ಶೆಕೆ ಆಗ್ತಾ ಇದೆ, ಹಾಗಿಲ್ವಲ್ಲ. ಫ್ಯಾನ್ ಹಾಕೋಬಹುದು, AC ಹಾಕೋಬಹುದು, ಎಲ್ಲವೂ ನಿಮ್ಮ ಕೈನಲ್ಲಿದೆ. ಇದೇ ನನ್ನ ಹಣೆ ಬರಹ ಅಂತ ಕೂತಿದ್ರೆ ಬೇವ್ರ್ತಾ ಇರ್ತೀರಿ. ಫ್ಯಾನೋ AC ಹಾಕೊಂಡ್ರೆ ಅಟ್ಲೀಸ್ಟ್ ಒಂದು ಬೀಸಣಿಗೆ ಅಂತ ಏನಿದೆಯಲ್ಲ ಅದನ್ನ ತಗೊಂಡು ಬೀಸ್ಕೋಬಹುದಲ್ಲ. ಈಗ ಮಾಡ್ಕೊಳ್ಳೋದೇ ಕರ್ಮವನ್ನ ನಿಮಗೆ ಬೇಕಾದಂತೆ ಬದಲಾಯಿಸ್ಕೋಬಹುದು. ಇಡೀ ಜಗತ್ತನ್ನು ಬದಲಾಯಿಸಕ್ಕಾಗದೆ ಹೋಗಬಹುದು. ನಿಮಗೆ ಏನು ಬೇಕೋ ಅದನ್ನಾದ್ರೂ ನೀವು ಬದಲಾಯಿಸ್ಕೊಳ್ಳೋಕ್ ಶಕ್ತಿ ನಿಮ್ಮಲ್ಲಿದೆ. ಇದನ್ನ ಅಷ್ಟಾವಕ್ರ ಹೇಳ್ತಾರೆ, ಯಾಮತಿ ಸಾ ಗತಿರ್ ಭವೇತ್. ನೀವೇನ್ ಯೋಚನೆ ಮಾಡ್ತಾ ಇದ್ದೀರೋ ಅದೇ ನೀವು ಆಗಿದ್ದೀರಿ, ಅದೇ ಆಗ್ತೀರಿ ಕೂಡ. ಹಾಗಾಗಿ ಯೋಚನೆ ಬದಲಾಯಿಸ್ಕೊಳ್ಳಿ, ಇನ್ನುಳಿದು ತನಗೆ ತಾನೇ ಬದಲಾಗ್ತದೆ. ಅವಧೂತ ಗೀತ ಹೇಳ್ತಿದ್ದ, ಮನೋವೈ ಸರ್ವತೋಮುಖಂ, ಎಲ್ಲವೂ ಮನಸ್ಸೇ ಆಗಿದೆ, ಇನ್ನೇನು ಮನಸ್ಸು ಬಿಟ್ಟು ಇನ್ನೇನು ಇಲ್ಲ ಅಂತ.
ಮತ್ತು ಹಾಗಿದ್ರೆ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಈಗ ಮನೋಶಕ್ತಿ ವರ್ಕ್ಶಾಪ್ನೇ ನಾನು ಮಾಡಿ ಬಂದೆ. 2 ದಿನ ಜೀವನ ತುಂಬ ಚೆನ್ನಾಗಿ ನಡೀತಿತ್ತು. ನೀವು ಹೇಳ್ದಂಥ ಹೋಮ್ ವರ್ಕೆ ಮಾಡ್ಕೊಂಬರ್ತಾ ಇದ್ದೆ. ಸಡನ್ನಾಗಿ ಒಂದು ವಾರ ಆಯಿತು, ಎಲ್ಲೋ ಕೂತಿದ್ದೆ, ಯಾವುದೋ ರೇಡಿಯೋಲೋ ಟಿ ವಿಯಲ್ಲೋ ಯಾವುದೋ ಒಂದು ಹಳೆ ಹಾಡು ನೆನಪಾಯಿತು, ಯಾವುದೋ ಒಂದು ಹಾಡು ನೆನಪಾಯಿತು. ತುಂಬ ಜನಕ್ಕೆ ಅವ್ರ ಹಳೆ ಮಾಜಿ ಪ್ರೇಯಸಿನೋ ಪ್ರಿಯಕರನೋ ಯಾರೋ ನೆನಪಾಗ್ತಾರೆ. ಸಡನ್ನಾಗಿ ಹಳೇದೆಲ್ಲ ವಾಪಸ್ ಬರುತ್ತೆ. ಅಂದರೆ ಯಾವ ಒಂದು ಕಹಿ ಘಟನೆಗಳನ್ನ ಮರಿಬೇಕು ಅಂತ ಒಂದು ಗುರುವಿನ ಮೊರೆ ಹೋಗಿ ಈ ಮನೋಶಕ್ತಿ, ನಮ್ಮ ಮನೋಶಕ್ತಿ ಏನು ಅಂದರೆ ಇದ್ರ ಮೇಲೆ ವರ್ಕ್ ಮಾಡ್ಕೊಂಡು ಚಾರ್ಜ್ ಆಗಿ ನಾವು ಬಂದು ಸಡನ್ ಆಗಿ ನಮ್ಮ ಒಂದು ಪಾಸ್ಟ್ ಟ್ರಾಮಾಸ್ ಏನಿತ್ತಲ್ಲ ಅದು ನಮ್ಮನ್ನ ಬಿಟ್ಟು ಹೋಗಲ್ಲ. ಅದೊಂಥರ ಹಳೆ ನೆಂಟರಿದ್ದಂಗೆ ಅವಾಗ ಬಂದು ಬಂದು ಹೋಗ್ತಿರುತ್ತೆ. ಇದನ್ನ ಹೇಗೆ ಗೆಲ್ಲೋದು? ನೋಡಿ, ಈ ವಿಷಯದಲ್ಲಿ ನಾವು ಬಹಳ ಸುಲಭವಾಗಿ ಸರಳವಾಗಿ ಹೇಳೋದಿದ್ರೆ, ನಮ್ಮ ಲೈಫ್ನಲ್ಲಿ ಎಷ್ಟು ದುಃಖದ ಕ್ಷಣಗಳಿದೆಯೋ ಅದಕ್ಕಿಂತ ಹೆಚ್ಚು ಸಂತೋಷದ ಕ್ಷಣಗಳಿದೆ. ನೀವು ನಿಮ್ಮ ಪ್ರೇಮಿಯ ಜೊತೆ ಇದ್ದಾಗ ಸಂತೋಷದ ಕ್ಷಣಗಳೇನಿತ್ತಲ್ಲ ಅದನ್ನು ಹೆಚ್ಚು ಮೆಲುಕು ಹಾಕೋದು ಬಿಟ್ಟು ಅವರ ದೂರ ಹೋದಾಗ ಆದಂಥ ದುಃಖದ ಕ್ಷಣವನ್ನೇ ಹೆಚ್ಚು ಮೆಲುಕು ಹಾಕ್ತೀವಿ. ಹಾಗಾಗಿ ದುಃಖ ಹೆಚ್ಚಾಗ್ತದೆ. ನಾವು ಯಾವತ್ತು ನಮ್ಮ ಲೈಫ್ನಲ್ಲಿ ಸಂತೋಷದ ಕ್ಷಣವನ್ನೇ ಮೆಲುಕು ಹಾಕಿ, ನೀವು ನಕಾರಾತ್ಮಕತೆಯನ್ನು ದೂರ ಮಾಡೋದು ಬಹಳ ಸುಲಭ. ನಿಮ್ಮ ಮೊಬೈಲ್ನಲ್ಲಿ ಕೆಟ್ಟ ಹಾಡುಗಳನ್ನು ಯಾರು ಇಟ್ಕೊಳ್ಳಲ್ಲ, ಒಳ್ಳೆಯ ಹಾಡುಗಳನ್ನೇ ಇಟ್ಕೊಳ್ತೀರಿ. ಕೆಟ್ಟ ಫೋಟೋಗಳನ್ನು ಯಾರು ಇಟ್ಕೊಳ್ಳಲ್ಲ, ಒಳ್ಳೆ ಫೋಟೋಗಳನ್ನೇ ಇಟ್ಕೊಳ್ತೀರಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಒಳ್ಳೆ ಕ್ಷಣಗಳು, ಮಧುರವಾದ ಕ್ಷಣಗಳೇನಿತ್ತಲ್ಲ ಅದನ್ನೇ ಮೆಲುಕು ಹಾಕಿ ಅದು ನಿಮ್ಮ ಮನಸ್ಸನ್ನ ಅರಳಿಸ್ತಾ ಹೋಗ್ತದೆ, ನಿಮ್ಮ ಮನಸ್ಸನ್ನ ಧನಾತ್ಮಕತೆ ಕಡೆ ಕರ್ಕೊಂಡು ಹೋಗ್ತದೆ. ನಿಮ್ಮ ಪ್ರೇಮಿ ರಮಣರು ಒಂದು ಮಾತು ಹೇಳ್ತಾರೆ. ಯಾರೋ ಒಂದು ಹೆಂಗಸು ವೃದ್ಧರು 4 ದಿನ ಅವರ ಆಶ್ರಮದಲ್ಲಿದ್ದು ಅವರು ಸೇವೆ ಮಾಡಿ ವಾಪಸ್ ಹೋಗಬೇಕಾದ್ರೆ ನಿಮ್ಮನ್ನು ಬಿಟ್ಟು ದೂರ ಹೋಗೋದು ಬಹಳ ದುಃಖ ಅಂತ. ಹೋಗ್ತಾ ಇರೋದು ದೇಹ, ಮನಸ್ಸಲ್ಲ. ಮನಸ್ಸು ಇಲ್ಲೇ ಇದ್ರೆ ಹತ್ರ, ದೇಹ ಇಲ್ಲಿದ್ದು ಮನಸ್ಸು ದೂರ ಇದ್ರೆ ದೂರವೇ. ಹಾಗಾಗಿ ಮನಸ್ಸು ಇಲ್ಲೇ ಇದೆ ಅಂದ್ರೆ ನೀನು ಯಾವತ್ತೂ ಸದಾ ಇಲ್ಲೇ ಇರ್ತೀಯ ಅಂತ. ಹಾಗೆ ನಿಮ್ಮ ಪ್ರೇಮಿ ನಿಮ್ಮ ಮನಸ್ಸಿನಲ್ಲಿ ಇದಾರಲ್ಲ, ಸಂತೋಷವಾಗಿರಿ. ಮತ್ತು ನೀವು ಅವರ ಜೊತೆ ಕಳೆದಂಥ ಸುಂದರವಾದ ಸಂತೋಷದ ಕ್ಷಣಗಳು, ನೀವು ಪ್ರೇಮಿ ಅಂತೂ ಒಂದು ಶಬ್ದ ಬಳಸಿದ್ದಕ್ಕೆ ಇದನ್ನೇ ಹೇಳ್ತಾ ಇದ್ದೀನಿ. ಇದನ್ನ ಬೇರೆ ಎಲ್ಲಾ ಕೆಲಸಗಳಲ್ಲೂ ಬೇರೆ ಎಲ್ಲಾ ಕಾರ್ಯಗಳಲ್ಲೂ ಅಪ್ಲೈ ಮಾಡ್ಕೊಳ್ಳಿ. ಸಂತೋಷದ ಸುಂದರವಾದಂತಹ ಧನಾತ್ಮಕವಾದ ಕ್ಷಣಗಳನ್ನೇ ಹೆಚ್ಚು ನಿಮ್ಮ ಜೀವನದಲ್ಲಿ ಮೆಲುಕು ಹಾಕ್ತಾ ಹೋಗಿ ಅದೇ ಹೆಚ್ಚಾಗ್ತಾ ಹೋಗ್ತಿದೆ. ಅದನ್ನು ಬಿಟ್ಟು ದೂರ ಹೋದ್ರು ಅನ್ನೋದನ್ನೇ ಮೆಲುಕು ಹಾಕ್ತಾ ಇದ್ರೆ ದುಃಖದಲ್ಲೇ ಇರ್ತೀರಿ. ನಿಮ್ಮ ಜೀವನದಲ್ಲಿ ಏನನ್ನು ಸಾಧನೆ ಮಾಡಕ್ ಸಾಧ್ಯವೇ ಆಗಲ್ಲ. ಇನ್ ಕೆಲವರು ಯಾವುದೇ ತರ ಸಾಧನೆ ಮಾಡಿರಲ್ಲ ಅಥವಾ ಮಾಡ್ತಾನೂ ಇರಲ್ಲ, ಒಳ್ಳೇದ್ರಲ್ಲಿ ನಂಬಿಕೆನೇ ಇರಲ್ಲ. ಕೆಲವರು ಪಾಪಾತ್ಮರು, ಮಾಡೋದೆಲ್ಲ ಪಾಪದ ಕೆಲಸಗಳೇ, ಬಟ್ ಆದ್ರೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ. ಕೆಲವರಿಗೆ ಮಾತ್ರ ಅವರು ಒಳಗೂ ಹೊರಗೂ, ಒಳಗೆ ನಮಗ್ ಗೊತ್ತಿರಲ್ಲ, ಹೊರಗೆಲ್ಲ ಅಷ್ಟು ಕೆಟ್ಟವರಾಗಿದ್ದವರು, ಅಂಥವ್ರಿಗೆ ಯಾಕೆ ತುಂಬಾ ಒಳ್ಳೇದಾಗತ್ತೆ? ನೋಡಿ, ನೀವು ಸರಿಯಾಗಿ ಅಬ್ಸರ್ವ್ ಮಾಡಿದ್ರೆ ಕೆಟ್ಟವ್ರಿಗೂ ಕೆಟ್ಟದ್ದಾಗ್ತದೆ, ಒಳ್ಳೆಯವ್ರಿಗೂ ಕೆಟ್ಟದ್ದಾಗ್ತದೆ. ನೀವು ಕೇವಲ ನನಗೆ ಮಾತ್ರ ನಾನು ಒಳ್ಳೆಯವನು ಹಾಗಾಗಿ ನನಗೆ ಕೆಟ್ಟದ್ದಾಗ್ತಾ ಇದೆ ಅಂತ ಭಾವಿಸ್ತೀರಿ. ಜಗತ್ತಿನಲ್ಲಿ ಕಷ್ಟವೇ ಇಲ್ಲದ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ನೀವು ಹುಡುಕಿ, ಅವ್ರಿಗೆ ಸಮಸ್ಯೆಯೇ ಜೀವನದಲ್ಲಿ ಬಂದಿಲ್ಲ ಅನ್ನುವಂಥ ವ್ಯಕ್ತಿಯನ್ನು ಹುಡುಕಿ, ನಿಮಗೆ ಯಾರೂ ಸಿಗಲ್ಲ. ಯಾರ್ಯಾರು ಇವತ್ತು ಅವನು ಕೆಟ್ಟದ್ದನ್ನೇ ಮಾಡಿ ಕೋಟಿಗಟ್ಟಲೆ ದುಡ್ದಿದ್ದಾನೆ ಅಂತ ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಎಷ್ಟು ಸಮಸ್ಯೆಗಳಿದೆ, ನಮ್ಮ ಹತ್ರಕ್ಕೆ ತುಂಬಾ ಜನ ಬರ್ತಾರೆ. ಬಹಳ ಕೋಟ್ಯಾಧಿಪತಿ, ಆದ್ರೆ ಕಿಡ್ನಿ ಫೇಲ್ ಆಗಿದೆ. ಆದ್ರೆ ಹೊರಗಡೆ ಅವನು ನೋಡೋಕೆ ಏನು ಕಾಣಿಸ್ತಾ ಇಲ್ಲ, ಆದ್ರೆ ಕಿಡ್ನಿ ಫೇಲ್ ಆಗಿದೆ, ಲಿವರ್ ಕ್ಯಾನ್ಸರ್ ಬಂದಿದೆ. ಈ ತರದ 10 ಸಮಸ್ಯೆಗಳನ್ನು ಇಟ್ಕೊಂಡ್ ಬರ್ತಾರೆ. ನೀವು ಹೊರಗೆ ನೋಡ್ತಾ ಇದ್ದೀರಿ ನನಗೆ ಮಾತ್ರ ಕಷ್ಟ ಬರ್ತಾ ಇದೆ ಅಂತ. ಎರಡನೇದು, ಆಯ್ತು ಅವ್ರಿಗೆ ಏನೂ ಸಮಸ್ಯೆ ಇಲ್ಲ ಹಾಗೆ ಭಾವಿಸಿ, ಆದ್ರೆ ಕೆಟ್ಟವ್ರಿಗೆ ಇರುವಷ್ಟು ಧೈರ್ಯ, ನಾನು ಏನ್ ಮಾಡ್ತಾ ಇದ್ದೀನಿ, ನಾನು ಸರಿಯಾಗಿದ್ದೀನಿ ಅನ್ನುವಂಥ ಧೈರ್ಯ, ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋನಿಗಿರಲ್ಲ. ಬೇಗ ವಿಚಲಿತನಾಗ್ಬಿಡ್ತಾನೆ, ಒಂದು ಸಣ್ಣ ಟೀಕೆಗೂ ಕುಗ್ಗ್ ಹೋಗ್ತಾನೆ. ಆದ್ರೆ ಕೆಟ್ಟವನು ಅಂತ ಯಾರು ಭಾವಿಸ್ತೀರಿ, ಇಲ್ಲಿ ಒಳ್ಳೇದು ಕೆಟ್ಟದ್ದು ಅವರವರ ಮನಸ್ಥಿತಿ ಮೇಲೆ ನಿರ್ಧಾರ ಆಗ್ತದೆ. ಇನ್ ಜನರಲ್ ಆಗಿ ಹೇಳೋದಿದ್ರೆ, ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಸರಿಯಾಗಿದ್ದೀನಿ ಅನ್ನೋದನ್ನೇ ಹೇಳ್ತಾನ ಅವನು. ಆದ್ರೆ ಒಳ್ಳೆಯ ಮನುಷ್ಯ ಒಂದು ಸಣ್ಣ ಟೀಕೆ, ಒಂದು ಸಣ್ಣ ಯಾರಾದ್ರೂ ಅವನ ಬಗ್ಗೆ ಹೇಳಿದ ಮಾತಿಗೆ ಕುಗ್ಗ್ ಹೋಗ್ತಾನೆ. ಹೇಳೋದು ನೀವು ಒಳ್ಳೇದೇ ಮಾಡ್ತಾ ಇದ್ದೀನಿ ಅಂತ ಆಗೋದಿದ್ರೆ ಯಾಕೆ ಕುಗ್ಗು ಹೋಗ್ಬೇಕು? ಹಾಗೆ ಕುಗ್ಗಿದ ಕಾರಣಕ್ಕೆ ನೀನ್ ಸಾಧನೆ ಮಾಡಕ್ ಆಗ್ತಾ ಇಲ್ಲ, ಹಾಗೆ ಕುಗ್ಗಿದ ಕಾರಣಕ್ಕೆ ನಿನ್ನ ಗುರಿಯನ್ನ ತಲುಪ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಒಳ್ಳೆಯದನ್ನೇ ಮಾಡ್ತಾ ಇದ್ದೀನಿ, 4 ಜನಕ್ಕೆ ಉಪಯೋಗ ಆಗೋದನ್ನೇ ಮಾಡ್ತಾ ಇದ್ದೀನಿ ಅಂದಾಗ ಗಟ್ಟಿಯಾಗಿ ಧೈರ್ಯವಾಗಿ ನಿಂತು ಅದನ್ನ ಸಾಧಿಸಿ ತೋರಿಸ್ಬೇಕು. ಇವತ್ತು ಒಂದು ಬಾರ್ ಮುಂದೆ ನಿಂತ್ಕೊಂಡು ಧೈರ್ಯವಾಗಿ ಅವನು ಕುಡಿತಾ ಇದ್ರೆ, ಅದೇ ಎಳ್ನೀರನ್ನು ಕುಡಿಬೇಕಾದ್ರೆ ಸ್ಟ್ರಾ ಬೇಕು,
ಎಲ್ಲಿ ಚೆಲ್ಲು ಹೋಗ್ತದೋ ಅಂತ. ಕರೆಕ್ಟ್. ಅದೇ ಒಬ್ಬ ಬಾರ್ ಮುಂದೆ ನಿಂತವನು ಹೇಗ್ ಬೇಕಾದ್ರೂ ಕುಡಿತಾನೆ, ಹೇಗ್ ಬೇಕಾದ್ರೂ ವರ್ತಿಸ್ತಾನೆ, ರಾಜಾರೋಷವಾಗಿ. ರಾಜರೋಷವಾಗಿರ್ತಾನೆ. ಆದ್ರೆ ನೀವು ಎಳ್ನೀರ್ ಚೆಲ್ಲು ಹೋದೋದಕ್ಕೆ ಎಷ್ಟು ಒದ್ದಾಡ್ತಾ ಇರ್ತೀರಲ್ಲ, ಅಂದ್ರೆ ಮನಸ್ಥಿತಿ ಹೇಗಿದೆ. ಒಂದು ಸಣ್ಣ ಎಕ್ಸಾಂಪಲ್ ಅದು. ಅದೇ ರೀತಿಯಾಗಿ ನಿಮ್ಮ ಲೈಫ್ ನಲ್ಲಿ ಒಳ್ಳೇದನ್ನು ಮಾಡಬೇಕಾದ್ರೆ ನಡು ರಸ್ತೆಯಲ್ಲಿ ನಿಂತು ಹೇಳುವ ಸ್ಥಿತಿ ಬರಬೇಕು, ಆ ಧೈರ್ಯ ಬರಬೇಕು ಅಂತ. ಕೆಟ್ಟವನ್ ಹೇಗೆ ಮಾತಾಡ್ತಾನೋ ಅದಕ್ಕಿಂತ ಹೆಚ್ಚು ಧ್ವನಿಯನ್ನ ನೀವು ಇಟ್ಕೋಬೇಕು. ಅದನ್ನು ಬಿಟ್ಟು ನೀವು ಕುಗ್ಗುತ್ತಾನೆ ಇದ್ರೆ, ಒಂದು ಸಣ್ಣ ಸಣ್ಣ ಟೀಕೆಗೂ ಕುಗ್ಗುತ್ತಾ ಇದ್ರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಮುಟ್ಟಕ್ಕೆ ಸಾಧ್ಯನೇ. ಇದು ಮನಸ್ಥಿತಿಯ ಮೇಲೆ ಡಿಪೆಂಡ್ ಆಗಿದೆ. ಅವನು ಒಳ್ಳೆಯವನು ಅದಕ್ಕೆ ಕೆಟ್ಟದಾಯ್ತು, ಇವನು ಕೆಟ್ಟವನು ಅದಕ್ಕೆ ಒಳ್ಳೇದಾಗ್ತಾ ಇದೆ, ಅದಲ್ಲ. ಕೆಟ್ಟವನು ಆದ್ರೂ ಇದ್ರೂ ಯಾರು ಏನ್ ತೆಗಳಿದ್ರು ಅವನು ಗಟ್ಟಿಯಾಗಿ ನಿಂತಿದ್ದಾನ ಒಂದು ಕೆಲಸದಲ್ಲಿ. ನೀವು ಒಳ್ಳೆಯವರು, ಯಾರೋ ಒಂದು ಸಣ್ಣ ಮಾತಿಗೆ, ಯಾರು ನನ್ನ ಜೊತೆಗೆ ಸಹಕಾರ ಇಲ್ಲ ಅನ್ನೋ ಒಂದು ಸಣ್ಣ ಕಾರ್ಯ, ಒಂದು ಯೋಚನೆಗೆ ನೀವು ಕುಗ್ಗ್ ಹೋಗ್ತಾ ಇದ್ದೀರಿ. ಇದು ನಿಮ್ಮ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿದೆ. ಈಗ ನಮ್ಮ ಮನಸ್ಥಿತಿ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳೋಕ್ಕೆ ನಾವು ಸೇವಿಸ್ತಕ್ಕಂಥ ಆಹಾರ ಬಹಳನೇ ಮ್ಯಾಟರ್ ಆಗತ್ತೆ. ನಾವು ತಿನ್ನೋ ಈಗ ಸಾತ್ವಿಕ ಊಟ ಆಗ್ಬೋದು, ಎಸ್ಪೆಷಲಿ ಸಾತ್ವಿಕ ಊಟ. ಇನ್ ಕೆಲವರು ಇಲ್ಲ, ನನ್ನ ಮನಸ್ಸು ತೃಪ್ತಿ ಪಡಿಸ್ಬೇಕು, ನನ್ನ ಮನಸ್ಸು ನಾಲ್ಗೆ ಖುಷಿಯಾಗಿರಬೇಕು ಅಂತ ಚಿಕನ್ನು, ಲಾಲಿಪಾಪು, ಬಿರಿಯಾನಿ, ಮಣ್ಣು ಮಸಿ ತಿಂತಾರೆ. ಅಂದ್ರೆ ಈಗ ಈಗ ನಾನ್ ವೆಜ್ ಅಂತ ಏನ್ ಕರಿತೀವಲ್ಲ, ಈಗ ಪ್ರಾಣಿಗಳನ್ನ ಹಿಂಸೆ ಮಾಡಿ ಅದನ್ನ ಸೇವನೆ ಮಾಡ್ತಕ್ಕಂಥದ್ದು. ಓಕೆ, ಈಗ ಒಂದೊಂದಾಗ ಮಾತಾಡೋಣ. ಮೊದಲನೇದು, ಆಹಾರ ಅನ್ನೋದು ಎಷ್ಟರ ಮಟ್ಟಿಗೆ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ, ಅದು ಸರಿಯಾದಂತ ಕ್ರಮ ಏನು ಗುರುಗಳು? ಖಂಡಿತವಾಗಿ ಆಯುರ್ವೇದ ಕೂಡ ಹೇಳೋದು, ಯೋಗಶಾಸ್ತ್ರ ಕೂಡ, ಯೋಗದ ಶರೀರ ಶಾಸ್ತ್ರ ಕೂಡ ಹೇಳೋದು, ನಿಮ್ಮ ಮನಸ್ಸು ಹೇಗಿದೆಯೋ, ಅಂದ್ರೆ ನೀವು ಯಾವ ಗುಣವನ್ನು ಹೊಂದಿದ್ದೀರೋ ಅದೇ ತರದ ಗುಣದ ಆಹಾರವನ್ನೇ ನೀವು ಇಷ್ಟಪಡ್ತೀರಿ. 3 ಗುಣಗಳಿದೆ, ಸತ್ವಗುಣ, ರಜೋಗುಣ, ತಮೋಗುಣಗಳು ಅಂತ ಇದೆ. ಆ ಯಾವ ಗುಣ ನಿಮ್ಮಲ್ಲಿ ಪ್ರಧಾನವಾಗಿದೆ ಅದೇ ತರದ ಆಹಾರವನ್ನ ಬೇಕು ಅಂತ ನೀವು ಬಯಸ್ತೀರಿ. ಮತ್ತು ಅದೇ ತರದ ಆಹಾರ ಸೇವಿಸ್ತಾ ಹೋದಾಗ್ಲೂ ನಿಮ್ಮ ಗುಣ ಕೂಡ ಅದೇ ರೀತಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಆಯುರ್ವೇದ ಹೇಳುವುದು ಕೂಡ, ನೀವು ತಿಂದ ಆಹಾರದ 16ನೇ 2 ಭಾಗ ಮನಸ್ಸಾಗಿ ಪರಿವರ್ತನೆ ಆಗ್ತದೆ ಅಂತ. ಹಾಗಾಗಿ ನೀವು ತಿನ್ನೋ ಆಹಾರ ಸಾತ್ವಿಕ ಅಥವಾ ಸಾತ್ವಿಕ ರಜೋಗುಣ ಮಿಶ್ರಿತವಾದ ಆಹಾರ ಸೇವಿಸಿದಾಗ ಅದೇ ರೀತಿಯ ಮನಸ್ಥಿತಿಯನ್ನ ಖಂಡಿತವಾಗೂ ಹೊಂದುತ್ತೀರಿ. ಈಗ ಇದು ಆಹಾರ ಪದ್ಧತಿ ಆಯ್ತು. ಅದರಲ್ಲೇನೆ ಎಗೈನ್ ಪ್ರೋಟೀನ್ ಬೇಕು ಅಂತ ಪ್ರಾಣಿಗಳನ್ನ ತಿನ್ನೋದು. ಈಗ ಸೊಪ್ಪು ತರಕಾರಿಯಲ್ಲಿ ಸಿಗೋ ಪ್ರೋಟೀನ್ ಬೇಡ, ಇದು ಸಜೆಸ್ಟ್ ಮಾಡಿದ್ರು ಅಂತ ತಿನ್ನೋದು. ಈಗ ಪ್ರಾಣಿ ಹಿಂಸೆ ತಪ್ಪು ಅಂತ ಗೊತ್ತಿದ್ರು, ಇಲ್ಲ ಅದು ದೇಹಕ್ಕೆ ಬೇಕು ಸಜೆಸ್ಟ್ ಮಾಡಿದ್ದಾರೆ ಅಂತೆಲ್ಲ ಅಂತಾರೆ. ಈಗ ಒಂದು ನಾನ್ ವೆಜ್ನ ಒಂದು ಜೀವನ ನೀವು ತೆಗೆದು ನಿಮ್ಮ ಹೊಟ್ಟೆಗೆ ಹಾಕೊಳ್ಳೋದ್ರಿಂದ 2 ಥರ. ಒಂದು ಸ್ಪಿರಿಚುವಲಿ ಹೇಗೆ ನಿಮಗೆ ಎಫೆಕ್ಟ್ ಮಾಡುತ್ತೆ, 2ನೇದು ಆಯುರ್ವೇದದಲ್ಲೇ ಆಗಲಿ ದೇಹಕ್ಕಿದು ಒಳ್ಳೇದ? ನೋಡಿ, ಇದು ಕೆಲವು ಸರಿ ಕಟು ಸತ್ಯ. ನಮ್ಮ ಭಾರತದಲ್ಲಿ ಯಾರ್ಯಾರು ಉನ್ನತವಾದ ಯೋಗ ಸಾಧಕರಿದಾರೋ, ಬಹಳಷ್ಟು ಜನ, ಅಥವಾ ಆಧ್ಯಾತ್ಮಿಕ ಸಾಧಕರಿದಾರೋ, ಅವರಲ್ಲಿ ಮಾಂಸಾಹಾರಿಗಳು ಅಧಿಕವಾಗಿದ್ದಾರೆ. ಸಸ್ಯಾಹಾರಿಗಳಿಗಿಂತ ಮಾಂಸಾಹಾರಿಗಳ ಪ್ರಮಾಣ ಹೆಚ್ಚು. ಆದ್ರೆ ನಿಮ್ಮ ಮನಸ್ಥಿತಿ, ಇಲ್ಲೂ ಕೂಡ ನಿಮ್ಮ ಮನಸ್ಸನ್ನೇ ಮತ್ತೆ ಹೇಳ್ತೀನಿ, ಅಪ್ಲೈ ಮಾಡ್ತೀನಿ. ನೀವು ಯಾವ ತರದ ಮನಸ್ಥಿತಿ ಇಟ್ಕೊಂಡು ಊಟ ಮಾಡ್ತೀರಿ ಅನ್ನೋದೇ ಇಲ್ಲಿ ಬಹಳ ಮುಖ್ಯವಾದದ್ದು. ಈಗ ಉದಾಹರಣೆಗೆ ನಮ್ಮ ಕರ್ನಾಟಕ, ಆಂಧ್ರ ಸೇರಿದಂತೆ ತಂಗಳ ಅನ್ನ ಮಜ್ಜಿಗೆ ಹಾಕಿ, ಮೊಸರು ಎಲ್ಲ ಹಾಕಿ ನೆನೆಸಿಟ್ಟು ತಿಂತಾರೆ. ಹಾಗೆ ನೋಡಿದ್ರೆ ಅದು ಒಂದು ರೀತಿಯ ತಮೋಗುಣ ಆಗ್ತದೆ. ಆದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಮ್ಮ ಕೆಲಸಕ್ಕೆ ಅದು ಅನುಕೂಲ, ದೇಹಕ್ಕೆ ತಂಪಾಗ್ತದೆ, ಇಡೀ ದಿನ ಒಳ್ಳೆ ಪ್ರೋಬಯೋಟಿಕ್ ಅನ್ನೋ ರೀತಿಯಲ್ಲಿ ನಾವು ಯೋಚನೆ ಮಾಡ್ತೇವೆ. ಅಂದ್ರೆ ಆ ಯೋಚನೆಯಿಂದ ಊಟ ಮಾಡ್ತಾ ಇರೋದ್ರಿಂದ ಈಗ ಅದು ಕೂಡ ಸಾತ್ವಿಕ ಆಗ್ತದೆ, ಆ ಆಹಾರ ಕೂಡ ಸಾತ್ವಿಕ ಆಗ್ತದೆ. ಹಾಗೆ ಮಾಂಸಾಹಾರ ಏನಿದೆ, ನೀವು ಹಿಂಸೆಯನ್ನ ಎಂಜಾಯ್ ಮಾಡಿಕೊಂಡು ತರಕಾರಿ ತಿಂದ್ರು ಅದು ಆಗ ರಜೋಗುಣವೇ ಆಗ್ತದೆ, ಕೆಟ್ಟ ಆಹಾರವೇ, ವಿಷವೇ ಆಗ್ತದಾಗ. ನಿಮ್ಮ ಭಾವನೆ ಇಲ್ಲಿ ಕೆಟ್ಟದಾಗಿ ಯೋಚನೆ ಮಾಡ್ತಾ ನೀವು ಸಾತ್ವಿಕ ಆಹಾರವನ್ನೇ ಸೇವಿಸಿದ್ರು ಅದು ವಿಷವೇ. ನಿಮ್ಮ ಮನಸ್ಸು ಶುದ್ಧವಾಗಿದ್ದು ಒಳ್ಳೆಯ ಭಾವನೆಯೊಂದಿಗೆ ಮಾಂಸವನ್ನೇ, ನಾನು ಮಾಂಸಾಹಾರಿ ಅಲ್ಲ, ಶುದ್ಧವಾದಂತ ನಾನು ಸಸ್ಯಾಹಾರಿ, ನಾನು ಮೊಟ್ಟೆ ಕೇಕ್ಗೆ ಹಾಕ್ತಾರೆ ಅಂತ ಕೇಕೆ ತಿನ್ನಲ್ಲ, ನಾನು ಅಷ್ಟು ನಾನ್ ನಿಯಮ ಇಟ್ಕೊಂಡಿದ್ದೀನಿ. ಆದ್ರೆ ಹಾಗಂತ ಹೇಳಿ ಮಾಂಸಾಹಾರ ಆದವರು ಆಧ್ಯಾತ್ಮಿಕವಾಗಿ ಉನ್ನತಿಯನ್ನ ಗಳಿಸಕ್ ಸಾಧ್ಯ ಇಲ್ಲ ಅನ್ನುವಂತ ಯಾವ ಶಬ್ದವೂ ನನ್ನ ಬಾಯಿಂದ ಬರಲ್ಲ. ಯಾಕೆಂದ್ರೆ ನನ್ನ ಅರಿವಿಗೆ, ನಾನು ಹಿಮಾಲಯದಲ್ಲಿ ನೋಡಿದ್ದೀನಿ, ಅಥವಾ ನೀವು ಪಶ್ಚಿಮ ಬಂಗಾಳ ಇರ್ಬೋದು, ಕೇರಳ ಇರ್ಬೋದು, ಇಲ್ಲಿ ಶಾಕ್ತರಿದ್ದಾರೆ. ಆ ಶಾಕ್ತರ್ ಎಲ್ಲರೂ ಕೂಡ ಮಾಂಸಾಹಾರಿಗಳೇ ಇದ್ದಾರೆ. ಹಾಗಾದ್ರೆ ಅವರು ಉನ್ನತ ಅಂತ ಸಾಧನೆ ಮಾಡಿಲ್ವಾ? ನಾನು ನೋಡಿದ ಹಾಗೆ ಆ ಶಾಕ್ತರಲ್ಲಿ ಅಮ್ಮನವರ ಒಲಿಸ್ಕೊಂಡವ್ರ ಸಂಖ್ಯೆ ನಾನು ನೋಡಿದ್ದೀನಿ. ಹಾಗಾಗಿ ನೀವು ಮಾಂಸಾಹಾರಿ ಆದ ತಕ್ಷಣ ನೀವು ಕೆಟ್ಟವರು, ಆಧ್ಯಾತ್ಮಿಕ ಉನ್ನತಿ ಇಲ್ಲ
ನಾನು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಈ ಮಾತು ಹೇಳ್ತಾ ಇಲ್ಲ. ಹ್ಮ್. ಬಹುಪಾಲು ಜನರನ್ನು ಮೆಚ್ಚಿಸ್ಲಿಕ್ಕೂ ಈ ಮಾತು ಹೇಳ್ತಾ ಇಲ್ಲ. ಅವರಲ್ಲಿ ಈ ತಪ್ಪು ಕಲ್ಪನೆಯೂ ಬರದೇ ಇರಲಿ ಎನ್ನುವ ಒಂದು ಎಚ್ಚರಿಕೆ ಕಾರಣದಿಂದಾಗಿ ಹೇಳ್ತಾ ಇದ್ದೀನಿ. ಆದ್ರೆ ನೀವು ಸಾಧನೆ ಮಾಡ್ತಾ ಮಾಡ್ತಾ ಒಂದು ಹಂತಕ್ಕೆ ಅನಿಸ್ತದೆ, ಇಲ್ಲ ಇದು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ನಮ್ಮ ಸಾಧಕರೇ ಬಹಳಷ್ಟು ಜನ ಹೇಳಿದ್ದಾರೆ, ಗುರುಗಳೇ ನನಗೆ ಈಗ ಮಾಂಸಾಹಾರ ಬೇಡ ಅನಿಸ್ತಾ ಇದೆ, ಬಿಡು ಅಂತ ಹೇಳು. ನನಗೆ ರಾತ್ರಿ ಊಟನೇ ಬಿಟ್ಟಿದ್ದೀನಿ, ಬಿಡಬಹುದು. ಹಾಗೆ ಸಾಧನೆ ಮಾಡ್ತಾ ಮಾಡ್ತಾ ಅವರ ಮನಸ್ಸು ಒಂದು ಹಂತಕ್ಕೆ ರೀಚ್ ಆದಾಗ ಈ ಯಾವುದೂ ಕೂಡ ಅವರಿಗೆ ಅವಶ್ಯಕತೆ ಅಂತ ಅನ್ಸಲ್ಲ. ಆದ್ರೆ ನಾನು ಮಾಂಸಾಹಾರಿ ಆಗಿದ್ದೀನಿ, ರಜೋಗುಣ ನನ್ನಲ್ಲಿ ಪ್ರಬಲವಾಗಿದೆ, ಹಾಗಾಗಿ ನಾನು ಆಧ್ಯಾತ್ಮಿಕವಾಗಿ ಉನ್ನತಿ ಆಗ್ತಾ ಇಲ್ಲ ಅನ್ನುವಂಥ ತಪ್ಪು ಕಲ್ಪನೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಾಂಸಾಹಾರ ಅನ್ನೋದು ನಿಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡಲ್ಲ. ಇಲ್ಲಿ ನಿಮ್ಮ ಭಾವನೆ ಬಹಳ ಮುಖ್ಯವಾದದ್ದು. ಮಹಾಭಾರತದಲ್ಲಿ ಒಂದು ಕತೆ ಬರ್ತದೆ, ವ್ಯಾಧನ ಕತೆ. ಧರ್ಮವ್ಯಾಧ ಅಂತ ಹೇಳ್ತಾರೆ, ನಾನು ತುಂಬಾ ವಿಸ್ತಾರಕ್ಕೆ ಹೇಳಲ್ಲ. ಧರ್ಮವ್ಯಾಧ ಒಬ್ಬ ಮಾಂಸ ಕಡಿಯೋನಾಗಿದ್ದ. ಅವನನ್ನು ಒಬ್ಬ ಋಷಿ ಬಂದು ಕೇಳ್ತಾನೆ. ಆ ಋಷಿ ಬಂದು ಬರ್ತಾ ಇದ್ದಾಗೆ ಧರ್ಮವ್ಯಾಧ ಹೇಳ್ತಾನೆ, ಆ ಗೃಹಿಣಿ ಕಳಿಸದ್ಲ ನನ್ನ ಹತ್ರಕ್ಕೆ ನಿನ್ನನ್ನ ಅಂತ. ಅದನ್ನು ಕೇಳಿ ಗಾಬರಿ ಆಗೋಗ್ತಾನೆ ಆ ಋಷಿ. ಆ ಋಷಿಯ ಮುಂದಿನ ಹೆಸರು ಮಹಾತಪ ಅಂತ ಅವನ ಹೆಸರು. ಅವನು ಕರ್ಕೊಂಡೋಗಿ ಮಾತಾಡ್ತಾನೆ ಅವನ ಮನೆಯಲ್ಲಿ. ಧರ್ಮವ್ಯಾಧನ ಮನೆಗೆ ಹೋಗಿ ಮಹಾತಪ ಹೊಕ್ಕೂತ್ ಮಾತಾಡ್ತಾನೆ, ನಾನು ಯಾಕೆ ಸಾಧನೆಯಲ್ಲಿ ಮುಂದುವರಿಯಕ್ಕಾಗ್ತಾ ಇಲ್ಲ, ಮಹಾ ಸಸ್ಯಾಹಾರಿ, ಬಹಳ ತಪಸ್ವಿ, ಆದ್ರೆ ಆಧ್ಯಾತ್ಮಿಕ ಉನ್ನತಿಯೇ ಇಲ್ಲ. ಆದ್ರೆ ಧರ್ಮವ್ಯಾಧ ತನ್ನ ಕರ್ತವ್ಯ ಅವನು ಹೇಳ್ತಾನೆ, ನನಗೆ ಗೊತ್ತಾಯ್ತು ನಿನ್ನ ಮನಸ್ಸಿನಲ್ಲಿ ಏನ್ ಯೋಚನೆ ಇದೆ, ಮಾಂಸ ಕಡ್ದವನು ಹೇಗೆ ನನಗೆ ಮಾರ್ಗದರ್ಶನ ಮಾಡಬಹುದು ಅಂತಲ್ವಾ, ಇದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇಲ್ಲ, ನನ್ನ ಪರಂಪರೆಯಿಂದ ಬಂದ ಕಾರ್ಯ ಇದು, ಹಾಗಾಗಿ ಆ ಕಾರ್ಯ ಅನ್ನುವ ಕರ್ತವ್ಯ ಅನ್ನೋ ಕಾರಣದಿಂದ ಅಷ್ಟೇ ಮಾಡ್ತಾ ಇದ್ದೀನಿ. ಆ ನಿಷ್ಠೆಯಿಂದ ಮಾಡುವ ಕಾರಣಕ್ಕೆ ನನ್ನಲ್ಲಿ ಒಂದಷ್ಟು ಜ್ಞಾನ ಬಂದಿದೆ. ಮಹಾಭಾರತದಲ್ಲಿ ಬರುವಂತ ಒಂದು ಸಣ್ಣ ಉದಾಹರಣೆ ಇದು. ಅದೇ ಕರ್ಮಯೋಗ ಅನ್ಸುತ್ತಲ್ಲ. ಕರ್ಮಯೋಗ. Okay. ಹಾಗಾಗಿ ನೀವು ತಿಂದ ತಕ್ಷಣ ನಾನು ಮಹಾಪಾಪಿ ಭಾವಿಸಬೇಕಾದದ್ದಿಲ್ಲ. ಭಾರತದಲ್ಲಿ ಕ್ಷತ್ರಿಯರು ಎಷ್ಟು ಜನರಿದ್ರಲ್ಲ ಅವರೆಲ್ಲ ಮಾಂಸಾಹಾರಿಗಳೇ ಇದ್ರು. ಬಹುಪಾಲು ಜನ, ಎಲ್ಲರೂ ಇದ್ದಾರೆ ಅಂತ ಹೇಳಲ್ಲ ನಾನು, ಇಲ್ಲದೆ ಇರಬಹುದು. ಅಂದ್ರೆ ಬಹಳಷ್ಟು ಜನ ಕ್ಷತ್ರಿಯರು ಮಾಂಸಾಹಾರಿಗಳೇ ಆಗಿದ್ರು. ಆ ಕ್ಷತ್ರಿಯರಲ್ಲಿ ವಿಶ್ವಾಮಿತ್ರರು ಕೂಡ ಮುಂದೆ ಬ್ರಹ್ಮರ್ಷಿ ಆದ್ರಲ್ಲ, ವಿಶ್ವಾಮಿತ್ರರಾದ್ರಲ್ಲ. ಅಗಸ್ತ್ಯರು ಬ್ರಹ್ಮರ್ಷಿ ಆದ್ರಲ್ಲ. ಇವರೆಲ್ಲರ ಉದಾಹರಣೆ ನೋಡಿದಾಗ ನಮ್ಮ ಜೀವನದಲ್ಲಿ ನಮಗನ್ಸಿದ್ದು, ನೀವು ಆ ರೀತಿ ಮಾಂಸಾಹಾರಿ ಆದ ತಕ್ಷಣ ಆಧ್ಯಾತ್ಮಿಕ ಉನ್ನತಿ ಸಾಧ್ಯ ಇಲ್ಲ ಅನ್ನುವಂಥ ಭಾವ ಬೇಡ. ಭಾವಶುದ್ಧಿ ಇರಲಿ, ಮನಸ್ಸನ್ನು ಶುದ್ಧವಾಗಿ ಯಾವುದೇ ಆಹಾರ ಸೇವಿಸಿದ್ರು ಅವರು ಉನ್ನತಿಯನ್ನ ಕಾಣ್ತಾರೆ ಆಧ್ಯಾತ್ಮಿಕವಾಗಿ. ಹಾಗಾದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಏನಾದ್ರೂ ಬದಲಾವಣೆ ಕಂಡುಕೊಬೇಕು ಅಂತ ಆತ ಯೋಚನೆ ಮಾಡ್ತಾ ಇದ್ರೆ ಆ ಬದಲಾವಣೆ ಅನ್ನೋದು ಎಲ್ಲಿಂದ ಶುರು ಆಗ್ಬೇಕು? ಅವನ ಒಳಗಿಂದನೇ ಶುರು ಆಗ್ಬೇಕು ಬದಲಾವಣೆ ಅನ್ನೋದು, ಹೊರಗಿನಿಂದಲ್ಲ. ಆದ್ರೆ ಹೊರಗಿನ ಯಾವುದೋ ಒಂದು ಕಾರಣ, ಒಂದು ಸಂಗತಿ ಅವನ ಜೀವನದಲ್ಲಿ ಪರಿವರ್ತನೆಯನ್ನ ತರಬಹುದು. ಹೇಗೆ ವಾಲ್ಮೀಕಿಗೆ ಬಂತು ಹಾಗೆ ಒಳಗಿನಿಂದ ಪರಿವರ್ತನೆ ಆಗಬಹುದು ಒಂದು ಇನ್ಸಿಡೆಂಟ್ ಇಂದಾಗಿ. ಆದ್ರೆ ಯಾವುದೇ ಪರಿವರ್ತನೆ ಆಗ್ಬೇಕಾಗಿದ್ದು ಅವನ ಒಳಗಿನಿಂದನೇ, ಅವನಿಂದನೇ ಶುರು ಆಗ್ಬೇಕು. ಮೊದಲೇ ಹೆಜ್ಜೆ ನನ್ನಲ್ಲಿ ಪರಿವರ್ತನೆ ಆಗಬೇಕು ಅಂತ ಒಂದು ಕ್ಷಣ ಅನಿಸ್ತದಲ್ಲ, ಅದೇ ಮೊದಲೇ ಹೆಜ್ಜೆ, ಅಲ್ಲಿಂದ ಶುರು ಮಾಡಬೇಕು. ಒಬ್ಬ ಸಾಮಾನ್ಯನಿಗೂ ಅಸಾಮಾನ್ಯನಿಗೂ ವ್ಯತ್ಯಾಸ ಇಲ್ಲೇ ಆಗುದು. ಪ್ರತಿಯೊಬ್ಬರಿಗೂ ಅನಿಸ್ತದೆ ನಾನೇನೋ ಬದಲಾವಣೆ ಮಾಡ್ಕೋಬೇಕು ಅಂತ. ಆದ್ರೆ ಮಹಾನ್ ಸಾಧಕ ಯೋಚನೆ ಮಾಡೋದು, ಹಾಗಂದ ತಕ್ಷಣ ಅವನು ಕಾರ್ಯೋನ್ಮುಖ ಆಗ್ತಾನೆ ಆ ಬದಲಾವಣೆ ಕಡೆಗೆ. ಸಾಮಾನ್ಯ ಆಗನಿಸ್ತದೆ, ಅಲ್ಲೇ ಮರೆತು ಎಂದಿನಂತೆ ತನ್ನ ಜೀವನದಲ್ಲಿ ತೊಡಗ್ತಾನೆ. ಈ ಎರಡೇ ಒಂದೇ ವ್ಯತ್ಯಾಸ ಸಾಮಾನ್ಯನಿಗೂ ಅಸಾಮಾನ್ಯನಿಗೂ. ಅಸಾಮಾನ್ಯ ಅವನ ಭಾವನೆ ಆ ಉತ್ಕಟವಾದ ತಕ್ಷಣ ಆ ಕಡೆಗೆ ಹೋಗ್ತಾನೆ. ಸಾಮಾನ್ಯ ಆ ಪಾಠವನ್ನು ಅಲ್ಲೇ ಮರೆತು, ಆ ಭಾವನೆಯನ್ನು ಅಲ್ಲೇ ಮರೆತು ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗ್ತಾನೆ. ಈಗ ನೀವು ಹೇಳಿದ್ರೆ, ಈಗ ಮನೋಶಕ್ತಿ ಅಂತ ಏನಿದೆ, ಈ ಮನೋಶಕ್ತಿ ಅನ್ನೋದು ಒಂದು ಇಮ್ಯಾಜಿನರಿ ಥಿಂಗ್ ಅಥವಾ ಸೈಂಟಿಫಿಕಲಿ ವರ್ಕ್ ಮಾಡುತ್ತಾ ಇದು ದೇಹದಲ್ಲಿ? ನೋಡಿ, ನಮ್ಮ ಶಾಸ್ತ್ರ ಯೋಗ, ವಿಶೇಷವಾಗಿ ಯೋಗ ಮಾರ್ಗದಲ್ಲಿ ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ, ಹೇಗೆ ನೀವು ಕಲ್ಪಿಸ್ಕೊಂಡ್ರೆ ನೋಡಿ. ಮನಸ್ಸಿಗೆ ನಮ್ಮ ಶಾಸ್ತ್ರಗಳದ್ದು ಒಂದು ಮಾತು ಹೇಳಿದ್ದಾರೆ, ದ್ವಂದ್ವಾತ್ಮಕ ಮನಃ, ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಈ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಈ ಉದಾಹರಣೆಯನ್ನು ನೋಡ್ತಾ ಹೋದಾಗ ನೀವೇನ್ ಇಮ್ಯಾಜಿನ್ ಮಾಡ್ಕೊಳ್ತೀರಿ, ಹೇಗೆ ನಿಮ್ ಜೀವನದಲ್ಲಿ ಜಾರಿಗೆ ಬರ್ತದೆ ಅಂತ ಒಂದು ಸೈಂಟಿಫಿಕಲಿ ಯೋಗ ಮಾರ್ಗದಲ್ಲಿ, ಯೋಗ ನಿದ್ರಾ ಅನ್ನುವಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆದ್ರೆ ಅದನ್ನ ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಿರಬೇಕು. ನಮಗೆ ಸರಿಯಾಗಿ ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಿಲ್ಲದೆ ತುಂಬಾ ಸರಿ ಏನಾಗಿದೆ, ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್ ಅನ್ನುವ ಒಂದು ಕಲ್ಪನೆ ಏನಿದೆಯಲ್ಲ, ಈ ರೀತಿಯ ಕಲ್ಪನೆಯಿಂದಾಗಿ ನಾಶವೂ ಹೊಂದಬಹುದು. ಉದಾಹರಣೆಗೆ ನಾಶ ಆಗಬಹುದು. ಈಗ ನನಗೆ 100 ಕೋಟಿ ಬೇಕು,
ನಾನು ಇಮ್ಯಾಜಿನ್ ಮಾಡ್ಕೊಳ್ತೀನಿ, ಪ್ರಕೃತಿ ಯಾವುದೋ ಕ್ಷಣದಲ್ಲಿ ತಥಾಸ್ತು ಅಂತು, ಅದನ್ನ ನಿಭಾಯಿಸಕ್ಕೂ ಒಂದು ಬರಬೇಕಲ್ಲ, ಆ ಆ ಶಕ್ತಿ 100 ಇರೋ ಕೋಟಿ ಅನ್ನೋ ಶಕ್ತಿ ಬರಬೇಕಲ್ಲ. ಹಾಗಾಗಿ ನಾ ಹೇಳೋದು, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ ನನಗೆ ಇಂತಹ ಶಕ್ತಿ ಬೇಕು ಅಂತ ಕೇಳಿದ್ರು. ಶಕ್ತಿಯನ್ನ ಭಗವಂತ ಕೊಟ್ಟ, ಆದ್ರೆ ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಗೊತ್ತಾಗ್ಲಿಲ್ವಲ್ಲ. ಭಸ್ಮಾಸುರ ಕೊನೆಗೆ ತನ್ನದೇ ಕೈಯನ್ನ ತನ್ನ ತಲೆ ಮೇಲೆ ಇಟ್ಕೊಂಡು ತಾನೇ ನಾಶ ಆದ. ಈಗ ಆಗಬಾರದು. ಹಾಗಾಗಿ ನಮ್ಮ ಮನೋಶಕ್ತಿಯ ಉದ್ದೇಶ ಕೇವಲ ನಿಮಗೆ ಏನು ಬೇಕೋ ಅದನ್ನು ಪಡೆಯೋದಷ್ಟೇ ಅಲ್ಲ, ದ ಸೇಮ್ ಟೈಮ್ ಅದನ್ನು ಹೇಗೆ ನಿಭಾಯಿಸಬೇಕು, ಅದು ಬಂದು ಬರದೇ ಇರುವಂತ ಸ್ಥಿತಿಯಲ್ಲೂ ನಿಮ್ಮ ಮನಸ್ಸನ್ನು ಹೇಗೆ ಧನಾತ್ಮಕವಾಗಿ ಇಟ್ಕೊಳ್ಬೇಕು, ಅದನ್ನು ಹ್ಯಾಂಡ್ಲ್ ಮಾಡೋದು ಹೇಗೆ, ಅದನ್ನ ಆಧ್ಯಾತ್ಮಿಕ ಮಾರ್ಗ ಹೇಗೆ ಏನಂತ ಹೇಳ್ತಾ ಇದೆ ಅನ್ನೋದನ್ನ ಪರಿಪೂರ್ಣವಾಗಿ ಕಲಿಸುವ, ತಿಳಿಸುವ, ಪ್ರಾಕ್ಟೀಸ್ ಮಾಡಿಸುವಂಥದ್ದು ಮನೋಶಕ್ತಿಯ ಉದ್ದೇಶ. ಪ್ರತಿಯೊಬ್ಬರಿಗೂ ಹಣ ಗಳಿಸಬಹುದು, ಆ ಗಳಿಸೋದನ್ನ ಉಳಿಸ್ಕೋಬೇಕಲ್ಲ. ಪ್ರತಿಯೊಬ್ಬನೂ ಶ್ರೀಮಂತನ ಆಗಬಹುದು, ಪ್ರತಿಯೊಬ್ಬನು ಕೋಟ್ಯಾಧಿಪತಿ ಆಗಬಹುದು, ಪ್ರತಿಯೊಬ್ಬನು ಯಶಸ್ವಿ ವ್ಯಕ್ತಿ ಆಗಬಹುದು. ಆದ್ರೆ ಆಗಬೇಕಾದ್ರೆ ಪ್ರೋಸೆಸ್ನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಅದು ಸಿಗದೇ ಇದ್ದಾಗ್ಲೂ ನಿಮ್ಮ ಮನಸ್ಥಿತಿಯನ್ನು ಹೇಗಿಟ್ಕೊಂಡ್ರೆ ಅದನ್ನ ಮತ್ತು ಪಡೀಲಿಕ್ಕೆ ಸಾಧ್ಯ, ಈ ಓವರ್ ಆಲ್ ಆಗಿ ಕಲಿಸುವಂತಹ ಪ್ರಯತ್ನವೇ ಮನೋಶಕ್ತಿ. ಅಲ್ಲ, ಈಗ ನಾನು ಆ ಪ್ರಶ್ನೆ ಕ್ಯೂರಿಯಸ್ ಗುರುಜಿ. ಅಂದ್ರೆ ಮನೋಶಕ್ತಿಯಿಂದ ಈಗ ಹಣನ ಹೇಗೆ ಅಟ್ರಾಕ್ಟ್ ಮಾಡ್ಬೋದು? ನೋಡಿ, ನಾನು ಮೊದಲೇ ಹೇಳ್ದ ಹಾಗೆ ಅದು ಅಷ್ಟಾವಕ್ರ ಗೀತ ಇರ್ಬೋದು, ಅವಧೂತ ಗೀತ ಇರ್ಬೋದು, ಎಲ್ಲವೂ ಇದುವರೆಗೆ ಹೇಳಿರೋದೇನು ಅಂದ್ರೆ, ನೀನ್ ಏನ್ ಯೋಚನೆ ಮಾಡಿದೋ ಅದೇ ನೀನ್ ಆಗಿದ್ದೀ ಅಂತ. ನೀನ್ ಏನ್ ಯೋಚನೆ ಮಾಡ್ತಾ ಹೋಗಿದೀಯೋ ಈಗ ಏನ್ ಮಾಡ್ತಿರ್ತೀಯೋ ಅದು ಮುಂದಕ್ಕೆ ಬರ್ತದೆ. ಅದೇ ಆಗಮ ಕರ್ಮ ಅಂತ ಕರೆಯೋದು. ಹಾಗೆ ಕರ್ಮ ಅನ್ನೋದು ನೋಡಿ 3 ರೀತಿಯಾಗಿದೆ. ಒಂದು ಕಾಯ, ವಾಚ, ಮನಸ್ಸ, 3 ರೀತಿಯ ಕರ್ಮ. ನಾವೇನ್ ಯೋಚನೆ ಮಾಡ್ಬಿಟ್ಟಿದೀವಿ, ನಾನು ಕೈನಲ್ಲಿ ಕೋಲ್ ಇಟ್ಕೊಂಡು ಯಾರಿಗೋ ಹೊಡೆದೆ, ಇದು ಕರ್ಮ. ಬರೀ ಅದಷ್ಟೇ ಅಲ್ಲ, ನೀ ಈ ಕರ್ಮ ಮಾಡದೆ ಹೋಗ್ಬೋದು, ಫಿಸಿಕಲಿ ಏನು ಮಾಡದೆ ಹೋಗ್ಬೋದು, ಅದೇ ಮನಸ್ಸಿನಲ್ಲಿ ಇವನ್ ನಾಶ ಆಗ್ಬೇಕು, ಇವನನ್ನ ನಾನು ಹೇಗಾದ್ರೂ ಮಾಡಿ ಇವನಿಗೆ ಕೆಟ್ಟದನ್ನ ಮಾಡಬೇಕು ಅಂತ ಸುಮ್ಮನೆ ಮನಸ್ಸಿನಲ್ಲಿ ಥಿಂಕ್ ಮಾಡ್ತಾ ಇದ್ರು, ಅದು ಕೂಡ ಕರ್ಮವೇ, ಅಂದ್ರೆ ಮಾನಸಿಕ ಕರ್ಮ. ಹಾಗೆ ಮಾತು ಕೂಡ, ಕೆಟ್ಟ ಮಾತುಗಳಿಂದ ಆಡ್ತಾ ಇದ್ರೆ ಅದು ಕೂಡ ಕರ್ಮ. ಹಾಗಾಗಿ ಹಣವೂ ಕೂಡ ನೀವೇನ್ ಮಾಡ್ತಾ ಇದ್ದೀರಿ, ಫಿಸಿಕಲಿ ಕೆಲಸ ಮಾಡ್ತಾ ಇದ್ದೀರಿ ಹಣವನ್ನು ಗಳಿಸ್ಲಿಕ್ಕೆ. ಕರೆಕ್ಟ್. ಕೇವಲ ಫಿಸಿಕಲಿ ಮಾಡಿದವರೆಲ್ಲ ಶ್ರೀಮಂತರಾಗಿದ್ದಾರಾ? ಇಲ್ಲ. ಯಾಕೆ ಅಂದ್ರೆ ಮನಸ್ಸಿನಲ್ಲಿ ಆ ಮಾನಸಿಕ ಕರ್ಮ ಏನಿದೆ ಆ ಹಣವನ್ನ ಪಡೀಲಿಕ್ಕೆ ಪ್ರಿಪೇರ್ ಆಗಿಲ್ಲ. ಹಾಗಾಗಿ ಕಾಯ, ವಾಚ, ಮನಸ್ಸ 3 ಏನಿದೆ, ತ್ರಿಕರಣ ಶುದ್ಧಿ ಅಂತ ಅದಕ್ಕೆ ನಾವು ಕರೆಯುವುದು. ಈ 3 ಏನಿದೆ ಆ ದಿಕ್ಕಿನಲ್ಲಿ ಹೋಗ್ಬೇಕು. ಕೇವಲ ಫಿಸಿಕಲಿ ಹೊರಕು ಮಾಡಿದ್ರೆ ಕತ್ತೆಯೂ ಕೆಲಸ ಮಾಡ್ತಾ ಇದೆ. ಕತ್ತೆ ಹಣವನ್ನು ದುಡಿಯಲ್ಲ, ಆದ್ರೆ ಕುದುರೆ ಹೇಗೆ ದುಡಿತಾ ಇದೆ. ಹಾಗೆ ಕತ್ತೆ ರೀತಿ ದುಡಿಯೋದಲ್ಲ, ನಾವು ಕುದುರೆ ರೀತಿ ಆಗಬೇಕು. ಅದಕ್ಕೇನು, ಮನಸ್ಸನ್ನು ಆ ದಿಕ್ಕಿನಲ್ಲಿ ಪ್ರಿಪೇರ್ ಮಾಡಬೇಕು. ಹಾಗೆ ಕಡಿಮೆ ಶ್ರಮದಲ್ಲಿ ಹೆಚ್ಚು ಹಣವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದ. ಫಿಸಿಕಲಿ ಏನ್ ಶ್ರಮ ಹಾಕ್ತಾ ಇದ್ದೀರಿ ಅದು ಎಷ್ಟು ಹೆಚ್ಚು ಇಂಪಾರ್ಟೆಂಟ್ ಅಲ್ಲ. ಫಿಸಿಕಲಿ ಶ್ರಮ ಹಾಕುವ ಜೊತೆಗೆ ಮಾನಸಿಕ ಕರ್ಮ ಕೂಡ ಆ ದಿಕ್ಕಿನಲ್ಲಿ ಹೋದಾಗ ದೈಹಿಕವಾಗಿ ಕಡಿಮೆ ಶ್ರಮ, ಮಾನಸಿಕವಾಗಿರುವಂತಹ ಶ್ರಮದ ಮೂಲಕ, ಅರ್ಥಾತ್ ಆ ಇಮ್ಯಾಜಿನೇಷನ್ ಮೂಲಕ ಖಂಡಿತವಾಗಿಯೂ ಹಣವನ್ನ ಗಳಿಸಬಹುದು. ನಮ್ಮ ಜೀವನದಲ್ಲಿ ಆ ತರದ ನೀವು ಎಷ್ಟು ಘಟನೆ ಕೇಳಿದ್ರು ನಮ್ಮ ಜೀವನದಲ್ಲಿ ಆದ ಪವಾಡಗಳನ್ನೇ ಹೇಳ್ಬೋದು. ನಾನು ಉದಾಹರಣೆ ಆ ಆಧಾರದ ಮೇಲೆ ನಾನು ಬೇರೆಯವ್ರಿಗೆ ಹೇಳ್ತೀನಿ. ನಾವು ಹಿಂದೆ ಏನ್ ನೋಡಿದ್ವೋ, ಏನ್ ಅನುಭವಿಸಿದ್ವೋ, ಇವತ್ತೇನ್ ಪಡೀತಾ ಇದೀವೋ ನಿಮ್ಗೆ ಉದಾಹರಣೆ ಹೇಳ್ತೀವಿ. 2024ರಲ್ಲಿ ಗುರುಪೂರ್ಣಿಮೆನಲ್ಲಿ ನಾವು ಹೇಳಿದ್ವು. ನಾವು 25 ಇದುವರೆಗೆ ಆನ್ಲೈನ್ ಆಯ್ತು. 2020 ಆನ್ಲೈನ್ ಅಲ್ಲಿ ಹೆಚ್ಚು ಕಾರ್ಯಾಗಾರಗಳನ್ನು ವರ್ಕ್ಶಾಪ್ ಮಾಡಿದೀವಿ. 25 ಆಫ್ಲೈನ್ ಅಲ್ಲಿ ಆಗಬೇಕು. ಒಂದಷ್ಟು ಜಿಲ್ಲೆಗಳಲ್ಲಾದ್ರೂ ಮನೋಶಕ್ತಿ ಕಾರ್ಯಾಗಾರ ಆಗಬೇಕು. ಒಂದು ಆಶೀರ್ವಾದ ಮಾಡ್ತಾ ಮಾತಾಡಿದ ಒಂದು ಮಾತು, ಒಂದು ಸಂಕಲ್ಪ ರೂಪವಾಗಿ 2025ರಲ್ಲಿ 5 ವರ್ಕ್ಶಾಪ್ಗಳು ಆಫ್ಲೈನ್ ನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಾಯ್ತು. ದೊಡ್ಡಬಳ್ಳಾಪುರದಲ್ಲಾಯ್ತು, ಸುಳ್ಯದಲ್ಲಾಯ್ತು, ಮೈಸೂರಿನಲ್ಲಾಯ್ತು. ಅಕ್ಟೋಬರ್ 12ನೇ ತಾರೀಕು ಟೌನ್ ಹಾಲ್ನಲ್ಲಿ ಬೆಂಗಳೂರಿನಲ್ಲೇ ಆಯ್ತು. ಸುಮ್ಮನೆ ಯೋಚನೆ ಮಾಡಿ, ನಾವು ಅವತ್ತು ಒಂದು ಇಮ್ಯಾಜಿನ್ ಮಾಡಿಕೊಳ್ತಾ ಭಗವಂತ ಕೃಪೆಯಿಂದ 2025ರಲ್ಲಿ ಈ ರೀತಿಯಾಗಿ ವರ್ಕ್ಶಾಪ್ಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಾಗ್ಲಿ ಅಂತ ಒಂದು ಮಾತು ಆ ಕ್ಷಣದಲ್ಲಿ ಹೇಳಿದ್ದು ಹೇಗೆ ಒಂದು ಥಾಟ್ ಪ್ರೋಸೆಸ್ ಆಗಿ ಎಷ್ಟು ಕೆಲಸಗಳಾಗೋಯ್ತು ಅಂತ. ಇತ್ತೀಚಿನ ಒಂದು ಉದಾಹರಣೆ, ಅದಕ್ಕೂ ಹಿಂದಿನ 10 ಉದಾಹರಣೆ ನಮ್ಮ ಜೀವನದಲ್ಲಿ ಕೊಡಬಹುದು ನಾವು. ಹಾಗೆ ಪ್ರತಿಯೊಬ್ಬರಿಗೂ ಹೇಳಿದು ಇದು ನಿಮಗೂ ಸಾಧ್ಯ ಅಂತ. ಹಾಗೆ ಸಾಧ್ಯವಾಗಿಸ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಇದೊಂದು ರೀತಿಯ ಸಹಾಯ, ಒಂದು ಸೇವೆ. ಅದು ಹೇಳೋ ಟೈಮಲ್ಲೂ ಕೂಡ, ನೀವು ಡಿಕ್ಲೇರ್ ಮಾಡೋ ಟೈಮಲ್ಲೂ ಕೂಡ ನಿಮ್ಮ ಮನೋಸ್ಥಿತಿ ಕರೆಕ್ಟ್ ಆಗಿದೆ. ಖಂಡಿತ. ನಮ್ಮ ಆ ಸಮಯದಲ್ಲಿನ ನಿಮ್ಮ ಉಸಿರಾಟ, ಆ ಸಮಯದಲ್ಲಿನ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಆಗ್ಲಿಕ್ಕೆ ನಾವೇನ್ ಮಾಡಬೇಕು. ಅದಕ್ಕೆ ನಮ್ಮ ಯೋಗ ಮಾರ್ಗ ಬಹಳ ಅದ್ಭುತವಾದ ಪ್ರಕ್ರಿಯೆಗಳನ್ನ ಹೇಳ್ಕೊಟ್ಟಿದೆ.
ಅದಕ್ಕೆ ನಮ್ಮ ಸ್ವರ ವಿಜ್ಞಾನ ಅಂತ ಕೂಡ ಒಂದಿದೆ, ಸ್ವರಯೋಗ ಅಂತ ಕೂಡ ಕರೀತಾರೆ. ಅಂದ್ರೆ ನಮ್ಮ ಉಸಿರಾಟ ಹೇಗಿರಬೇಕು, ಯಾವ ಮೂಗಿನಲ್ಲಿ ಉಸಿರಾಡ್ತಾ ಇದ್ರೆ ನೀವು ಯಾವ ಮನಸ್ಥಿತಿಯನ್ನು ಹೊಂದಿದ್ದೀರಿ ಹೇಳ್ಬೋದು ಸ್ವರ ವಿಜ್ಞಾನ. ಯಾವ ಮೂಗಿನಲ್ಲಿ ಉಸಿರಾಡ್ತಾ ಇದ್ರೆ ನಿಮ್ ಕೆಲಸ ಆಗ್ತದಾ ಆಗಲ್ವಾ ಹೇಳ್ಬಹುದು. ಇದಕ್ಕೆ ಸ್ವರ ವಿಜ್ಞಾನ ಅಥವಾ ಸ್ವರಯೋಗ ಅಂತ ಕರೀತಾರೆ. ಅಂದ್ರೆ ನಿಮ್ಮ ಉಸಿರಾಟದ ಆಧಾರದ ಮೇಲೆ ನಿಮ್ಮ ಮನಸ್ಥಿತಿ, ನಿಮ್ಮ ಕೆಲಸ ಆಗ್ತದ ಅನ್ನೋದನ್ನ ನಿರ್ಣಯಿಸಬಹುದು ಅಂತ. ಹಾಗಾಗಿ ಇದನ್ನು ಹೇಗೆ ಬದಲಾಯಿಸ್ಕೋಬಹುದು, ಆ ಸ್ವರ ವಿಜ್ಞಾನವನ್ನು ಬಳಸ್ಕೊಂಡು ನಿಮ್ಮ ಉಸಿರಾಟವನ್ನ ಹೇಗೆ ಬದಲಾಯಿಸ್ಕೋಬಹುದು, ಹೇಗೆ ಬದಲಾಯಿಸ್ಕೊಂಡ್ರೆ ನಿಮ್ಮ ಮನಸ್ಸು ಯಾವ ಸ್ಥಿತಿಲಿ ಇರ್ತದೆ, ಯಾವ ಸ್ಥಿತಿಲಿದ್ದಾಗ ನಿಮಗೆ ಏನು ಬೇಕು ಅಂತ ಕೇಳಿದ್ರೆ ಏನೆಲ್ಲ ಪಡಿಬಹುದು, ಅದನ್ನ ಪ್ರತಿಯೊಬ್ಬರು ಪಡೀಲಿ. ನಾವೇನ್ ಪಡೀತಾ ಇದ್ದೀವಿ ಪ್ರತಿಯೊಬ್ಬರು ಪಡೀಲಿ ಅನ್ನೋದು ನಮ್ಮ ಆಸೆ, ನಮ್ಮ ಬಯಕೆ. ಮತ್ತು ಕೇವಲ ಹಣವೂ ಅಲ್ಲ, ನಾ ಹೇಳುದು ಓವರ್ ಆಲ್ ಆಗಿ ಪ್ರತಿಯೊಂದರಲ್ಲೂ ಬೆಳಿಬೇಕು. ಕೇವಲ ಹಣ ಇದ್ದು ಇನ್ನೇನು ಆರೋಗ್ಯ ಇಲ್ಲದೆ ಇದ್ರೆ ಏನು ಪ್ರಯೋಜನ ಏನು? ನಮ್ಮ ಆಸೆ ಆರೋಗ್ಯ ಚೆನ್ನಾಗಿರ್ಬೇಕು, ಆರ್ಥಿಕ ಆರೋಗ್ಯ, ಕೌಟುಂಬಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಆರ್ಥಿಕ ಆರೋಗ್ಯ ಪ್ರತಿಯೊಂದು ಕೂಡ ಚೆನ್ನಾಗಿರ್ಬೇಕು. ಉಪಾಸನದ ಅದಕ್ಕೋಸ್ಕರವೇ ನಾವು ಧ್ಯೇಯವಾಕ್ಯವನ್ನ ನಮ್ಮ ಉಪಾಸಕರಿಗೆ ಕೊಟ್ಟಿದ್ದೀವಿ. ಸ್ವಸ್ಥ ವ್ಯಕ್ತಿ, ಸ್ವಸ್ಥ ವ್ಯಕ್ತಿಯಿಂದ ಸ್ವಸ್ಥ ಕುಟುಂಬ, ಸ್ವಸ್ಥ ಕುಟುಂಬಗಳಿಂದಾಗಿ ಸ್ವಸ್ಥ ಸಮಾಜ ಆಗಬೇಕು. ಸೊ ಇದೆಲ್ಲ ಹೇಳೋ ಟೈಮಲ್ಲಿ ರೈಟ್ ವೈಬ್ರೇಷನ್, ರೈಟ್ ಫ್ರೀಕ್ವೆನ್ಸಿ ಅಂಡ್ ಒಳ್ಳೆ ಮನಸ್ಥಿತಿ. ಮನಸ್ಸು ಅಂತಕ್ಕಂಥದ್ದು ಹೇಗೆ ಅದು ಒಂದು ಪವರ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ಒಂದೊಂದ್ಸರಿ ಅದೇ ನಿಮಗೆ ಎಷ್ಟು ಎನಿಮಿ ಆಗತ್ತೆ. ಈ ಮನಸ್ಸು, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಶಕ್ತಿನ ಎಷ್ಟು ಚೆನ್ನಾಗಿ ನೀವು ಚಾನಲೈಸ್ ಮಾಡ್ಬೋದು ಅನ್ನೋದನ್ನ ತುಂಬಾ ಸರಳವಾಗಿ, ಸಿಂಪಲ್ ಆಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಗುರುಗಳೇ, ಇಲ್ಲಿ ತನಕ ಪಾಡ್ಕಾಸ್ಟಿಂಗ್ ಬಂದು. ಅಂಡ್ ಮೊದಲೇ ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಂಗ್ ಬಂದಿದ್ದಕ್ಕೆ. ತುಂಬಾ ಚೆನ್ನಾಗಿತ್ತು, ಎಷ್ಟೊತ್ತು ಮಾತುಕತೆ. ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದ. ಇಷ್ಟೂ ವಿಷಯಗಳನ್ನ ನಿಮ್ಮ ಮೂಲಕ ಹೆಚ್ಚಿನ ಜನರಿಗೆ ಹಂಚ್ಕೊಳ್ಳುವಂತಹ ಅವಕಾಶ ಸಿಕ್ಕಿದೆ. ನಿಮಗೂ ಕೂಡ ಧನ್ಯವಾದ.